ಕಟ್ಟ ಕಡೆಯ ಭಾಗಕ್ಕೆ ಬಂದಿದ್ದೇವೆ. ಪಾದುಕಾ ಪ್ರದಾನ ಆದ ಮೇಲೆ ಶ್ರೀರಾಮಚಂದ್ರ ದಂಡಕಾರಣ್ಯದ ಕಡೆಗೆ ಪ್ರಯಾಣ ಮಾಡುತ್ತಾನೆ. ಅದಕ್ಕೆ ಮುನ್ನ ಭಗವಾನ್ ಅತ್ರಿ ಮಹರ್ಷಿಗಳನ್ನು, ಭಗವತಿ ಅನಸೂಯೆಯನ್ನು ಕಾಣ್ತಾನೆ. ಅದು ತುಂಬ ಹೃದಯಂಗಮವಾದದ್ದು. ತತ್ಪೂರ್ವದಲ್ಲಿ ಪಾದುಕಾ ಗ್ರಹಣ ಮಾಡಿ ಭರದ್ವಾಜಾಶ್ರಮಕ್ಕೆ ಮತ್ತೆ ಹೊರಡ್ತಾನೆ. ಅದೂರ ಚಿತ್ರಕೂಟಸ್ಯ ದದರ್ಶ ಭರತಸ್ತದ ಆಶ್ರಮಂ ಯತ್ರ ಸ ಮುನಿರ್ಭರದ್ವಾಜ ಕೃತಾಲಯ. ಮತ್ತೆ ವಾಪಸ್ಸು ಭರದ್ವಾಜಾಶ್ರಮಕ್ಕೆ ಬರ್ತಾನೆ. ಅವರು ಕೇಳ್ತಾರೆ, ಏನಪ್ಪ ರಾಮ ಬರೋದಕ್ಕೆ ಒಪ್ಕೊಂಡನ, ಏನಾಯಿತು ಅಂತ. ಇಲ್ಲ, ಈ ರೀತಿಯಾಗಿ ಆಯಿತು ಅಂತಂದಾಗ ಅವರು ಬಹಳ ಸಂತೋಷಪಟ್ಟು ನಿನ್ನ ಭ್ರಾತೃ ಭಕ್ತಿ ಅಸಾಮಾನ್ಯವಾದದ್ದು ಅಂತ ಹೇಳಿ ಬಹಳ ಪ್ರಶಂಸೆ ಮಾಡ್ತಾರೆ. ನೈತಚಿತ್ರಂ ನರವ್ಯಾಘ್ರೆ ಶೀಲವೃತ್ತ ವಿದಾಂಬರೆ ಯದಾರ್ಯಂ ತ್ವಯಿತಿಷ್ಠೇತ್ತು ನಿಮ್ನೋತ್ಸೃಷ್ಟಮಿವೋದಕಂ. ತಗ್ಗಿನಲ್ಲಿ ಹೇಗೆ ಚೆನ್ನಾಗಿ ನೀರು ಹರಿಯುತ್ತದೆಯೋ ಹಾಗೆ ನಿನ್ನಂಥ ಸಚ್ಚಾರಿತ್ರನಲ್ಲಿ ಎಲ್ಲ ಸದ್ಗುಣಗಳು ಬಂದು ಶೀಲ ಸಂಪನ್ನತೆ ಹೀಗಾಗಿರೋದ್ರೊಳಗೆ ಆಶ್ಚರ್ಯ ಏನೂ ಇಲ್ಲ. ನೀನು ನಿನ್ನ ತಂದೆಯನ್ನು ಋಣಮುಕ್ತನನ್ನಾಗಿ ಮಾಡಿದ್ದೀಯಾ. ಅನೃಣಸ್ಸ ಮಹಾಬಾಹು ಪಿತಾ ದಶರಥಸ್ತವ ಯಸ್ಯತ್ವಮೀದೃಶಃ ಪುತ್ರೋ ಧರ್ಮಜ್ಞೋ ಧರ್ಮವತ್ಸಲಃ. ಧರ್ಮಜ್ಞನಾಗಿ ಧರ್ಮವತ್ಸಲನಾಗಿ ನೀನು ನಿನ್ನ ತಂದೆಯ ಋಣವನ್ನು ಪೂರ್ಣವಾಗಿ ಮುಕ್ತಿ ಮಾಡಿದ್ದೀಯಾ ಅಂತಾನೆ. ನಾನು ಆರಂಭದಲ್ಲಿಯೇ ನಿವೇದನೆ ಮಾಡಿಕೊಂಡಿದ್ದೆ, ಶ್ರೀಮದ್ ರಾಮಾಯಣದಲ್ಲಿ ತಂದೆ ತಾಯಿಗಳಿಬ್ಬರ ಅವಿವೇಕವನ್ನು ಮಕ್ಕಳಿಬ್ಬರು ಎಷ್ಟು ಗಂಭೀರೋದಾರವಾದ ರೀತಿಯಿಂದ ವಿಶ್ವಕ್ಕೆ ಎಲ್ಲ ಕಾಲಕ್ಕೂ ಮಾನ್ಯವಾಗುವಂತೆ ಪರಿಹಾರ ಮಾಡಿದರು ಅಂತ. ಇದು ಬಹಳ ದೊಡ್ಡದು. ತಪ್ಪನ್ನು ತಿದ್ದುವುದು ಅಂತಂದರೆ ತಪ್ಪು ಮಾಡಿದವರನ್ನು ಬೈದು ಬಿಟ್ಟರೆ ಆಗೋಲ್ಲ, ತಪ್ಪು ಮಾಡಿದವರನ್ನು ದಂಡಿಸಿಬಿಟ್ರೆ ಆಗೋದಿಲ್ಲ. ನಾವು ಅದನ್ನು ಸರಿ ಮಾಡುವಂಥದ್ದು ಗುಣಾಧಾನ ಕ್ರಿಯೆ, ಅಂದರೆ ಗುಣವನ್ನು ತುಂಬುವ ಕ್ರಿಯೆ ಆದ ಹೊರತು ದೋಷ ನಿರ್ಮೂಲನ ಆಗುವುದಿಲ್ಲ. ಅದನ್ನು ಶ್ರೀರಾಮ ಭರತ ಇಬ್ಬರೂ ಮಾಡಿದ್ರು. ಮತ್ತೆ ನೋಡಿ, ತತಃ ಪ್ರದಕ್ಷಿಣಂ ಕೃತ್ವಾ ಭರದ್ವಾಜಂ ಪುನಃ ಪುನಃ. ಭರದ್ವಾಜರಿಗೆ ಪ್ರದಕ್ಷಿಣ ನಮಸ್ಕಾರ ಮಾಡಿ ಹೊರಡ್ತಾನೆ. ಕಿರೀಟದಂತೆ ಇರುವ ಆ ಎರಡು ಪಾದುಕೆಗಳನ್ನು ಕೆಳಗೆ ಇಳಿಸೋದೇನೇ ಇಲ್ಲ, ಹೊತ್ಕೊಂಡು ಹೋಗ್ತಾನೆ. ಮತ್ತು ಯಮುನಾ ನದಿಯನ್ನು ದಾಟ್ತಾನೆ, ಆಮೇಲೆ ಗಂಗಾ ನದಿಯನ್ನು ದಾಟ್ತಾನೆ, ಮತ್ತು ಶೃಂಗವೇರಪುರಕ್ಕೆ ಬರ್ತಾನೆ. ಹಾಗೆ ಬಂದು ಇನ್ನು ನಾನು ಅಯೋಧ್ಯೆಯನ್ನು ಕಾಲಿಡೋದಿಲ್ಲ ಅಂತ ಹೇಳ್ತಾನೆ. ಸಾರಥೇ ಪಶ್ಯ ವಿಧ್ವಸ್ತ ಸಾಯೋಧ್ಯ ನ ಪ್ರಕಾಶತೆ ನಿರಾಕಾರ ನಿರಾನಂದ ದೀನಾ ಪ್ರತಿಹತ ಸ್ವನ. ಅಯೋಧ್ಯೆಗೀಗ ಕಾಂತಿಯೇ ಇಲ್ಲ, ಜೀವವೇ ಇಲ್ಲ. ನಾನು ಶ್ರೀರಾಮ ಅನ್ನುವ ಆತ್ಮ ಅಯೋಧ್ಯ ಶರೀರವನ್ನು ಪ್ರವೇಶ ಮಾಡುವವರೆಗೂ ಅದಕ್ಕೆ ಸೂತಕ ಬಂದಂತಿದೆ, ಪ್ರವೇಶ ಮಾಡುವುದಿಲ್ಲ ಅಂತ ಬಂದುಬಿಡ್ತಾನೆ. ಆಮೇಲೆ ಅವನು ಹೊರ ವಲಯದಲ್ಲಿಯೇ ನಿಂತುಕೊಳ್ತಾನೆ. ಈ ಸಂದರ್ಭದಲ್ಲಿ ಒಂದು ಸರ್ಗ ಇದೆ, ಅದು ಅಯೋಧ್ಯ ಪ್ರವೇಶ ಅಂತ. ಇದನ್ನು ಏನಂತ ಹೇಳಬೇಕು? ಬಹಳ ದೊಡ್ಡ ಚರ್ಚೆ. ಅಯೋಧ್ಯೆಯನ್ನು ಭರತ ಪ್ರವೇಶ ಮಾಡೋಲ್ಲ ಅಂದವನು ನಂದಿಗ್ರಾಮದಲ್ಲಿ ನಿಂತವನು ಹೀಗೆ ಮಾಡಿದನಲ್ಲ, ಅದು ಏನು ಅಂತ. ಅದಕ್ಕೆ ಕೆಲವರು ಸಾಂಪ್ರದಾಯಿಕರಾದಂಥ ವ್ಯಾಖ್ಯಾನಕಾರರು ಇದು ಪ್ರಕ್ಷೇಪ ಅಂತ ಹೇಳ್ತಾರೆ. ಮತ್ತು ಇನ್ನು ಕೆಲವರು ಹೇಳ್ತಾರೆ ಅದು ದೂರದಿಂದ ಮಾಡಿರ್ತಕ್ಕಂಥ ವರ್ಣನೆ, ಎಲ್ಲ ಒಳಗೆ ಹೋಗಿ ಮಾಡಿದ್ದಲ್ಲ, ಕಣ್ಣಳತೆಯ ದೂರದಲ್ಲಿ ನಿಂತು ನೋಡಿದ್ದು ಅಂತ. ಆ ಅಯೋಧ್ಯೆ ಕಾಂತಿಹೀನವಾಗಿದ್ದು ಕಳಾಹೀನವಾಗಿದ್ದನ್ನು ವರ್ಣನೆ ಮಾಡುವುದಷ್ಟೇ ಬರ್ತದೆ ಹೊರತು ಭರತ ಅಲ್ಲಿ ಓಡಾಡಿದಂತೆ ಯಾವುದೂ ಬರುವುದಿಲ್ಲ. ಅದು 114ನೇ ಸರ್ಗದಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಜನರಿಗೆ ಉತ್ಸಾಹ ಇರಲಿಲ್ಲ, ಸ್ವಾರಸ್ಯ ಇರಲಿಲ್ಲ, ಸೌಂದರ್ಯ ಇರಲಿಲ್ಲ, ಎಲ್ಲ ನೀರಸವಾಗಿ ನಿಷ್ಪ್ರಭವಾಗಿ ಹತಕಾಂತಿಯಾಗಿ ಬಿಟ್ಟಿತ್ತು. ಎಷ್ಟು ವಿವರಗಳು ಬರುತ್ತವೆ ಅಂದರೆ ನೋಡಿ. ಬಹಿರ್ಯಾತ್ರಾಂ ನಗಚ್ಚಂತಿ ಚಿತ್ರಮಾಲ್ಯಧರ ನರ ನೋತ್ಸವ ಸಂಪ್ರವರ್ತಂತೆ ರಾಮ ಶೋಕಾರ್ಧಿತೆ ಪುರೆ. ಜನ ಅಲಂಕಾರ ಮಾಡಿಕೊಂಡು ಜಸ್ಟ್ ಫಾರ್ ಟ್ರಿಪ್, ಎಕ್ಸ್ಕರ್ಷನ್ ಅಂತ ಅಥವಾ ಈವ್ನಿಂಗ್ ವಿಂಡೋ ಶಾಪಿಂಗ್ ಅಂತ ಆ ಥರ ಮಾಡೋದಕ್ಕೂ ಹೋಗ್ತಾ ಇರಲಿಲ್ಲ. ಅಲಂಕಾರ ಮಾಡಿಕೊಳ್ತಿಲ್ಲ, ಪುಷ್ಪಹಾರಗಳನ್ನು ಧರಿಸ್ತಾ ಇಲ್ಲ, ಚಂದನ ಮೊದಲಾದ ಅನುಲೇಪನ ಮಾಡಿಕೊಳ್ತಾ ಇಲ್ಲ, ಎಲ್ಲಿಗೂ ಹೋಗ್ತಾ ಇಲ್ಲ, ಎಲ್ಲ ಸ್ತಬ್ಧರಾಗಿ ಕೂತು ಬಿಟ್ಟಿದ್ದಾರೆ ಅಂತ. ಈ ರೀತಿಯಾದ ಪುರವರ್ಣನೆ ಮತ್ತೆ ಇನ್ನು ನಾವು ಯಾವ ಕಾವ್ಯದಲ್ಲಿಯೂ ಕಾಣುವುದಿಲ್ಲ. ಊರು ಅಂದರೆ ತುಂಬಿ ತುಳುಕಾಡುವಂಥದ್ದಷ್ಟೇ ವರ್ಣನೆ ಮಾಡ್ತಾರೆ. ತಮಿಳಿನಲ್ಲಿ ಸಂಗಮ್ ಕಾವ್ಯಗಳಲ್ಲಿ ಒಂದು ಅನ್ಯಾದೃಶವಾದ ಕಾವ್ಯ ಮಧುರೈ ಕಾಂಜಿ ಅಂತ. ಆ ಮಧುರೈ ಕಾಂಜಿಯಲ್ಲಿ ಬಹಳ ಸುಂದರವಾಗಿ ಮಥುರಾ ನಗರದಲ್ಲಿ ವಿರಹಿಣಿಯರ ಗತಿ ಹೇಗಿತ್ತು ಚಳಿಗಾಲದಲ್ಲಿ ಅನ್ನುವಂಥದ್ದು ಒಂದು ಬರುತ್ತೆ. ಹಾಗೆ ನಡುನಲ್ವಾಡೈ ಅನ್ನುವಂಥ ಮತ್ತೊಂದು ಕಾವ್ಯ, ಅಲ್ಲಿ ಕೂಡ ಅಷ್ಟೇ ಚಳಿಗಾಲದ ಗಾಳಿ ಹೇಗೆ ಊರೆಲ್ಲ ಬೀಸಿಕೊಂಡು ಬಂತು, ಅದು ಯಾವ ತರಹ ವಿರಹಿಣಿಯರಿಗೆ ಮತ್ತು ವೀರ ಯೋಧರಿಗೆ, ಸೈನ್ಯದಲ್ಲಿದ್ದವರಿಗೆ ಅವರ ದುಃಖ ಸಂತಪ್ತ ಮಾನಸಕ್ಕೆ ಮತ್ತಷ್ಟು ಉದ್ದೀಪನ ವಿಭಾವನವಾಯಿತು ಹೇಗೆ ಅಂತೆಲ್ಲ. ಅಲ್ಲಿ ಒಂದು ಸ್ವಲ್ಪ
ನಿಸ್ತೇಜವಾದಂಥ ನಗರದ ಭಾಗಗಳ ವರ್ಣನೆ ಬರುತ್ತೆ. ಕಾಳಿದಾಸನ ರಘುವಂಶದಲ್ಲಿ 16ನೇ ಸರ್ಗದಲ್ಲಿ ಬರುತ್ತೆ. ಅದು ಬಿಟ್ಟು ಮತ್ತೆ ಇನ್ನೆಲ್ಲಿಯೂ ಕೂಡ ಬರೋದಿಲ್ಲ. ಇವುಗಳ ಸ್ಫೂರ್ತಿಯಿಂದಲೇ ಕನ್ನಡದ ಸಂಸ್ಕೃತ ಕವಿಯತ್ರಿ, ಕನ್ನಡ ನಾಡಿನ ಸಂಸ್ಕೃತ ಕವಿಯತ್ರಿ ಬುಕ್ಕರಾಯನ ಸೊಸೆ ಗಂಗಾದೇವಿ ತನ್ನ ವೀರ ಕಂಪಣರಾಯ ಚರಿತ ಅಥವಾ ಮಥುರಾ ವಿಜಯದಲ್ಲಿ ಮಥುರೆಯ ವರ್ಣನೆಯನ್ನು ಮಾಡ್ತಾಳೆ. ಮುಸಲ್ಮಾನರಿಂದ ಧ್ವಂಸಿತವಾದ ಮಧುರಾ, ಶ್ರೀರಂಗ ಮೊದಲಾದ ಪ್ರದೇಶಗಳ ಸ್ಥಿತಿ ಗತಿ ಏನಾಗಿತ್ತು ಅಂತ ಹೇಳಿಬಿಟ್ಟು, ಯಥಾಪುರಂ ಅಯೋಧ್ಯಾಯಾಂ ಗೀತವಾದಿತ್ರ ನಿಸ್ವನಃ ವಾರುಣೀ ಮದಗಂಧಶ್ಚ ಮಾಲ್ಯಗಂಧಶ್ಚ ಮೂರ್ಛಿತಃ ಪ್ರಮತ್ತ ಗಜನಾದಶ್ಚ ಮಹಾಂಶ್ಚ ರಥನಿಸ್ವನಃ ನೇದಾನೀಂ ಶ್ರೂಯತೆ ಪುರ್ಯಾಂ ಅಸ್ಯಾಂ ರಾಮೇ ವಿವಾಸಿತೆ. ಎಲ್ಲಿ ವಾಹನಗಳ ಸಂಚಾರ ಇಲ್ಲ, ಪ್ರಾಣಿಗಳ ಧ್ವನಿಗಳು ಇಲ್ಲ, ಸಂಗೀತದ ವಾದ್ಯಗಳ ಸ್ವನ ಕೂಡ ಕೇಳಿಸ್ತಾ ಇಲ್ಲ. ಇಡೀ ಊರು ನೋಡಿದ್ರೆ ಯಾವ ಥರ ಇದೆ ಅಂದರೆ, ಪುರುಷಸ್ಯ ಅಪ್ರಹೃಷ್ಟಸ್ಯ ಪ್ರತಿಷಿದ್ಧಾನುಲೇಪನಾಂ ಸಂತಪ್ತಾಮಿವ ಶೋಕೇನ ಗಾತ್ರಯಷ್ಟಿಮಭೂಷಣಾಂ. ಮಳೆಗಾಲದಲ್ಲಿ ನಿಷ್ಪ್ರಭವಾದ ಸೂರ್ಯನಂತೆ, ಹಾಗೆ ಶೋಕದಿಂದ ಬಸವೆಳೆದು ಅಲಂಕಾರ ಮಾಡಿಕೊಳ್ಳದೆ ಇರತಕ್ಕಂಥ ಮಾನವನ ಹಾಗೆ ಕಾಣಿಸ್ತಾ ಇತ್ತು. ನೀರು ಕೂಡ ಬತ್ತಿ ಹೋಗ್ತಾ ಇತ್ತು ಅನ್ನುವಂಥದ್ದು ಹೇಳ್ತಾನೆ. ಅದರಿಂದ ಅವನು ಭರತ ಊರಿಗೆ ಬರದೆ ತನ್ನ ತಾಯಂದರಿಗೆಲ್ಲ ಅಯೋಧ್ಯೆಯಲ್ಲಿ ವಾಸವನ್ನು ಕಲ್ಪಿಸಿ ಅವನು ಹೇಳ್ತಾನೆ, ನಂದಿಗ್ರಾಮಂ ಗಮಿಷ್ಯಾಮಿ ಸರ್ವಾನ್ ಆಮಂತ್ರಯೇದ್ಯವಃ ತತ್ರ ದುಃಖಮಿದಂ ಸರ್ವಂ ಸಹಿಷ್ಯೇ ರಾಘವಂ ವಿನ. ನಾನು ನಂದಿಗ್ರಾಮದಲ್ಲೇ ಉಳಿಯುತ್ತೀನಿ ಅಂತ. ಅಯೋಧ್ಯೆಗೆ ಹೊರಗಿರುವಂಥ ಗ್ರಾಮ. ಇಂದು ಕೂಡ ಅಯೋಧ್ಯೆಗೆ ಹೋದವರು ನಂದಿಗ್ರಾಮವನ್ನು ದರ್ಶನ ಮಾಡಿ ಬರ್ತಾರೆ. ಅಲ್ಲಿ 14 ವರ್ಷ ಕಾಲ ಶ್ರೀರಾಮನ ಪಾದುಕಾ ಸಾಮ್ರಾಜ್ಯವಿದ್ದದ್ದು ಅಂತ ಹೇಳಿಬಿಟ್ಟು ಅವನು ಮಂತ್ರಿಗಳಿಗೆಲ್ಲ ಹೇಳಿ ತಾನು ಅದೇ ರೀತಿಯಲ್ಲಿ ರಥದ ಜೊತೆಯಲ್ಲಿ ಶತ್ರುಘ್ನನ ಜೊತೆಯಲ್ಲಿ ರಥವನ್ನು ಏರಿ ನಂದಿಗ್ರಾಮದ ಹೊರವಲಯದಲ್ಲಿ ಒಂದು ಜಾಗವನ್ನು ನೋಡಿ ತನ್ನ ಆಶ್ರಮವನ್ನು ಕಟ್ಟಿಕೊಳ್ತಾನೆ. ಅಲ್ಲಿ ಸಿಂಹಾಸನವನ್ನು ತಂದು ತತಸ್ತು ಭರತ ಕ್ಷಿಪ್ರಂ ನಂದಿಗ್ರಾಮಂ ಪ್ರವಿಶ್ಯ ಸಹ ಅವತೀರ್ಯ ರಥಾತ್ತೂರ್ಣಂ ಗುರು ನಿಧಮುವಾಚ ಏತದ್ರಾಜ್ಯಂ ಮಮ ಭ್ರಾತ್ರಾ ದತ್ತಂ ತನ್ಯಾಸವತ್ ಸ್ವಯಂ ಯೋಗಕ್ಷೇಮ ವಹೇ ತಸ್ಯ ಪಾದುಕೆ ಹೇಮಭೂಷಿತೆ ಭರತ ಶಿರಸಾಕೃತ್ವ ಸನ್ಯಾಸಂ ಪಾದುಕೆ ತತಃ ಅಬ್ರವೀದ್ ದುಃಖ ಸಂತಪ್ತ ಸರ್ವಂ ಪ್ರಕೃತಿಮಂಡಲಂ ಛತ್ರಂ ಧಾರಯಿತ ಕ್ಷಿಪ್ರಂ ಆರ್ಯಪಾದಾವಿಮೌ ಮತೌ ಆಭ್ಯಾಂ ರಾಜ್ಯೇ ಸ್ಥಿತೋ ಧರ್ಮ ಪಾದುಕಾಭ್ಯಾಂ ಗುರೋರ್ಮಮ. ಛತ್ರ, ಚಾಮರ ಮೊದಲಾದ ಎಲ್ಲ ಗೌರವ ಈ ಪಾದುಕೆಗಳಿಗೆ ಸಲ್ಲಬೇಕು. ಇದು ನನ್ನ ಗುರು ಅಂದರೆ ಹಿರಿಯನಾದ ಶ್ರೀರಾಮನ ಪಾದುಕೆಗಳು. ಇವುಗಳನ್ನು ನನ್ನ ಅಣ್ಣನ ಸಾಕ್ಷಾತ್ ಪಾದಗಳು ಅಂತ ತಿಳಿದುಕೊಳ್ಳಬೇಕು. ಪಾದ ಅಂತಂದರೆ ಸ್ಥಾನ ಅಂತಲೂ ಅರ್ಥವಾಗುತ್ತೆ. ಆ ರೀತಿಯಲ್ಲಿ ಇದು ಇರಬೇಕು. ಇದು ಅಣ್ಣ ನನಗೆ ಕೊಟ್ಟ ನ್ಯಾಸ. ನ್ಯಾಸ ಅಂತಂದರೆ ಅಡ ಇಟ್ಟಿರ್ತಕ್ಕಂಥದ್ದು. ನಮ್ಮಲ್ಲಿ ನೋಡಿಕೊಳ್ಬೇಕು ಅಂತ ಇಟ್ಟ ನಿಕ್ಷೇಪ ಅಂತ ಕರೀತಾರೆ. ಧರ್ಮಶಾಸ್ತ್ರದಲ್ಲಿ ನಿಕ್ಷೇಪ ಅಂತಂದರೆ ಡೆಪಾಸಿಟ್ ಅಂತ. ಆ ಡೆಪಾಸಿಟ್ ಅನ್ನುವುದನ್ನು ಬಹಳ ಹುಷಾರಿಯಲ್ಲಿ ನೋಡಿಕೊಳ್ಳಬೇಕು. ತುಂಬ ಮೈಯೆಲ್ಲ ಎಚ್ಚರವಾಗಿ ನೋಡಿಕೊಳ್ಳಬೇಕು. ಎಲ್ಲಕ್ಕಿಂತ ಕಷ್ಟ ನ್ಯಾಸ ನಿಕ್ಷೇಪಗಳ ರಕ್ಷಣಾ ಅಂತ. ಭಾಸನ ಸ್ವಪ್ನವಾಸವದತ್ತ ನಾಟಕದಲ್ಲಿ ಆರಂಭದಲ್ಲಿಯೇ ಬರುತ್ತೆ. ಯೋಗಂಧರಾಯಣ ವೇಷಾಂತರ ಮಾಡಿಕೊಂಡು ವಾಸವದತ್ತಿಯನ್ನು ತನ್ನಂತೆಯೇ ವೇಷಾಂತರ ಮಾಡಿಸಿಕೊಂಡು ಪದ್ಮಾವತಿ ಎನ್ನುವ ಮಗಧ ರಾಜಕುಮಾರಿಯ ಹತ್ತಿರಕ್ಕೆ ಬಂದು, ನನಗೊಂದು ವರ ಬೇಕು, ನಾನೊಬ್ಬ ಬ್ರಾಹ್ಮಣ, ತೀರ್ಥಯಾತ್ರಾ ವಶದಿಂದ ಬಂದಿದ್ದೇನೆ ಅಂತಾನೆ. ಏನು ಬೇಕಾದರೂ ಕೊಡೋಣ, ನಿನಗೇನು ಬೇಕು, ಧನ ಬೇಕೇ, ಯಜ್ಞ ಭಿಕ್ಷೆ ಬೇಕೇ, ವಸ್ತ್ರಾಭರಣಗಳು ಬೇಕೇ, ಯಾವುದು ಬೇಕು ಅಂದರೆ ನನಗೇನೂ ಬೇಡ. ನನ್ನ ತಂಗಿ ಇವಳು ಪ್ರೋಷಿತ ಪತಿಕೆ ಅಂದರೆ ಇವಳ ಗಂಡ ಪರದೇಶಕ್ಕೆ ಹೋಗಿದ್ದಾನೆ ಅಂತ. ವಸ್ತುತಃ ಅವನು ಉದಯನ ಪದ್ಮಾವತಿಯ ಮುಂದೆ ಮದುವೆ ಆಡ್ಕೋವಂಥವನು. ವಾಸವದತ್ತಿನ ಈಗಾಗಲೇ ಮದುವೆ ಆಗಿದ್ದವನು. ಈ ನನ್ನ ತಂಗಿಯನ್ನು ಅವಳ ಗಂಡ ಬರುವವರೆಗೂ ನಾನು ಯಾತ್ರೆ ಮಾಡ್ತಿದ್ದೀನಿ. ಹಾಗಾಗಿ ಅವಳು ಬರೋವರೆಗೂ, ಗಂಡ ಬರೋವರೆಗೂ ಕಾಯಬೇಕಾಗಿದೆ. ಅವಳು ನಾನು ಒಂಟಿಯಾಗಿ ಹೋಗುವುದು, ಇವಳಿಗೆ ಇನ್ಯಾವುದೂ ಆಶ್ರಯ ಇಲ್ಲ, ನೀವು ನೋಡ್ಕೊಳ್ಬೇಕು ಅಂದಾಗ ಕಂಚುಕಿ ಅವನು ಹೇಳ್ತಾನೆ. ಕಂಚುಕಿ ಅಂದರೆ ಚೇಂಬರ್ಲಿಯನ್ ಅಂತ ಕರೀತಾರೆ. ಅಂತಃಪುರಚರ ವೃದ್ಧ, ಅಂತಃಪುರದಲ್ಲಿ ಓಡಾಡುವಂಥ ವೃದ್ಧ ಜ್ಞಾನಿ, ಬಿಳಿಯಾದಂಥ ಉಡುಪನ್ನು ಹಾಕ್ಕೊಂಡು ಲಾಂಗ್ ಕೋಟ್ ಹಾಕ್ಕೊಂಡಿರ್ತಾನೆ ಕಂಚುಕ. ಅದರಿಂದ ಕಂಚುಕಿ ಅಂತ ಕರೀತಾರೆ. ಅವನು ಎಲ್ಲ ಮರ್ಯಾದೆಯನ್ನು ತಿಳಿದಂಥವನು. ಅವನು ಹೇಳ್ತಾನೆ, ಕೊಡಬಹುದು ದುಡ್ಡನ್ನು, ಸೇವೆಯನ್ನು ಬೇಕಾದ್ರೆ ಮಾಡಬಹುದು, ಬೇಕಾದ್ರೆ ಒಬ್ಬರ ಪರವಾಗಿ ಯುದ್ಧವನ್ನು ಮಾಡಬಹುದು, ಏನೂ ಮಾಡಬಹುದು. ಆದರೆ ನಿಕ್ಷೇಪವನ್ನು ಅಂದರೆ ನ್ಯಾಸವನ್ನು ಕಾಯ್ದುಕೊಳ್ಳುವುದು, ನ್ಯಾಸಪಾಲನ ಬಹಳ ಕಷ್ಟ ಅಂತ. ಇಟ್ಟು ಹೋದ ಮೇಲೆ ಅದು ಕೆಟ್ಟು ಹೋಗ್ಬಿಟ್ರೆ ಗತಿ ಏನು? ಅದನ್ನು ಜೋಪಾನವಾಗಿ ನೋಡಿಕೊಳ್ಬೇಕಲ್ವಾ, ಬಹಳ ಕಷ್ಟ. ಆಗ ರಾಜಕುಮಾರಿ ಇಲ್ಲ, ಕೊಟ್ಟ ಮಾತಿಗೆ ತಪ್ಪಲಾರೆ ಅಂತ ಹೇಳ್ತಾಳೆ. ಅದೇ ರೀತಿಯಾಗಿ ಆಗುತ್ತೆ. ಎಲ್ಲೆಲ್ಲಿಯೂ ನ್ಯಾಸ ರಕ್ಷಣಾ ಬಹಳ ಕಷ್ಟ. ಮತ್ತು ಅದು ಪ್ರವರ್ಧಮಾನಕ್ಕೆ ಬರುವಂತೆ ನೋಡಿಕೊಳ್ಳುವುದು ಮತ್ತೂ ಕಷ್ಟ. ರಾಜ್ಯವನ್ನು ನ್ಯಾಸ ಅಂತಂದು ಬಿಟ್ಟ,
ಕೆಲವರೆಲ್ಲ ಹೇಳ್ತಾರೆ ಭರತ ರಾಜ್ಯವನ್ನು ಸರಿಯಾಗಿ ನೋಡಿಕೊಳ್ಳಿಲ್ಲ, ರಾಮ ಭಜನೆ ಮಾಡ್ತಾ ಇದ್ದು ಬಿಟ್ಟ, ಅಯೋಧ್ಯೆ ಎಲ್ಲ ಅರಾಜಕವಾಯಿತು ಅಂತ. ಖಂಡಿತ ಹಾಗಾಗಲಿಲ್ಲ. ಯುದ್ಧಕಾಂಡದಲ್ಲಿ ರಾಮ ಬರ್ತಿದ್ದಂತೇನೆ ಮೊದಲು ಇವನು ಶಾನುಭೋಗರ ಕಾಗದ ಪತ್ರಗಳನ್ನು ಒಪ್ಪಿಸುವ ಹಾಗೆ ಎಲ್ಲ ತೆಗೆದುಕೊಂಡು ಫೈಲ್ಸನ್ನ ಮುಂದೆ ಇಟ್ಟು ಕ್ಲಿಯರ್ ಮಾಡಿ ಕೊಡ್ತಾನೆ. ಈಗೆಲ್ಲ ಸರ್ಕಾರದಲ್ಲಿ ಅಂಥ ವ್ಯವಸ್ಥೆ ಇದೆಯೋ ಇಲ್ವೋ ಗೊತ್ತಿಲ್ಲ. ಒಂದು ಗೌರ್ಮೆಂಟ್ ಹೋಗಿ ಮತ್ತೊಂದು ಗೌರ್ಮೆಂಟ್ ಹೋದಾಗ ಫೈಲ್ಗಳೇ ಮಾಯವಾಗೋಗ್ಬಿಟ್ಟಿರುತ್ತೆ. ಆದರೆ ಭರತನದು ಹಾಗಲ್ಲ. ಪಾದುಕಾ ಪ್ರಭುತ್ವ ಹೋಗ್ತಿದ್ದಂತೆ, ಶ್ರೀರಾಮ ಪ್ರಭುತ್ವ ಬರ್ತಿದ್ದಂತೆ ಏನೇನಾಯ್ತು ಅಂತ. ಇನ್ನು ಊರಿಗೂ ಹೋಗೋದಕ್ಕಿಂತ ಮುಂಚೆ ಪಿತ್ರಾದತ್ತಂ ಮಯಾ ರಾಮ ಕೃತಂ ದಶಗುಣಂ ತವ, 10 ಪಟ್ಟು ಬೆಳೆಸಿಕೊಟ್ಟಿದ್ದೀನಿ, ಎಲ್ಲ ಅಸೆಟ್ಸನ್ನ ಎಲ್ಲ ರೀತಿಯಾದದ್ದನ್ನು ಚೆನ್ನಾಗಿ ಮಾಡಿಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟಂತಾನೆ. ಹಾಗಾಗಿ ಇವುಗಳಿಗೆ ನಾನು ಸೇವೆ ಮಾಡ್ತೀನಿ, ಇವುಗಳನ್ನೇ ನಾನು ನಂಬಿಕೊಂಡಿರ್ತೀನಿ. ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗಬೇಕು. ಅಭಿಷೇಕ್ತೇತು ಕಾಕುಸ್ತೆ ಅಭಿಷಿಕ್ತೇತು ಕಾಕುಸ್ಥೆ ಪ್ರಹೃಷ್ಟ ಮುದಿತೇ ಜನೆ ಪ್ರೀತಿರ್ಮಮ ಯಶಶ್ಚೈವ ಭವೇದ್ ರಾಜ್ಯ ಚತುರ್ಗುಣಂ. ಈಗ ಇರುವುದಕ್ಕಿಂತ 4 ಪಟ್ಟು ನನಗೆ ಹೆಚ್ಚು ಸಂತೋಷವಾಗುತ್ತೆ ಶ್ರೀರಾಮ ಬಂದು ಈ ಪಾದುಕೆಯನ್ನು ಧರಿಸಿ ಸಿಂಹಾಸನವನ್ನು ಏರಿದಾಗ ಅಂತ ಹೇಳಿ, ಸವಲ್ಕಲ ಜಟಾಧಾರಿ ಮುನಿವೇಶಧರ ಪ್ರಭು ನಂದಿಗ್ರಾಮೇ ವಸದ್ವೀರ ಸಸೈನ್ಯೋ ಭರತಸ್ತದ. ನಂದಿಗ್ರಾಮದಲ್ಲಿ ಭರತ ಬಹಳ ನಿಯತವಾದ ವ್ರತದಲ್ಲಿ ಇದ್ದರೂ ಎಲ್ಲವನ್ನ ಪರೀಕ್ಷೆ ಮಾಡಿಕೊಂಡು ನೋಡ್ತಾ ಇದ್ದ ಅಂತ. ಆದರೆ ಅವನು ಸನ್ಯಾಸಿಯ ಬಾಳನ್ನು ನಡೆಸಿದ, ವಾನಪ್ರಸ್ಥನ ಬಾಳನ್ನು ನಡೆಸಿದ, ಆದರೆ ಲೋಕ ವ್ಯವಹಾರದಲ್ಲಿ ಉದಾಸೀನನಾಗಲಿಲ್ಲ. DVG ಅವರು ಇಹಲೋಕದಲ್ಲಿ ನಾವು ನಡೆದುಕೊಳ್ಳುವ ರೀತಿಯನ್ನು ಹಾಗೆಯೇ ಇರಬೇಕು ಅಂತ ಕಗ್ಗದಲ್ಲಿ ಹೇಳತು. ಭರತನ ಉದಾಹರಣೆ ಅಂತ, ಯಾರದೋ ರಾಜ್ಯವನ್ನ ಉದಾಸೀನ ಮಾಡದೆ ಚೆನ್ನಾಗಿ ಕಾಪಾಡಿಕೊಂಡ, ಆದರೆ ರಾಜ್ಯದ ಯಾವ ಭೋಗವನ್ನು ತಾನು ಅನುಭವಿಸಲಿಲ್ಲ. ಹಾಗೆ ಇದ್ದಂಥದ್ದು. ಸವಾಲ ವ್ಯಜನಂ ಛತ್ರಂ ಧಾರಯಾಮಾಸ ಚ ಸ್ವಯಂ. ದಿವಸ ರಾಮನ ಪಾದುಕೆಗಳಿಗೆ ಛತ್ರ ಚಾಮರ ಸೇವೆಯನ್ನು ಮಾಡ್ತಾ ಇದ್ದಂತೆ. ಮತ್ತೆ ಭರತ ಶಾಸನಂ ಸರ್ವಂ ಪಾದುಕಾಭ್ಯಾಂ ನಿವೇದಯತ್. ಏನೊಂದಾದರೂ ಪಾದುಕೆಗಳಿಗೆ ಅವನು ಹೇಳಿ ಮಾಡ್ತಾ ಇದ್ದಂತೆ. ಇದು ನೋಡಿ, ಪಾದುಕೆಗಳಿಗೆ ಕಿವಿ ಇದೆಯೇ, ಮನಸ್ಸಿದೆಯೇ ಕೇಳ್ಕೊಳ್ಳೋಕ್ಕೆ ತಿಳ್ಕೊಳ್ಳೋಕ್ಕೆ ಅಂತಂದ್ರೆ ಅಲ್ಲ. ಪ್ರತಿನಿಧಿ ರೂಪದಿಂದ ಅವು ಇವೆ ಅಂದರೆ ಎಲ್ಲ ಒಪ್ಪಿಸಬೇಕು. ತಿರುಪತಿಯಲ್ಲಿ ಪ್ರತಿ ದಿವಸ ದೇವರಿಗೆ ಪಂಚಾಂಗ ಶ್ರವಣ ಮಾಡಿಸ್ತಾರೆ. ಕೊಲವು ಶ್ರೀವಾಸ ಅಂತ ಕರೀತಾರೆ. ಕೊಲವು ಅಂದರೆ ತೆಲುಗಿನಲ್ಲಿ ಓಲಗ, ಒಡ್ಡೋಲಗ ಅಂತ ಅರ್ಥ. ಅಂದರೆ ಆಸ್ಥಾನ ನಿರ್ವಾಹ ಮಾಡುವುದು. ಆ ಉತ್ಸವ ವಿಗ್ರಹದ ಮುಂದೆ ಪಂಚಾಂಗ ಶ್ರವಣ ಆದಮೇಲೆ ಹಿಂದಿನ ದಿವಸ ಹುಂಡಿಯಲ್ಲಿ ಎಷ್ಟು ಬಿದ್ದಿದ್ದು ದುಡ್ಡು, ಅದು ಎಷ್ಟು ಖರ್ಚಾಯಿತು, ಅದು ಎಷ್ಟು ಬ್ಯಾಲೆನ್ಸು, ಅವುಗಳನ್ನು ಕೂಡ ಪೈಸೆಗಳವರೆಗೆ ಒಪ್ಪಿಸಬೇಕು ಅಂತ ಇದೆ. ಪರಮಾತ್ಮನಿಗೆ ಎಲ್ಲವನ್ನ ನಿವೇದನೆ ಮಾಡಬೇಕು ಅಂತ. ನೈವೇದ್ಯ ಅನ್ನೋದು ವಸ್ತುತಾ ಬಂದಿದ್ದು ನಿವೇದ ಅಂದರೆ ಚೆನ್ನಾಗಿ ತಿಳಿಯಪಡಿಸುವುದು ಅಂತ. ಅದಕ್ಕೆ ತೆಲುಗಿನಲ್ಲಿ ಒಂದು ಗಾದೆ, ನೀಕಿ ಚೂಪು ನಾಕಿ ಮೇಪು ಅಂತ. ನಿನಗೆ ತೋರಿಕೆ ನನಗೆ ಮೇವು ಅಂತ. ಮೇಪು ಅಂದರೆ ನನಗೆ ತಿನ್ನುವುದು, ನಿನಗೆ ತೋರ್ಪಡಿಸುವುದು ಅಷ್ಟೇ ಅಂತ. ಇದು ಹಾಗಲ್ಲ, ಪ್ರಾಮಾಣಿಕವಾಗಿ ಎಲ್ಲವನ್ನ ಮಾಡ್ತಾ ಇದ್ದ. ಅಂದರೆ ಒಂದು ಗವರ್ನೆನ್ಸ್ ಅನ್ನುವುದು ಬೇಕು. ಯಾವುದಾದರೂ ಒಂದು ಸಾಂಕೇತಿಕವಾಗಿ ಆದರೂ ನಮಗೆ ನಿರ್ದೇಶನ ಮಾಡುವಂಥದ್ದು ಬೇಕು. ಸನಾತನ ಧರ್ಮದಲ್ಲಿ ಎಲ್ಲ ರೀತಿಯಾದ ಉಪಾಸನೆಗಳಿಗೂ ಅವಕಾಶವಿದೆ. ಇದನ್ನ ನಾವು ಒಪ್ಪಿಕೊಂಡ ಮೇಲೆ ಮಿಕ್ಕದ್ದನ್ನು ಒಪ್ಪಿಕೊಳ್ಳಬಹುದು. ಆದರೆ ಮಿಕ್ಕದ್ದನ್ನು ಒಪ್ಪಿಕೊಂಡವರಿಗೆ ಇದು ನುಂಗಲಾಗದ ತುತ್ತಾಗುತ್ತೆ. ಇಫ್ ದೇ ವಾಂಟ್ ಟು ಅಕ್ಸೆಪ್ಟ್ ಸನಾತನ ಧರ್ಮ, ಇಟ್ ವಿಲ್ ಬಿ ಸೂಯಿಸೈಡಲ್ ಎಫರ್ಟ್ ಆಗೋಗ್ಬಿಡುತ್ತೆ. ಯಾಕೆಂತಂದ್ರೆ ಆ ಮತಗಳ ಸಂಕುಚಿತತೆ ಆ ರೀತಿಯಾಗಿರುವಂಥದ್ದು. ಅರೆ, ಭರತನ ಪಾದುಕಾರಾಧನೆ ಆ ರೀತಿಯಾದದ್ದಲ್ಲ. ಅವನು ಪಾದುಕೆಗಳನ್ನೂ ಕಂಡವನು, ಪಾದುಕಾಪತಿಯನ್ನೂ ಕಂಡವನು. ಪ್ರತಿನಿಧಿ ಇದು ಅಂತ ಚೆನ್ನಾಗಿ ಗೊತ್ತು. ಪ್ರತಿನಿಧಿಯಾಗಿರೋದಕ್ಕೆ ಮೂಲಕ್ಕೆ ಸಲ್ಲಿಸಬೇಕಾದ್ದೆಲ್ಲ ಸಲ್ಲಿಸಬೇಕು, ಕಾರಣ ಮೂಲ ನಮ್ಮ ಕಣ್ಣೆದುರಿಲ್ಲ ಅಂತ. ಆದರೆ ಮೂಲವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿದ್ರಿಂದ ಇದನ್ನು ಎಂದಿಗೂ ಕೂಡ ತಾನು ತಿರಸ್ಕರಿಸಬೇಕಿಲ್ಲ. ಅದೇ ಸಂದರ್ಭದಲ್ಲಿ ಇದೇ ಸರ್ವಸ್ವವೂ ಅಲ್ಲ ಅಂತ ಗೊತ್ತು. ಔಪಾಧಿಕವಾದಂಥ ಪಾದುಕೆಯನ್ನು ತತ್ಕಾಲದ ರಾಜ್ಯ ವ್ಯವಹಾರಕ್ಕಾಗಿ ನಾವು ಯಾವ ತರಹ ನಾವೇ ಕೈಯಾರೆ ಮಾಡಿದ ವಿಗ್ರಹಕ್ಕೆ ನಾವೇ ನಮಸ್ಕಾರ ಮಾಡುವಂತೆ. ಕುಂಬಾರ ವಿಗ್ರಹವನ್ನು ಮಾಡುವಾಗ ಆ ಮಣ್ಣಿನ ವಿಗ್ರಹವನ್ನು ಎಲ್ಲಿಯೋ ಮಣ್ಣನ್ನು ತೆಗೆದುಕೊಂಡು ಬಂದಿರ್ತಾನೆ, ಯಾವುದೋ ಕೆರೆಯಲ್ಲಿ. ನಿತ್ಯ ನಾವು ತುಳಿತಾ ಇರುವಂಥ ಮಣ್ಣೇ ಆಗಿದ್ದಿರಬಹುದು. ಅವನು ಅದನ್ನು ಹದ ಮಾಡುವಾಗ ತುಳಿದಿರಬಹುದು. ಆದರೆ ಯಾವಾಗ ಅದನ್ನು ಮೂರ್ತಿಯಾಗಿ ಮಾಡಿದನೋ ಅವನೇ ದಂಡವತ್ ಪ್ರಣಾಮ ಮಾಡ್ತಾನೆ. ಅದು ಯಾತಕ್ಕೆ? ನಮ್ಮೊಳಗಿನ ಶಕ್ತಿಯನ್ನೇ ನಾವು ಅಲ್ಲಿ ಆವಾಹನ ಮಾಡಿದಂಥದ್ದು. ಹೀಗೆ ಪಾದುಕೆಯಲ್ಲಿ ಶ್ರೀರಾಮ ಶಕ್ತಿ ಆವಾಹಿತವಾದ್ದರಿಂದ ಅದು ದಾರುಮಯವಾದರೂ ಕೂಡ ಅದಕ್ಕೆ ಎಲ್ಲಿಲ್ಲದ ಗೌರವ ಬರುತ್ತೆ. ಈ ಪಾದುಕೆಗಳ ಬಗ್ಗೆ ನಿಗಮಾಂತ ದೇಶಿಕರು ಅಂತ ಪ್ರಸಿದ್ಧರಾದ ವೆಂಕಟನಾಥ ಘಂಟಾವತಾರರು ಅದ್ಭುತವಾಗಿ 1000 ಪದ್ಯಗಳ ಕಾವ್ಯವನ್ನು ಮಾಡಿದ್ದಾರೆ. ಪಾದುಕಾ ಸಹಸ್ರ ಅಂತ ಪ್ರಸಿದ್ಧವಾದದ್ದು. ಅಲ್ಲಿ ತುಂಬ ಕಾವ್ಯ ಮನೋಹರವಾದ ಶೈಲಿಯಲ್ಲಿ ಪಾದುಕೆಗಳ ಪ್ರಭುತ್ವವನ್ನು, ಅದರ ನಿರತಿಶಯವಾದಂಥ ಮಹಾತ್ಮ್ಯವನ್ನು ಹೇಳ್ತಾರೆ. ಭರತ ಎಲ್ಲರಿಗಿಂತ ಮಹನೀಯ. ಕಾರಣ ಭಗವಂತನ ಪಾದಕ್ಕಿಂತ, ಪಾದ ಧೂಳಿಗಿಂತ ಪಾದುಕೆಯ ಪ್ರಭಾವ ದೊಡ್ಡದು ಅಂತ ಕಂಡುಕೊಂಡ.
ಮತ್ತು ಪಾದುಕೆಯ ಆಳ್ವಿಕೆ 14 ವರ್ಷ ಇತ್ತಲ್ಲ, ಆಗ ಯಾರ ಮೇಲೂ ಅಪವಾದ ಬರಲಿಲ್ಲ, ಯಾರ ಮೇಲೆ ಯಾರೂ ಅಲಿಗೇಷನ್ಸ್ ಮಾಡಲಿಲ್ಲ. ಶ್ರೀರಾಮನ ಆಳ್ವಿಕೆಯಲ್ಲಾದರೂ ಸೀತಾದೇವಿಯಂಥ ಸಾಧ್ವಿ ಮೇಲೆ ಲೋಕಾಪವಾದ ಬಂತು. ಪಾದುಕಾ ಸಾಮ್ರಾಜ್ಯದಲ್ಲಿ ಈ ರೀತಿಯಾದಂಥ ಉಪದ್ವ್ಯಾಪ ಆಗಲಿಲ್ಲ. ಅದರಿಂದ ಭಗವಂತನಿಗಿಂತ ಭಗವಂತನ ಪಾದುಕೆ ಸಾಮ್ರಾಜ್ಯ ದೊಡ್ಡದು ಅಂತ ಚಮತ್ಕಾರ ಮಾಡ್ತಾರೆ. ಅದು ಮಾತ್ರವಲ್ಲ, ಅವ್ರು ಹೇಳ್ತಾರೆ ಈ ಪಾದುಕೆಗಳ ವೈಶಿಷ್ಟ್ಯ ಏನು ಅಂತಂದರೆ, ಅವನ್ನ ಶ್ರೀರಾಮನ ಪಾದುಕೆಗಳನ್ನು ಭರತ ಉದಕ್ ಅಂದರೆ ಉತ್ತರ ಮುಖವಾಗಿ ಇಟ್ಟ. ಸಾಮಾನ್ಯವಾಗಿ ಪೂರ್ವ ಅಥವಾ ಉತ್ತರ ಈ ದಿಕ್ಕಿನಲ್ಲಿ ಹೀಗಿಡುವಂಥದ್ದು, ದಕ್ಷಿಣ ದಿಕ್ಕಿಗೆ ಇಡುವಲ್ಲ. ಅವನು ಒಂದು ಪಕ್ಷ ದಕ್ಷಿಣ ದಿಕ್ಕಿಗೆ ಏನಾದ್ರು ಇಟ್ಟಿದ್ದಿದ್ರೆ ರಾವಣನ ಬಾಧೆನೇ ಇರ್ತಾ ಇರಲಿಲ್ಲ. ಪಾದುಕೆಗಳು ದೇವಡ ವಾಚ್ ಇಟ್ ದಿ ಸದರ್ನ್ ಡಿರೆಕ್ಷನ್. ಹಾಗಾಗಿ ಸೀತಾಪಹರಣವಾದದ್ದಾದರೂ ಕೂಡ ಈ ಪಾದುಕೆಗಳನ್ನ ಪ್ಲೇಸ್ಮೆಂಟ್ ಮಾಡಿದ್ದು ಸಾಂಪ್ರದಾಯಿಕವಾದ ದಿಕ್ಕಿಗೆ ಮಾಡಿದ್ರಿಂದ ಆಯಿತು. ದಕ್ಷಿಣಕ್ಕೆ ಮಾಡಿದ್ರೆ ಸೀತಾಪಹರಣವೂ ಆಗ್ತಾ ಇರಲಿಲ್ಲ. ಪಾದುಕಾ ಸಾಮ್ರಾಜ್ಯದಲ್ಲಿ ಈ ರೀತಿಯಾದಂಥ ಅನ್ಯಾಯ ಆಗೋದಕ್ಕೆ ಸಾಧ್ಯವೇ ಅಂತೆಲ್ಲ ಹೇಳ್ತಾರೆ. ಅಂದರೆ ಏನು, ಆ ಪಾದುಕೆಗಳ ವಿಶ್ವಾಸದ ಹಿನ್ನೆಲೆಯಲ್ಲಿ ಭರತ ಮಾಡ್ತಾ ಇದ್ದಂಥ ಕೆಲಸ. ತಮಿಳಿನಲ್ಲಿ ಮಣ್ಣು ಮಾಮಿಯಾರ್ ಅಂತ ಒಂದು ಗಾದೆ ಇದೆ. ಒಬ್ಬ ಸೊಸೆ ಅವಳಿಗೆ ಅತ್ತೆ ತೀರಿ ಹೋಗಿದ್ದ ಮನೆಗೆ ಬರುವಂಥದ್ದಾಯಿತು. ಅತ್ತೆ ಇಲ್ಲದ ಮನೆಯಲ್ಲಿ ತಗ್ಗಿ ಬಗ್ಗಿ ಇರುವುದು ಹೇಗೆ ಅಂತ ಅವಳ ಪ್ರಶ್ನೆ. ಹಿಂದಿನ ಕಾಲದಲ್ಲೆಲ್ಲ ಸೊಸೆಯಂದ್ರನ್ನ ದಂಡನೆ ಮಾಡ್ತಾ ಇದ್ರು ಅತ್ತೆಯರು. ಹಾಗಾಗಿ ಹೇಗೋ ಅವಳು ಅತ್ತೆಯ ಕೈ ಕೆಳಗೆ ಬೆಳೆಯಬೇಕಾಗಿತ್ತು. ಅತ್ತೆ ಇಲ್ಲದ ಮನೆಯಲ್ಲಿ ತಾನು ಸೊಸೆಯಾಗಿರೋದಕ್ಕೆ ಹೇಗೆ ಸಾಧ್ಯ ಅಂತ ಚಿಂತೆ ಮಾಡಿ ಕಡೆಗೆ ಸ್ವಲ್ಪ ಯೋಚನೆ ಮಾಡಿ ಮಣ್ಣಿನಲ್ಲಿ ಒಂದು ಸ್ತ್ರೀ ಮೂರ್ತಿಯನ್ನು ಮಾಡಿ ಒಂದು ಸೀರೆಯನ್ನು ಉಡಿಸಿ ಗೂಡಿನಲ್ಲಿ ಕೂಡಿಸಿದಳಂತೆ. ಅತ್ತೆ ಮನವರೇ, ಇವತ್ತು ಅಡಿಗೆ ಏನು ಮಾಡೋದು, ಹುರುಳಿಕಾಯಿ ಹುಳಿ ಮಾಡೋದಾ, ಬೆಂಡೆಕಾಯಿ ಗೊಜ್ಜು ಮಾಡೋದಾ ಅಂತ ಕೇಳೋದಂತೆ. ಆಮೇಲೆ ಹುರುಳಿಕಾಯಿ ಹುಳಿನೂ ಬೇಡ, ಬೆಂಡೆಕಾಯಿ ಗೊಜ್ಜು ಬೇಡವೆ, ಕೋಸಿನ ಹುಳಿ ಮಾಡು, ಸುವರ್ಣಗಡ್ಡೆ ಪಲ್ಯ ಮಾಡು ಅಂತಂದ್ರೆ ಆಯ್ತು ಅತ್ತೆಮ್ಮನವರೇ, ಒಳ್ಳೇದು ಅಂತ ಅವಳೆ 2 ಪಾತ್ರ ನಿರ್ವಾಹ ಮಾಡಿಕೊಂಡು ಮಾಡ್ತಾ ಇದ್ದಳು ಅಂತ. ಏನಿದು, ನಮಗೆ ನಮ್ಮ ಕೆಲಸಗಳ ಪುನರ್ವಿಮರ್ಶೆ ಬೇಕಾಗುತ್ತೆ. ನಾವು ಮತ್ತೊಂದನ್ನು ಅದಕ್ಕಾಗಿ ಇಟ್ಕೊಳ್ಳೋದು. ಹೋಮಾದಿಗಳನ್ನು ಮಾಡುವಾಗ ಎಷ್ಟೋ ಬಾರಿ ಬ್ರಹ್ಮಸ್ಥಾನದಲ್ಲಿ ಒಳ್ಳೆಯ ವೇದವಿತ್ತಾದಂತಹ ಬ್ರಾಹ್ಮಣ ಇಲ್ಲ ಅಂದರೆ ಒಂದು ಕೂರ್ಚವನ್ನ ಅಲ್ಲಿ ಕಟ್ತೀವಿ. ಅಂದರೆ ಮತ್ತೊಂದು ನಮ್ಮನ್ನು ನೋಡ್ತಾ ಇದೆ ಅನ್ನುವಂಥ ಭಾವ ಇರಲಿ ಅಂತ. ಒಳಗಿರುವಂಥದ್ದನ್ನೇ ಹೊರಗೆ ಪ್ರತಿನಿಧಿಸಿಕೊಳ್ಳುವಂಥದ್ದು ಇಲ್ಲಿಯ ತಾತ್ಪರ್ಯ. ಹೀಗಾಗಿ ನಮ್ಮ ಪರಂಪರೆಯ ಮೇಲೆ ಅನ್ಯಮತೀಯರು ಬೇಕಾದಂತೆ ಪ್ರತ್ಯಾರೋಪಗಳನ್ನು ಮಾಡ್ತಾರೆ. ಅದು ಹೇಗಿದೆ ಅಂತಂದರೆ, ಬೇರೆಯವರ ಎಲೆ ಮೇಲೆ ಸತ್ತು ಬಿದ್ದಿರುವಂಥ ನೊಣವನ್ನು ಗಮನಿಸಿ ಆಕ್ಷೇಪ ಮಾಡೋದು, ತಮ್ಮ ಎಲೆ ಮೇಲೆ ಸತ್ತಿರತಕ್ಕಂಥ ಡೈನಾಸರಸ್ ಅನ್ನು ಮರೆತಿದ್ದಾರೆ ಎನ್ನುವಂತೆ. ಅದು ಖಂಡಿತವಾಗಿ ಅಪಲಾಪ. ಅದಕ್ಕೆ ಸಮರ್ಥವಾದ ಉತ್ತರಗಳು ಬೇಕಾದಂತೆ ಇವೆ. ನಾವು ಎಲ್ಲೆಲ್ಲಿಯೂ ಭಗವಂತನ ಕಾಣ್ತೀವಿ. ದಯಾನಂದ ಸರಸ್ವತಿ ಸ್ವಾಮಿಗಳು ಬಹಳ ಚೆನ್ನಾಗಿ ಹೇಳಿದ್ದಾರೆ, ಫಾರ್ ದಿ ಅದರ್ಸ್ ದೇ ಹ್ಯಾವ್ ಓನ್ಲಿ ಒನ್ ಗಾಡ್ ಬಟ್ ಯು ಹ್ಯಾವ್ ಓನ್ಲಿ ಗಾಡ್ ಅಂತ. ನಮಗೆ ದೇವರೇ ಇರುವುದು, ಅವರಿಗೆ ಒಬ್ಬರೇ ದೇವರಿರೋದ್ರೆ ನಮಗೆ ಇರೋದೆಲ್ಲ ದೇವರೇನೆ ಅಂತ ಹೇಳ್ಬಿಟ್ಟಿದ್ವಿ. ಆ ದೇವರಿಗೆ ಒಂದು ಪ್ರತ್ಯೇಕತ್ವ ಬಂದರೆ ಆತನಿಗೆ ಸರ್ವಜ್ಞತ್ವ, ಸರ್ವಶಕ್ತತ್ವ, ಸರ್ವವ್ಯಾಪ್ತಿತ್ವ ಹೇಗೆ ಸಿದ್ಧಿಯಾಗುತ್ತದೆ? ಹಾಗಾಗಿ ಸಮಸ್ತವೂ ಜಗತ್ತಿನಲ್ಲಿ ಭಗವತ್ ಸ್ವರೂಪವಾದದ್ದೇ, ಭಗವದ್ ವಿಭೂತಿಗಳೇ ಅನ್ನುವುದನ್ನು ಭರತನಲ್ಲಿ ನಾವು ಕಾಣ್ತೀವಿ. ಆ ಪಾದುಕೆಯ ಸಾಮ್ರಾಜ್ಯವನ್ನು ಪಾದುಕಾ ಸಹಸ್ರದಲ್ಲಿ ವೇದಾಂತ ದೇಶಿಕರು ಅನೇಕ ವಿಧವಾಗಿ 32 ಪದ್ಧತಿಗಳಲ್ಲಿ ವರ್ಣನೆಯನ್ನು ಮಾಡ್ತಾರೆ, 1000 ಶ್ಲೋಕಗಳಲ್ಲಿ. ಅಂದರೆ ಇದು ಎಷ್ಟು ಸ್ಫೂರ್ತಿಯನ್ನು ಕೊಡ್ತು ಅಂತ. ನಾವು ತುಂಬ ತಿರಸ್ಕಾರ್ಯವಾದದ್ದು ಚಪ್ಪಲಿ ಅಂತ ಅಂದುಕೊಳ್ತೀವಿ. ಆದರೆ ದೊಡ್ಡವರಿಗೆ ಸೇರಿದಂಥದ್ದು ಯಾವುದೂ ದೊಡ್ಡದು ಅನ್ನುವ ಭಾವನೆ ಮತ್ತು ಅವರ ಆಜ್ಞೆಯನ್ನು ನಾವು ಯಾವ ಮಟ್ಟಕ್ಕೂ ನೆರವೇರಿಸೋದಕ್ಕೆ ಸಿದ್ಧ ಇದ್ದೀವಿ ಎನ್ನುವಂಥದ್ದು ಭರತನಲ್ಲಿ ಕಾಣಿಸುವಂಥದ್ದು. ಹಾಗಾಗಿ ಭರತ ಶ್ರೀರಾಮನ ಪಾದುಕೆಗಳನ್ನು ಪ್ರತಿನಿತ್ಯವೂ ಇಟ್ಟುಕೊಂಡು ಅವುಗಳಿಗೆ ರಾಜ್ಯದ ಹಿತಾಹಿತಗಳನ್ನು ನಿವೇದನೆ ಮಾಡಿ ತಾನು ತೀರ್ಮಾನ ತಗೊಂಡು ಇದು ಒಪ್ಪಿಗೆಯೇ ಅಂತ ಕೇಳ್ತಾ ಇದ್ದ. ಅಂದರೆ ನೋಡಿ, ಇಲ್ಲಿರುವ ಭಗವದ್ಗೀತೋಪದೇಶ ಸ್ವಾರಸ್ಯ. ಕರ್ತೃತ್ವ ಭೋಕ್ತೃತ್ವ ತನ್ನದಿಲ್ಲ, ಹಾಗೆಂತ ಕರ್ಮಾಧಿಕಾರವನ್ನು ಮಾತ್ರ ಬಿಟ್ಟಿದ್ದಿಲ್ಲ. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂರ್ ಮಾತೆ ಸಂಗೋಸ್ತ್ವ ಕರ್ಮಣಿ ಎನ್ನುವುದು ಇದೇ ಅರ್ಥದಲ್ಲಿ. ಕರ್ತವ್ಯ ಭ್ರಷ್ಟತೆಯನ್ನು ಮಾಡಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತ ನಾನು ಕರ್ತೃ ನಾನು ಭೋಕ್ತೃ ಅನ್ನುವಂಥ ಅಹಂಕಾರ ಮಮಕಾರಗಳಿಗೆ ಅವಕಾಶವೇ ಇಲ್ಲ. ಹೀಗಾಗಿ ನಿರ್ಲೇಪ ಕರ್ಮದ ಮಹಾಯೋಗಿಯಾಗಿ ಭರತ 14 ವರ್ಷ ಪಾದುಕಾ ಸಾಮ್ರಾಜ್ಯದ ರೀಜೆಂಟ್ ಅಂತ ಹೇಳಬಹುದು. ಅವನನ್ನು ಪಾದುಕಾ ಸಾಮ್ರಾಜ್ಯ ನಿರ್ವಾಹ ಧುರಂಧರ ಅಂತ ಕರೀಬಹುದು. ಹಾಗಾದ ಇತ್ತ ಶ್ರೀರಾಮ ವನದಲ್ಲಿ ಚಿತ್ರಕೂಟದಲ್ಲಿರುವಾಗ ಕೆಲವರು ಋಷಿಗಳು ಅಲ್ಲಿಂದ ಹೊರಡುವಂತಹ ಸಮಯ ಬಂತು. ಅದು ಯಾಕೆ? ಖರದೂಷಣಾದಿಗಳ ಕ್ಲೇಶ. ಖರದೂಷಣಾದಿಗಳನ್ನು ಈ ಕಾಲದ ನಕ್ಸಲೈಟ್ಸು, ಟೆರರಿಸ್ಟು ಅಂತ ಕರೀಬಹುದು. ಕಾಡುಗಳಲ್ಲೇ ಅವರಿರೋದು. ಜನಸ್ಥಾನವನ್ನು ಬೇಕಾದರೆ ಟೆರರಿಸ್ಟ್ ಟ್ರೈನಿಂಗ್ ಸೆಂಟರ್ ಅಂತ ಕರೀಬಹುದು.
ಆ ಟೆರರಿಸ್ಟ್ ಟ್ರೈನಿಂಗ್ ಸೆಂಟರ್ಗೆ ಹೀರೋಯಿನ್ ಅಥವಾ ವ್ಯಾಂಪ್ ಅನ್ನೋದಿದ್ರೆ ಶೂರ್ಪಣಖೆ. ಅವಳ ಕೈ ಕೆಳಗಿದ್ದಂಥವರು ಖರ, ದೂಷಣ, ತ್ರಿಶಿರಸ್ಕ. ಮುಂದೆ ನಾವು ನೋಡ್ತೀವಿ, ರಾವಣಾಸುರ ಶೂರ್ಪಣಖೆಯ ಗಂಡನನ್ನ ಯುದ್ಧದಲ್ಲಿ ತನ್ನ ಅರಿವಿಲ್ಲದೆ ಕೊಂದಾಗ ವಿಧವೆಯಾದ ತಂಗಿಗೆ ಸಮಾಧಾನ ಮಾಡೋದಕ್ಕೋಸ್ಕರವಾಗಿ ಅವಳಿಗೆ ಈ ಜನಸ್ಥಾನವನ್ನು ನಿರ್ವಾಹ ಮಾಡಿಕೊಂಡಿರೋ ನೀನು ದೃಪ್ತಳಾಗಿ ನಿರ್ವಿಶಂಕಳಾಗಿ ವಿಶಂಕಟವಾಗಿ ಇರು ಅಂತ ಕೊಟ್ಟಿದ್ದು ಅಂತ ಅನ್ಸುತ್ತೆ. ಅದಕ್ಕೆ ಆಧುನಿಕ ಪರಿಭಾಷೆಯಲ್ಲಿ ಹೇಳಬಹುದಾದರೆ, ಒಂದು ಪ್ರಭಾವಶಾಲಿಯಾದ ರಾಜಕೀಯ ವ್ಯಕ್ತಿ ಒಂದು MP ಎಲೆಕ್ಷನ್ನಲ್ಲಿಯೋ ಎಲ್ಲಿಯೋ ಸೋತು ಹೋಗ್ಬಿಟ್ಟಾಗ ಇನ್ನೇನೂ ಮಾಡೋಕ್ಕಾಗದೆ ಅವನನ್ನು ಒಂದು ಗವರ್ನರ್ ಆಗಿ ಒಂದು ಕಡೆಗೆ ಕೂಡಿಸ್ಬಿಡ್ತಾರಲ್ಲ, ಆ ರೀತಿಯಾಗಿ ಇವಳನ್ನ ಆ ಜನಸ್ಥಾನಕ್ಕೆ ಗವರ್ನೆಸ್ ಆಗಿ ಮಾಡಿ ಕೂಡಿಸಿದ್ದು. ಅವಳಿಗೆ ತೊಂಡಲಿಯುವಂಥ ಬುದ್ಧಿ ಬಂದದ್ದು. ಅದು ಮತ್ತೆ ಮತ್ತೆ ವಿಸ್ತಾರವಾಗುತ್ತಲೇ ಇತ್ತು. ಜೊತೆಗೆ ಅಯೋಧ್ಯೆಯಲ್ಲಿ ದಶರಥ ಬದುಕಿಲ್ಲ, ರಾಮ ವನವಾಸದಲ್ಲಿದ್ದಾನೆ ಅಂತಂದಾಗ ಸಹಜವಾಗಿಯೇ ದುಷ್ಟಶಕ್ತಿಗಳಿಗೆ ಅವಕಾಶವಾಗುತ್ತೆ. ನಾರಾಜಕೆ ಜನಪದೆ ಅನ್ನುವ ಮಾತುಗಳಲ್ಲಿ ಎಷ್ಟೋ ಶ್ಲೋಕಗಳನ್ನು ನಿನ್ನೆ ಕಂಡವಲ್ಲ ನಾವು. ಆದ್ದರಿಂದ ಖರದೂಷಣಾದಿಗಳು ಲಂಕೆಯಿಂದ ಜನಸ್ಥಾನ ಅಂತಂದರೆ ಪಂಚವಟಿ ಪ್ರಾಂತ್ಯ, ಅದು ಗೋದಾವರಿ ಮತ್ತು ತುಂಗಭದ್ರಾ ಕೃಷ್ಣಾ ನದಿಗಳ ಮಧ್ಯಭಾಗ. ಅಲ್ಲಿಂದ ಮತ್ತೂ ಮೇಲಕ್ಕೆ ಅಂದರೆ ನರ್ಮದಾ ನದಿಯನ್ನು ದಾಟಿ ಬಂದಿದ್ದಾರೆ. ಹಿಂದೆನೇ ಬಂದಿದ್ದವರಲ್ವೇ ವಿಶ್ವಾಮಿತ್ರನ ಯಾಗಕ್ಕೆ ಆಟಂಕಪ್ರಾಯರಾಗಿದ್ದಂಥವರು ಮಾರೀಚ, ಸುಬಾಹು ಮೊದಲಾದವರು. ಅವರಿಬ್ಬರು ಎಲ್ಲ ಹೋದ ಮೇಲಿಂದ ಮತ್ತೊಂದು ರಕ್ತಬೀಜಾಸುರನ ಕಥೆಯೇ ತಾನೇ ಇದಿರುವಂಥದ್ದು. ಇವರು ಬಂದು ಋಷಿಗಳಿಗೆ ತುಂಬ ಕಾಟ ಕೊಡ್ತಾ ಇದ್ದಾರೆ. ಇದನ್ನ ಆಧುನಿಕ ವಿದ್ವಾಂಸರು ಆರ್ಯ ಅನಾರ್ಯ ಸಂಘರ್ಷ ಅಂತಾರೆ. ಖಂಡಿತ ಅಲ್ಲ. ಏಕೆಂದರೆ ಎಷ್ಟೋ ಜನ ಋಷಿಗಳು ಕಪ್ಪು ಬಣ್ಣದವರಾಗಿದ್ದರು ಅಂತ ಗೊತ್ತಾಗುತ್ತೆ. ಆಂಗಿರಸ ಮಹರ್ಷಿ ಇರಬಹುದು, ಕಣ್ವ ಮಹರ್ಷಿ ಇರಬಹುದು, ಮತ್ತಿರ್ಗ ವ್ಯಾಸರಿರಬಹುದು, ಕೃಷ್ಣ ಅಂತ ಮತ್ತೊಬ್ಬ ಮಹರ್ಷಿ ಬರ್ತಾನೆ, ನಾರಾಯಣ ಮಹರ್ಷಿ. ಇವರೆಲ್ಲ ಕಪ್ಪಗೆ ಇದ್ದಂಥವರು, ತೊಳೆದ ಕೆಂಡದಂತೆ ಇದ್ದರು ಅಂತಲೇ ಐತರೇಯ ಬ್ರಾಹ್ಮಣದಲ್ಲಿ ಉಲ್ಲೇಖ ಬರುತ್ತೆ. ಹೀಗಿರುವಂಥ ಋಷಿಗಳು ಎಲ್ಲರೂ ಕೂಡ ಬಿಳಿಯಾಗಿದ್ದರು, ಅವರ ಕಣ್ಣು ನೀಲಿ ಬಣ್ಣದಲ್ಲಿತ್ತು, ತಲೆ ಕೂದಲು ಕೆಂಚಿಗಿತ್ತು, ಇವರು ಆರ್ಯನ್ ರೇಸ್, ಕೆಕೇಶಿಯನ್ ರೇಸ್, ಮತ್ತೊಂದು ಮಗದೊಂದು ಅಂತೆಲ್ಲ ಕೋಲಾಹಲ ಮಾಡುವಂಥದ್ದಕ್ಕೆ ಯಾವ ಅರ್ಥವೂ ಕಾಣುವುದಿಲ್ಲ. ಹಾಗೆ ರಾಕ್ಷಸ ಲೋಕದಲ್ಲಿದ್ದಂಥ ರಾವಣನೇ ಬ್ರಾಹ್ಮಣೋತ್ತಮನಾದಂಥ ವಿಶ್ರವಸ್ಸಿನ ಮಗ. ಅಲ್ಲಿ ಮತ್ತೆ ಲಂಕಿಯಲ್ಲಿ ಬೇಕಾದಂತೆ ಹೋಮ ಧೂಮಗಳು ಮೆರೀತಾ ಇದ್ವು, ವೇದಾಭ್ಯಾಸಗಳನ್ನು ಮಾಡ್ತಾ ಇದ್ರು, ದೇವಸ್ಥಾನಾದಿಗಳಿದ್ವು. ಇದೇ ವೈದಿಕ ಸಂಸ್ಕೃತಿಯೇ ಭೋಗೀಯವಾಗಿ ಇತ್ತು, ಅಂದರೆ ಭೋಗಪರವಾಗಿತ್ತು. ವೈದಿಕ ಸಂಸ್ಕೃತಿ ಅಂತ ಹೇಳೋದಕ್ಕಿಂತ ವೈದಿಕ ಸಂಸ್ಕೃತಿಯ ತೋರಿಕೆಯಲ್ಲಿ ನಾಗರಿಕತೆ ಇತ್ತು, ಔಪಭೋಗಿಕವಾದಂಥ ಕನ್ಸ್ಯೂಮರಿಸಮ್ನ ನಾಗರಿಕತೆ ಇತ್ತು ಅಂತ ನಮಗೆ ರಾಮಾಯಣದ ಸುಂದರಕಾಂಡದಿಂದ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ಇಲ್ಲಿದ್ದು ಜನಾಂಗ ಸಂಘರ್ಷವಲ್ಲ. ಒಂದೇ ಜನಾಂಗದಲ್ಲಿ ಎರಡು ಬೇರೆ ಬೇರೆ ಮೌಲ್ಯಗಳನ್ನು ಗುರುತಿಸಿಕೊಂಡಂಥವರು. ಕೆಲವರು ಪ್ರೇಯಸ್ಸೇ ದೊಡ್ಡದು ಅಂತ ಹೇಳೋರು, ಇನ್ನು ಕೆಲವರು ಶ್ರೇಯಸ್ಸಿಗೆ ಅಧೀನವಾಗಿ ಪ್ರೇಯಸ್ಸಿರಬೇಕು ಅಂತನ್ನುವಂಥವ್ರು. ಪ್ರೇಯಸ್ಸೇ ದೊಡ್ಡದು ಅಂತನ್ನುವಂಥದ್ದು ಅಸುರ ಸಂತಾನ ಅಂತಾಯಿತು. ಶ್ರೇಯಸ್ಸೇ ದೊಡ್ಡದು, ಅದಕ್ಕೆ ಅಧೀನವಾಗಿ ಪ್ರೇಯಸ್ಸು ಅಂತಂಥದ್ದು ಸುರ ಸಂತಾನ ಅಂತ ಅನಿಸ್ಕೊಡ್ತು. ಆ ರೀತಿಯಾದ ಸಂಘರ್ಷ. ಹಾಗಾಗಿ ಎಷ್ಟೆಷ್ಟೋ ಕಥೆಗಳು, ಕಾದಂಬರಿಗಳನ್ನು ಬೇಕಾದಂತೆ ಬರೆದಿದ್ದಾರೆ ಕನ್ನಡದಲ್ಲಿ. ಆ ಕೊಚ್ಚೆಯ ಹೊಳೆ ಮಹಾಪೂರವಾಗಿ ಹರಿದಿದೆ. ಖಂಡಿತ ಅದಕ್ಕೆ ಯಾವುದೇ ವಿಧವಾದ ರಾಮಾಯಣದ ಅಂತರ್ಗತ ಸಾಕ್ಷ್ಯಗಳು ಇಲ್ಲ, ಭಾರತೀಯ ಪರಂಪರೆಯ ಸಾಕ್ಷ್ಯಗಳು ಇಲ್ಲ. ಅದು ಏನಿದ್ದರೂ ಕೂಡ ಪಾಶ್ಚಾತ್ಯ ದುಷ್ಪ್ರೇರಣೆಯಿಂದ ಬಂದಂಥ ವಿಕಾರ. ಅದು ವಾದವೂ ಅಲ್ಲ, ವಾದಾಭಾಸ ಅಷ್ಟೇನೆ. ನಮ್ಮಲ್ಲಿ ಎಲ್ಲ ವರ್ಣಗಳೂ ಕೂಡ ಈ ಮಹೋನ್ನತವಾದಂಥ ವೈದಿಕ ತತ್ವವನ್ನು ಅಂಗೀಕರಿಸಿತ್ತು. ಹಾಗಾಗಿ ಅಲ್ಲಿ ಯಾವುದೇ ವಿಪ್ರತಿಪತ್ತಿ ಇರಲಿ. ಈ ರಾಕ್ಷಸರಿಗೆ ಬೇಕಾಗಿದ್ದು ಭಯವನ್ನು ಉಂಟು ಮಾಡುವುದೇನೆ. ಮತ್ತೆ ಅವರು ಋಷ್ಯಾಶ್ರಮಗಳಿಗೇನೆ ಟಾರ್ಗೆಟ್ ಮಾಡ್ತಾ ಇದ್ದಿದ್ದು. ಅದಕ್ಕೆ ಕಾರಣ ಇಷ್ಟೇ, ಯಾವ ಒಂದು ಸಂಸ್ಕೃತಿಯ ಜ್ಞಾನ ಕೇಂದ್ರದ ಮೇಲೆ ಹಲ್ಲೆ ಮಾಡ್ತೀವೋ ಆಗ ಆ ಸಂಸ್ಕೃತಿ ಇಲ್ಲವಾಗುತ್ತೆ ಅಂತ ನಾವು ಭಾರತೀಯರು ಅನುಭವಿಸಿದ್ದೀವಲ್ಲ. ಮೆಕಾಲೆ ಮಾಡಿದ್ದು ಅದೇ ತಾನೆ. ಕರ್ನಲ್ ಬೋರ್ಡೆನ್ ಪೀಠವನ್ನು ಸ್ಥಾಪನೆ ಮಾಡಿದ್ದು, ಆ ಸಂಸ್ಕೃತ್ ಚೇರ್ ಅಂತ ಮಾಡಿದ್ದು ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಅದೇ ಉದ್ದೇಶಕ್ಕೆ ತಾನೆ. ಮ್ಯಾಕ್ಸ್ ಮುಲ್ಲರ್ ಆಗಲಿ, ವೇಬರ್ ಆಗಲಿ, ಗೋಲ್ಡ್ ಸ್ಟಕ್ಕರ್ ಆಗಲಿ, ಆಮೇಲಿಂದ ಮೋರಿಯರ್ ವಿಲಿಯಮ್ಸ್ ಆಗಲಿ ಇದೇ ಪರಂಪರೆಯನ್ನೇ ಬೇಕಾದಂತೆ ಮುಂದುವರಿಸಿದ್ದು. ಈಗ ಮೈಕೇಲ್ ವಿಡ್ಜಲ್ ಮೊದಲಾದಂಥವ್ರು ಅದೇ ಮಾಡ್ತಾ ಇರ್ತಕ್ಕಂಥದ್ದು. ಆ ಮಾತಿಗೆ ಶೆಲ್ಡನ್ ಪೋಲ್ಲಾಕ್ ಅಂತವರು, ಗೋಲ್ಡ್ ಮ್ಯಾನ್ ಅಂತವರು ವಿನಾಯಿತಿ ಅಲ್ಲ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ಅವರಿಗೆಲ್ಲ ಒಂದು ಮಿಷನರಿ ಝೀಲಿಂದ ಇದು ಕೀಳು ಅಂತ ಪ್ರತಿಷ್ಠಾಪನೆ ಮಾಡಬೇಕಾದಂಥ ಅನಿವಾರ್ಯತೆ ಇತ್ತು. ಅದಕ್ಕೆ ವಿದ್ಯೆ ಕ್ಷೇತ್ರದಿಂದಲೇ ಅಟ್ಯಾಕ್ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಆ ಕೆಲಸವನ್ನು ಮಾಡೋದಕ್ಕೆ ಋಷಿ ಪರಂಪರೆಯನ್ನು ಧ್ವಂಸ ಮಾಡಬೇಕು. ಋಷಿ ಪರಂಪರೆ ಒಂದು ಜನಾಂಗಕ್ಕೆ, ಒಂದು ದೇಶಕ್ಕೆ, ಒಂದು ಮತಕ್ಕೆ ಸಂಬಂಧಪಟ್ಟಿದ್ದಲ್ಲ.
ಯಾವನು ವಸುಧೈವ ಕುಟುಂಬಕಂ ಅಂತಂತಾನೋ, ಆತ್ಮವತ್ ಸರ್ವಭೂತಾನಿ ಅಂತ ಭಾವಿಸ್ತಾನೋ ಅವನು ಋಷಿ ಆಗ್ತಾನೆ. ಜ್ಞಾನದ ಪರಮೋಚ್ಚ ಸ್ಥಿತಿ ಏನಂತಂದರೆ ಸರ್ವತ್ರ ಸಮದರ್ಶನ, ಸಮವರ್ತನ ಅಲ್ಲ, ಸಮದರ್ಶನ. ಈಕ್ವಾಲಿಟಿಯಿಂದ ನಡ್ಕೊಳ್ಳೋದಂತಲ್ಲ, ಈಕ್ವಾಲಿಟಿಯಿಂದ ಭಾವನೆ ಮಾಡುವಂಥದ್ದು. ಹಾಗೆ ಮಾಡಿ ತಾತ್ಪರ್ಯದಲ್ಲಿ ಸಮಾನತೆ, ವಿನಿಯೋಗದಲ್ಲಿ ಔಚಿತ್ಯ, ಇದು ವ್ಯವಹಾರ ಪರಮಾರ್ಥಗಳ ಸಾಮರಸ್ಯ. ಆ ರೀತಿ ನಡ್ಕೊಳ್ಳುವಂಥ ಋಷಿ ಪರಂಪರೆಯನ್ನು, ಋಷಿ ಸಂಸ್ಕೃತಿಯನ್ನು ಧ್ವಂಸ ಮಾಡಿದರೆ ಇವರದೂ ಕೂಡ ಉಪಭೋಗೀಯವಾಗುತ್ತದೆ. ನಮ್ಮ ಪರಂಪರೆಯಲ್ಲಿ ನೋಡಿ, ಎಂಥ ರಾಜನೇ ಆಗಿರಲಿ ಋಷಿಗಳ ಆಶ್ರಮಕ್ಕೆ ತಾನೇ ಹೋಗಬೇಕಲ್ಲದೆ ಋಷಿಗಳನ್ನು ಸಮನ್ ಮಾಡುವಂತೆ ಇಲ್ಲ ತನ್ನ ಕೋರ್ಟ್ಗೆ. ಆಮೇಲೆ ಅವರ ಪಾದಕ್ಕೆ ತನ್ನ ಶಿರಸ್ಸನ್ನು ಮುಟ್ಟಿ ನಮಸ್ಕಾರ ಮಾಡದೆ ಅವನಿಗೆ ಇನ್ಯಾವ ರೀತಿಯಲ್ಲಿಯೂ ಗೌರವ ಸಲ್ಲಿಸೋದಕ್ಕೆ ಸಾಧ್ಯ ಇರಲಿಲ್ಲ. ಅಂದರೆ ಎಲ್ಲಿ ತ್ಯಾಗ ಇದೆಯೋ, ಎಲ್ಲಿ ಯೋಗ ಇದೆಯೋ, ಅಲ್ಲಿ ಭೋಗ ತನ್ನಂತೆ ತಾನೇ ನಮ್ರವಾಗಿ ತನ್ನನ್ನು ಅರ್ಪಿಸಿಕೊಳ್ಳುತ್ತೆ ಎನ್ನುವ ಸ್ಥಿತಿ ಬೇಕಿತ್ತು. ಇದು ಅವರಿಗೆ ಬೇಡವಾಗಿತ್ತು. ರಾಕ್ಷಸರದು ತದ್ವಿರುದ್ಧವಾದಂಥದ್ದು, ಎಲ್ಲವನ್ನ ತುಂಬಿಸಿಕೊಳ್ಳುವಂಥದ್ದು, ಎಲ್ಲವನ್ನ ಅಧಿಕಾಧಿಕ ಮಾಡಿಕೊಳ್ಳುವಂಥದ್ದು. ಕಿಷ್ಕಿಂಧೆಯಾಗಲಿ ಮತ್ತೊಂದಾಗಲಿ ಲಂಕೆಯಷ್ಟು ವೈಭವದಿಂದ ಇರಲಿಲ್ಲ. ಲಂಕೆಯ ವೈಭವ ನೋಡಿದಾಗ ಅದು ಪಾಶವ ವೈಭವ ಅಂತ ಅನಿಸುತ್ತೆ. ಪ್ರಪಂಚದಲ್ಲಿ ಏನೆಲ್ಲ ಬೆಸ್ಟ್ ಅಂತ ಇದೆ, ಮೆಟೀರಿಯಲ್ ಬೆಸ್ಟ್, ಅದೆಲ್ಲ ಇಲ್ಲಿತ್ತು. ಪ್ರತಿಯೊಂದನ್ನು ಬೆಸ್ಟ್ ಆಫ್ ದಿ ಬೆಸ್ಟ್ ಅನ್ನೋದು ತಮ್ಮಲ್ಲಿ ಇಟ್ಕೊಳ್ಬೇಕು ಅಂತ. ಆದರೆ ಅದಕ್ಕೆ ಬೇಕಾಗಿರುವಂತಹ ಆತ್ಮ ಸಂಸ್ಕಾರದ ಬೆಸ್ಟ್ ಏನಿದೆ ಅದು ಇತ್ತ ಇಲ್ಲ. ಅದನ್ನು ಉಳಿಸಿಕೊಂಡಿದ್ದು ಪ್ರಾಯಶಃ ಲಂಕೆಯಲ್ಲಿ ಒಬ್ಬ ವಿಭೀಷಣ ಮಾತ್ರ. ಹಾಗೆ ಕಂಡಾಗ ನಮಗೆ ಗೊತ್ತಾಗುತ್ತೆ, ಖರ, ದೂಷಣ ಮೊದಲಾದವರು ಈ ಭಯೋತ್ಪಾದನೆಯನ್ನು, ಬೌದ್ಧಿಕ ಭಯೋತ್ಪಾದನೆಯನ್ನು ಉಂಟು ಮಾಡಿ ಮತ್ತೆ ಅದನ್ನು ಆಧ್ಯಾತ್ಮಿಕವಾದ ದರೋಡೆಯಲ್ಲಿ ಪರ್ಯವಸಾನ ಮಾಡ್ತಾ ಇದ್ರು. ಋಷಿಗಳಿಗೆ ಅದು ತುಂಬ ಕಳವಳವನ್ನು ತಂದಿತ್ತು. ಅವರು ಶಾಂತ ಜೀವಿಗಳು, ದೂರ ಹೋಗಬೇಕು ಅಂತ. ಆಗ ಕವಿ ಎಷ್ಟು ಚೆನ್ನಾಗಿ ಬರೆಯುವುದು ನೋಡಿ. ನಯನೇರ್ ಭ್ರುಕುಟಿ ಭಿಶ್ಚ ರಾಮಂ ನಿರ್ದಿಶ್ಯ ಶಂಕಿತಾ ಅನ್ಯೋನ್ಯಂ ಉಪಜಲ್ಪಂತ ಶನೈಶ್ಚಕ್ರಮಿಥ ಕಥಾ. ಕಣ್ಣು ಹುಬ್ಬಿನಲ್ಲೇ ಸನ್ನೆ ಮಾಡಿಕೊಂಡು ನಮಗೆ ಕಷ್ಟವಾಗ್ತಾ ಇದೆ, ಏನು ಮಾಡೋದು ಗೊತ್ತಿಲ್ಲ, ರಾಮ ಏನಾದರೂ ಮಾಡಿಯಾನೋ ಗೊತ್ತಿಲ್ಲ ಅಂತಂದುಕೊಂಡು ತುಟಿಯಂಚಿನಲ್ಲೇ ಮಾತಾಡಿಕೊಂಡು ಮೆಲ್ಲ ಮೆಲ್ಲನೆ ಅವರು ದೂರ ದೂರ ಹೋಗ್ತಾ ಇದ್ರಂತೆ. ಅದನ್ನು ಕಂಡು ರಾಮನಿಗೆ ಸ್ವಲ್ಪ ಕಳವಳವಾಯಿತು. ನಕಚ್ಚಿತ್ ಭಗವನ್ ಕಿಂಚಿತ್ ಪೂರ್ವವೃತ್ತಂ ಇದಂ ಮಯೇ ದೃಶ್ಯತೆ ವಿಕತಂ ಯೇನ ವಿಕ್ರಿಯಂತೆ ತಪಸ್ವಿನಃ ಪ್ರಮಾದಾಚ್ಚರಿತಂ ಕಚ್ಚಿತ್ ಕಚ್ಚಿನ್ನಾವರಜಸ್ಯ ಮೇ ಲಕ್ಷ್ಮಣಸ್ಯ ಋಷಿಭಿರ್ದೃಷ್ಟಂ ನಾನುರೂಪಮಿವಾತ್ಮನಃ ಕಚ್ಚಿತ್ ಶುಶ್ರೂಷಮಾಣಾವ ಶುಶ್ರೂಷಣ ಪರಾಮಯೇ ಪ್ರಮದಾಭ್ಯುಚಿತಾಂ ವೃತ್ತಿಂ ಸೀತಾಯುಕ್ತಾಂ ನ ವರ್ತತೆ. ಸ್ವಾಮಿ, ನೀವೆಲ್ಲ ನನ್ನ ಕಡೆಗೆ ನೋಡಿಕೊಂಡು ಏನೋ ಹೇಳಬೇಕು ಅಂತ ಆದರೆ ಹೇಳಲಾಗದೆ ಮೂಕ ಸನ್ನೆಗಳನ್ನು ಮಾಡಿಕೊಂಡು ಹೋಗ್ತಾ ಇರುವುದನ್ನು ಕಂಡಾಗ ನನಗೆ ಅಳಕಾಗ್ತಾ ಇದೆ. ನನ್ನಲ್ಲಿ ಏನಾದರೂ ತಪ್ಪಿದೆಯಾ? ನನ್ನ ತಮ್ಮ ಏನಾದರೂ ಅಪರಾಧ ಮಾಡಿದನ? ಅಥವಾ ಸೀತೆ ಏನಾದರೂ ನಿಮಗೆ ಶುಶ್ರೂಷೆ ಮಾಡುವಲ್ಲಿ ದೋಷವನ್ನು ಎಸಗಿದಳ? ಗೊತ್ತಾಗ್ತಾ ಇಲ್ಲ, ದಯಮಾಡಿ ಹೇಳಿ ಅಂತ. ಆಗ ಕುಲಪತಿ, ವೃದ್ಧ ಜ್ಞಾನಿ ಆಗಿರ್ತಕ್ಕಂಥ ಒಬ್ಬ ಋಷಿ ವೇಪಮಾನ ಇವೋಚತ್, ಅಲ್ಲಾಡ್ತಾ ಇರುವಂತೆ ಮೈಯೆಲ್ಲ ಕಂಪಿಸ್ತಾ ಇರುವಂತಿದ್ದಾಗ ಹೇಳ್ತಾನೆ, ಕುತಃ ಕಲ್ಯಾಣ ಸತ್ವಾಯ ಕಲ್ಯಾಣಾಭಿರತೇಸ್ತದ ಚಲನಂ ತಾತ ವೈದೇಹ್ಯಾಸ್ತಪಸ್ವಿಷು ವಿಶೇಷತಃ ತ್ವನ್ನಿಮಿತ್ತಮಿದಂ ತಾವಸ್ತಾಪಸಾನ್ ಪ್ರತಿವರ್ತತೆ ರಕ್ಷೋಭ್ಯಸ್ತೇನ ಸಂವಿಜ್ಞಾ ಕಥಯಂತಿ ಮಿತಃ ಕಥಾ. ಖಂಡಿತ ಸೀತೆಯಿಂದ ಆಗಿಲ್ಲ, ಮತ್ತು ಯಾರಿಂದಲೂ ಆಗಿಲ್ಲ. ಅದು ಯಾವ ಹೊರಗಿನ ಕಾರಣವೂ ಅಲ್ಲ, ನಿಮ್ಮದು ಒಳಗಿನ ಕಾರಣವೂ ಅಲ್ಲ. ಎಲ್ಲವೂ ಕೂಡ ಅನ್ಯ ನಿಮಿತ್ತ. ಅದು ರಾಕ್ಷಸರಿಂದ ಆದದ್ದು. ರಾವಣನ ಸೋದರಿಕೆಯ ವರಸೆಯ ಒಬ್ಬ ತಮ್ಮ ಇದ್ದಾನೆ, ಅವನು ಖರ ಅಂತ. ಅವನು ಜನಸ್ಥಾನದಲ್ಲಿ ತಾಪಸರನ್ನು ತುಂಬ ಪೀಡಿಸ್ತಾ ಇದ್ದಾನೆ, ಇಲ್ಲಿಗೂ ಕೂಡ ಹಬ್ಬಿಕೊಳ್ತಾ ಇದ್ದಾನೆ. ಅವನು ನೀನಿಲ್ಲಿರೋದನ್ನು ಸಹಿಸುವುದಿಲ್ಲ. ಯಾಕೆಂದರೆ ರಾಮ ಇದ್ದರೆ ಇವರಿಗೆಲ್ಲ ಒಂದು ರಕ್ಷಣೆ ಅಂತ. ಹಾಗಾಗಿ ನಿನ್ನ ಮೇಲೆ ಹಲ್ಲೆ ಮಾಡಿಯಾನು, ನಾವು ದೂರ ಹೋಗ್ತಾ ಇದ್ದೀವಿ, ನೀನು ಕೂಡ ದೂರ ಹೋಗ್ಬಿಡು. ಎಷ್ಟೆಷ್ಟೆಲ್ಲ ಭಯಾನಕವಾಗಿ ಮಾಡ್ತಾ ಇದ್ದಾರೆ ಅವರು ಅಂದರೆ, ದರ್ಶಯಂತಿ ಬೀಭತ್ಸೈ ಕ್ರೂರೈರ್ ಭೀಷಣಕೈರಪಿ ನಾನಾ ರೂಪೈರ್ ವಿರೂಪಶ್ಚ ರೂಪೈರ್ ವಿಕೃತ ದರ್ಶನೈ ಅಪ್ರಶಸ್ತೈರ್ ಅಶುಷಿಭಿ ಸಂಪ್ರಯೋಜ್ಯ ಚ ತಾಪಸಾನ್ ಪ್ರತಿಜ್ಞಂತ್ಯಪರಾನ್ ಕ್ಷಿಪ್ರಂ ಮಾಯೆಯಾ ಪುರಿತಸ್ಥಿತಾನ್ ತೇಷು ತೇಷ್ವಾಶ್ರಮಸ್ಥಾನೇಷು ಬುದ್ಧಂ ಅವಲೀಯ ಚ ರಮಂತೆ ತಾಪಸಾಂಸ್ತತ್ರ ನಾಶಯಂತೋಲ್ಪಚೇತಸಃ. ಬಹಳ ವಿಕಾರವಾದ ರೂಪಗಳನ್ನು ಧರಿಸಿ ನಮ್ಮನ್ನು ಅಂಜಿಸ್ತಾ ಇದ್ದಾರೆ. ಅಸಹ್ಯವಾದ ವಸ್ತುಗಳನ್ನು ನಮ್ಮ ಮೇಲೆ, ನಮ್ಮ ಆಶ್ರಮಗಳಲ್ಲಿ ಎಸೀತಾ ಇದ್ದಾರೆ. ಮತ್ತು ದುರ್ಬುದ್ಧಿಗಳಾಗಿ ಅವರು ಆಶ್ರಮದಲ್ಲಿ ಯಾರಾದರೂ ಒಂಟಿಯಾಗಿ ಸಿಕ್ಕಿದ್ರೆ ಅವ್ರನ್ನ ಹೊಡೆದು ಹೆದರಿಸಿ ಆನಂದಿಸ್ತಾ ಇದ್ದಾರೆ. ನಮ್ಮ ಆಶ್ರಮದ ಯಜ್ಞ ಸಾಧನಗಳನ್ನೆಲ್ಲ ಧ್ವಂಸ ಮಾಡ್ತಿದ್ದಾರೆ. ಅಗ್ನಿಹೋತ್ರಗಳನ್ನು
ಆರಿಸ್ತಾ ಇದ್ದಾರೆ, ಯಜ್ಞ ಪಾತ್ರೆಗಳನ್ನು ಪುಡಿ ಪುಡಿ ಮಾಡ್ತಾ ಇದ್ದಾರೆ, ಋಷಿಗಳನ್ನ ಕೊಂದು ಬಿಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಪ್ರಾಣಾಪಾಯವನ್ನು ಮಾನಾಪಾಯವನ್ನು ಕಾಯ್ದುಕೊಳ್ಳೋಕ್ಕೆ ಸಾಗದೆ ಸ್ವಲ್ಪ ದೂರದಲ್ಲಿ ನಮಗೆ ಬೇರೊಂದು ನೆಲೆ ಇದೆ, ಅದಕ್ಕೆ ಹೋಗ್ತಾ ಇದ್ದೀವಿ, ನಿನಗೂ ಕೂಡ ತೊಂದರೆ ಆದೀತು, ನಮ್ಮ ಜೊತೆ ಬಂದುಬಿಡು ಅಂತ ಹೇಳ್ಬಿಟ್ಟಂತಾರೆ. ಆಗ ಶ್ರೀರಾಮ ಬಂದುಬಿಡು ಅಂತ ಹೇಳಿದ್ರು ಹೋಗಲ್ಲ. ಕಾರಣ, ನಾನಲ್ಲಿದ್ದೀನಿ ಅಂತ ಇವರಿಗೆ ಖರದೂಷಣರು ತೊಂದರೆ ಕೊಟ್ಟಾರೋ, ನಾನು ಬೇರೊಂದು ಕಡೆಗೆ ಹೋಗೋಣ, ಎಲ್ಲಿ ಅವರು ಇರುವ ಜಾಗಕ್ಕೆ ಹೋಗೋಣ ಅಂತ ದಂಡಕಾರಣ್ಯದ ಕಡೆಗೆ ಹೋಗ್ತಾನೆ. ಇಲ್ಲಿ ನೋಡಿ ರಾಮ ಈ ಥರ ಟೆರರಿಸ್ಟ್ಗಳ ಬಗ್ಗೆ ಅವನು ತೆಗೆದುಕೊಂಡಂಥ ಆ್ಯಕ್ಷನ್ ಯಾವ ರೀತಿಯಾದದ್ದು. ಗೋಯಿಂಗ್ ಎಗೇನ್ಸ್ಟ್ ದೆಮ್, ಮಾರ್ಚಿಂಗ್ ಎಗೇನ್ಸ್ಟ್ ದೆಮ್. ಅವನಿಗೇನು ದೊಡ್ಡ ಸೈನ್ಯ ಇತ್ತಾ? ಏನೂ ಇಲ್ಲ. ಅವನೇನು ರಾಜನಾಗಿದ್ನಾ? ಇಲ್ಲ. ಆದರೂ ಕ್ಷತ್ರಿಯನ ಮುಖ್ಯ ಲಕ್ಷಣ ಲೋಕಕ್ಕೆ ಉದ್ವೇಜಕವಾದಂತಹ ಭಯಾನಕವಾದ ಆಪತ್ತು ಬಂದಾಗ ಅದನ್ನು ಎದುರಿಸಬೇಕು ಅಂತ. ಕ್ಷಾತ್ರ ಧರ್ಮ ಅನಿವಾರ್ಯವಾದದ್ದು. ಕುಲೋಚಿತ ಮಿತಿ ಕ್ಷಾತ್ರಂ ಸ್ವಕೀಯಂ ಬಹುಮನ್ಯತೆ ಅಂತ ಇದೇ ಅಯೋಧ್ಯಾಕಾಂಡದ ಆರಂಭದಲ್ಲಿಯೇ ಬಂದಿತ್ತಲ್ಲ. ತನ್ನ ಕುಲೋಚಿತವಾದ ಕ್ಷಾತ್ರ ವೃತ್ತಿ ಅಂತ ಹೆಮ್ಮೆ ಪಡ್ತಾ ಇದ್ದ ಅಂತ. ಆಮೇಲೆ ಋಷಿಗಳಿಗೆ ನಮಸ್ಕಾರ ಮಾಡಿ ನಾನು ಬೇರೊಂದು ದಿಕ್ಕಿನಲ್ಲಿ ಹೊರಡುತ್ತೀನಿ ಅಂತ ಅವನು ಪ್ರಸ್ಥಾನ ಮಾಡ್ತಾನೆ. ಆಗ ಚಿತ್ರಕೂಟದ ಆಚಿನ ಭಾಗದಲ್ಲಿ ಸ್ವಲ್ಪ ದೂರ ನಡೆದ ಮೇಲೆ ಭಗವಾನ್ ಅತ್ರಿ ಮಹರ್ಷಿಗಳ ಆಶ್ರಮ ಇರುತ್ತೆ. ಅಲ್ಲಿಗೆ ಅವನು ಹೋಗ್ತಾನೆ. ಇದು ತುಂಬ ರಮಣೀಯವಾದ ಘಟ್ಟ. ಅಯೋಧ್ಯಾಕಾಂಡವೆಲ್ಲ ದುಃಖ, ಸಂಕಟ, ಹತಾಶೆ, ನಿರಾಶೆಗಳ ಮಹಾಪೂರ. ಆದರೆ ಇಲ್ಲಿ ಒಂದು ಕಡೆ ಪರಿಪಾಕಗೊಂಡಂಥ ಇಬ್ಬರು ಹಿರಿಯರಾದ ದಂಪತಿಗಳು, ವೃದ್ಧ ದಂಪತಿಗಳು, ತಪಸ್ವಿಗಳಾಗಿ ವಿದ್ಯೆಯಿಂದ, ವಿನಯದಿಂದ, ವಯಸ್ಸಿನಿಂದ, ಎಲ್ಲ ರೀತಿಯಾದ ಲೋಕಹಿತಾಕಾಂಕ್ಷೆಯಿಂದ ವರ್ಧಿಷ್ಣುಗಳಾದಂಥವರು, ಮಹನೀಯರಾದಂಥವರು, ಅವರಿಬ್ಬರು ಈ ಚಿಕ್ಕ ವಯಸ್ಸಿಗೆ ಇನ್ನಷ್ಟು ದೊಡ್ಡ ಕೆಲಸಗಳನ್ನು ಮಾಡಬೇಕು ಅಂತ, ಮತ್ತಷ್ಟು ಆತ್ಮ ಸಂಪನ್ನತೆ ಪಡಿಬೇಕು ಅಂತ ಪರಿಪಾಕಗೊಳ್ತಾ ಇರತಕ್ಕಂತಹ ಇಬ್ಬರು ರಾಮ ಸೀತೆಯರು. ಅವರನ್ನು ಆಧರಿಸುವ ರೀತಿ ಅಂದರೆ, ಈ ಅತ್ರಿ ಅನಸೂಯೆಯರು ಸುಮಾರು 90-100 ವರ್ಷಗಳ ಆಸುಪಾಸಿನಲ್ಲಿದ್ದಂಥವರು. ರಾಮ ಸೀತೆಯರು ಹೆಚ್ಚಂದರೆ 20-22ರ ಆಸುಪಾಸಿನವರು. ಹತ್ತತ್ರ ಒಂದು 3 ಜನರೇಷನ್ ಗ್ಯಾಪ್ ಇವರ ನಡುವೆ ಇದೆ. ಅವರು ಹೇಗೆ ನೋಡಿಕೊಂಡ್ರು ಪರಸ್ಪರ, ಮತ್ತು ಯಾವ ರೀತಿಯಲ್ಲಿ ಗೌರವಗಳನ್ನು ಮತ್ತು ಪ್ರೀತಿ ವಿಶ್ವಾಸಗಳನ್ನು ಹಂಚಿಕೊಂಡ್ರು ಅನ್ನುವುದು ಇಲ್ಲಿ ಕಾಣುವಂಥದ್ದು. ರಾಮಾಯಣ ಪರೋಕ್ಷವಾಗಿ ಇಂಥದ್ದು ಎಷ್ಟನ್ನೋ ಪಾಠ ಹೇಳುತ್ತೆ. ಅದನ್ನು ನಾವು ಗಮನಿಸಿದರೆ ತುಂಬ ನಮ್ಮ ಪಾಲಿಗೆ ಒಳ್ಳೆಯದಾಗುತ್ತೆ. ಮತ್ತೆ ಸ್ತ್ರೀಯರ ಸ್ಥಾನಮಾನ ಅಂತೆಲ್ಲ ಹೇಳ್ತಾರಲ್ಲ, ಅದಕ್ಕೆ ಇಲ್ಲಿ ಯಥೇಷ್ಟವಾದಂತಹ ಆಧಾರಗಳು ಸಿಗುತ್ತವೆ ನಮಗೆ. ಶ್ರೀರಾಮಚಂದ್ರ ಸೋತ್ರೇರಾಶ್ರಮಮಾಸಾದ್ಯ ತಂವ ವಂದೇ ಮಹಾಯಿಷಾಃ ತಂಚಾಪಿ ಭಗವಾನತ್ರಿ ಪುತ್ರವತ್ ಪ್ರತ್ಯಪದ್ಯತ. ಚಿತ್ರಕೂಟದ ಹತ್ತಿರದಲ್ಲೇನೆ ಗುಪ್ತ ಗೋದಾವರಿ ಅಂತ ಒಂದು ತೀರ್ಥ ಉಂಟು. ಅದರ ಸಮೀಪದಲ್ಲೇನೆ ಅನಸೂಯಾಶ್ರಮ ಅಂತ ಇದೆ. ಅಲ್ಲಿ ಬಹಳ ರಮಣೀಯ ಮನೋಹರವಾದ ಸನ್ನಿವೇಶ, ಒಳ್ಳೆಯ ಮರಗಳು, ತಂಪಾದಂಥ ನೆರಳು, ಅಲ್ಲಿ ನಿರ್ಮಲವಾದ ನೀರು ಈಗಲೂ ಕೂಡ ಕಾಣಿಸುತ್ತೆ. ಆಕೆ ಇದ್ದ ಜಾಗದಲ್ಲಿ ಗಂಗೆಯೇ ಹರಿತಾಳೆ ಅಂತ ಪ್ರತೀತಿ. ಆ ಗಂಗೆ ಗೌತಮಿ ಸ್ವರೂಪಿಣಿಯಾಗಿ ಗುಪ್ತ ಗೋದಾವರಿ ಅಂತ ಒಂದು ಗುಹೆ ಮೂಲಕ ಹರಿದು ಬರ್ತಾಳೆ ಅಂತ ತುಂಬ ಚೆನ್ನಾಗಿ ಅವೆಲ್ಲ ಇಂದೂ ಕಾಣಸಿಗುತ್ತವೆ, ನೋಡಬಹುದು ನಾವು. ಅದು ಅತ್ರಿ ಮಹರ್ಷಿಗಳ ಮತ್ತು ಅನಸೂಯೆ ಕ್ಷೇತ್ರ. ಅಲ್ಲಿಗೆ ಹೋಗೋಣ ಅಂತ ಹೊರಡ್ತಾರೆ. ಹೋಗಿ ಅಲ್ಲಿ ನಮಸ್ಕಾರಗಳನ್ನು ಸಲ್ಲಿಸ್ತಾರೆ. ಸ್ವಯಮಾತಿಥ್ಯಮಾದಿಶ್ಯ ಸರ್ವಮಸ್ಯ ಸುಸಂಸ್ಕೃತಂ ಸೌಮಿತ್ರಿಂಚ ಮಹಾಭಾಗಾಂ ಸೀತಾಂಚ ಸಮಸಾಂತ್ವಯತ್. ಆಶ್ರಮದಲ್ಲಿ ಯಾರೂ ಇಲ್ಲ, ಇಬ್ಬರೇ ಮುಪ್ಪಿನ ಗಂಡ ಹೆಂಡತಿಯರಿದ್ದಾರೆ. ಹಾಗಾಗಿ ಗೃಹಸ್ಥ, ವಾನಪ್ರಸ್ಥನಾಗಿರ್ತಕ್ಕಂಥ ಗೃಹಸ್ಥ ಅತ್ರಿ ಮಹರ್ಷಿ ಆತನೇ ರಾಮ, ಸೀತೆ, ಲಕ್ಷ್ಮಣರಿಗೆ ಸ್ವಾಗತ ಹೇಳಿ ಸತ್ಕಾರ ಮಾಡ್ತಾನೆ ಅಂತ. ಹತ್ತತ್ರ 100 ವರ್ಷ ವಯಸ್ಸಿನ ವೃದ್ಧ ಜೀವನೋತ್ಸಾಹವನ್ನು ಕಳ್ಕೊಂಡಿಲ್ಲ, ಒಂಟಿಯಾಗಿ ಕಾಡಲ್ಲಿರೋದಕ್ಕೆ ಸಂಕಟ ಪಟ್ಟಿಲ್ಲ. ಈ ಚಿಕ್ಕ ವಯಸ್ಸಿನ ದಂಪತಿಗಳನ್ನು, ಅವರ ಅನುಯಾಯಿಯಾಗಿ ಬಂದಂಥ ಮಹಾ ತಪಸ್ವಿಯಾದ ಲಕ್ಷ್ಮಣನನ್ನ ಸ್ವೀಕರಿಸುವ ರೀತಿ ನೋಡಿ. ವಾನಪ್ರಸ್ಥರಿಗೂ ಆತಿಥ್ಯದ ಭಾರ ಅಂತ ಹೇಳೋದಕ್ಕಿಂತ ಕರ್ತವ್ಯ ತಪ್ಪಿದ್ದಲ್ಲ. ಅದು ಅತ್ರಿ ಮಹರ್ಷಿಗಳ ವರ್ತನೆಯಲ್ಲಿ ಕಾಣುತ್ತೆ. ಪತ್ತೀಂಚ ಸಮನುಪ್ರಾಪ್ತಾಂ ವೃದ್ಧಾಂ ಆಮಂತ್ರ್ಯ ಸತ್ಕೃತಾಂ ಸಾಂತ್ವಯಾಮಾಸ ಧರ್ಮಜ್ಞ ಸರ್ವಭೂತ ಹಿತೇರತಃ. ಆಮೇಲೆ ಒಳಗೆ ಕೂತಿದ್ದ ಅನಸೂಯೆ, ಗಂಡಸರಿಗೆ ಮುಪ್ಪಾದರೂ ಅಷ್ಟು ಬೇಗ ಅವರು ವೀಕ್ ಆಗೋದಿಲ್ಲ. ಹೆಂಗಸರು ಪಾಪ ಸ್ವಲ್ಪ ಬೇಗ ವೀಕ್ ಆಗಿಬಿಡ್ತಾರೆ ಮುಪ್ಪಾದಾಗ. ಇದು ಸಾಮಾನ್ಯ ಲೋಕರೂಢಿ, ಅಪವಾದಗಳಿರಬಹುದು. ಹಾಗಾಗಿ ಅನಸೂಯೆ ಒಳಗಡೆ ಕೂತಿದ್ದಳು ಅಂತ ಅನ್ಸುತ್ತೆ. ಅನಸೂಯೆ ಬಾ, ಯಾರು ಬಂದಿದ್ದಾರೆ ನೋಡು ಅಂತ ಹೊರಗಡೆ ಕರ್ಕೊಂಡು ಬರ್ತಾರೆ.
ಅತ್ರಿ ಮಹರ್ಷಿಗಳು ಆಕೆ ನಿಧಾನವಾಗಿ ಕೋಲು ಉರ್ಕೊಂಡು ಬರ್ತಾಳೆ. ಬಂದಾಗ ಪ್ರತಿಗೃಹ್ಯೇಶ್ವ ವೈದೇಹೀಂ ಅಬ್ರವೀದ್ ಋಷಿ ಸತ್ತಮಃ, ನೋಡು ಸೀತೆಯನ್ನು ಒಳಗಡೆ ಕರ್ಕೊಂಡು ಹೋಗು ಅಂತ ಹೇಳ್ತಾನೆ. ಆಗ ತುಂಬ ಪ್ರೀತಿಯಿಂದ ಆಕೆ ಕೈ ನಡುಗ್ತಾ ಇರುತ್ತೆ, ತಲೆ ನಡುಗ್ತಾ ಇರುತ್ತೆ. ಅದು ಬೂರುಗದ ಮರದ ಕಾಯಿ ಒಡೆದರೆ ಯಾವ ರೀತಿ ಹತ್ತಿ ಹೊರಗೆ ಚೆಲ್ಲುತ್ತೋ ಹಾಗೆ ಚೆಲ್ಲಿದಂಥ ಅರಳೆಯಂತಹ ತಲೆ ಕೂದಲು ಬೆಳ್ಳಗಿರುವಂಥದ್ದು. ಅವಳು ಬಂದು ಇವಳನ್ನ ಮುಖ ವಲಭೀಕೃತ ಹಸ್ತ ಅಂದರೆ ಕೈಯನ್ನು ಹಿಂಗಿಟ್ಕೊಂಡ್ರೆ, ವಲಭಿ ಅಂದರೆ ಸೂರು ಅಂತ, ಹೀಗಿಟ್ಕೊಂಡು ನೋಡುವಂಥದ್ದು, ಕಣ್ಣು ಕಾಣಿಸೋದಿಲ್ವಲ್ಲ ಆ ರೀತಿಯಾಗಿ ಸೀತೆಯ ಮುಖವನ್ನು ನೋಡಿಕೊಂಡು ಒಳಗೆ ಬರ್ತಾಳೆ. ಆಗ ಸ್ವಲ್ಪ ತಾಳು ಅಂತ ಹೇಳಿ ರಾಮನಿಗೆ ತನ್ನ ಹೆಂಡತಿಯನ್ನು ಇಂಟ್ರಡ್ಯೂಸ್ ಮಾಡಿಸುವುದು ಅತ್ರಿ ಮಹರ್ಷಿ. ಎಷ್ಟು ಸುಂದರವಾದದ್ದು ನೋಡಿ. ರಾಮಾಯಚ ಆಚಚಕ್ಷೇತಾಂ ತಾಪಸೀಂ ಧರ್ಮಚಾರಿಣೀಂ ದಶವರ್ಷಾಣಿ ಅನಾವೃಷ್ಟ್ಯ ದಗ್ಧೇ ಲೋಕೆ ನಿರಂತರಂ ಯಯಾ ಮೂಲ ಫಲೇ ಸೃಷ್ಟೇ ಜಾಹ್ನವೀ ಚ ಪ್ರವರ್ತಿತ ಉಗ್ರೇಣ ತಪಸಾಯುಕ್ತ ನೇಮೇಶ್ಚ ಅಪಿ ಅಲಂಕೃತ ದಶವರ್ಷ ಸಹಸ್ರಾಣಿ ಯಯಾ ತಪ್ತಂ ಮಹತ್ತಪಃ ಅನಸೂಯಾ ವ್ರತೈಸ್ನಾತ್ವಾ ಪತ್ಯೂಹಾಶ್ಚ ನಿವರ್ತಿತಾಃ ದೇವಕಾರ್ಯ ನಿಮಿತ್ತಂಚ ಯಯಾ ಸಂತ್ವರಮಾಣಯ ದಶರಾತ್ರಂ ಕೃತಂ ರಾತ್ರಿಃ ಸೇಯಂ ಮಾತೇವ ತೇನಘ ತಾಮಿಮಾಂ ಸರ್ವಭೂತಾನಾಂ ನಮಸ್ಕಾರ್ಯಾಂ ಯಶಸ್ವಿನೀಂ ಅಭಿಗಚ್ಚತು ವೈದೇಹಿ ವೃದ್ಧಾಂ ಅಕ್ರೋಧನಾಂ ಸದಾ ಅನಸೂಯೇತಿ ಯಾ ಲೋಕೆ ಕರ್ಮಭಿ ಖ್ಯಾತಿಮಾಗತ ಏವಂ ಬ್ರುವಾಣಂ ತಮೃಷಿಂ ತಥೇತ್ಯುಕ್ತ್ವಾ ಸ ರಾಘವಃ. ಈ ಅನಸೂಯೆ ಯಾರು ಗೊತ್ತಾ ರಾಮ? ಹಿಂದೊಮ್ಮೆ ಲೋಕಕ್ಕೆ ದುರ್ಭಿಕ್ಷೆ ಬಂದಾಗ ತನ್ನ ತಪಸ್ಸಿನ ಫಲದಿಂದ ಪ್ರಭಾವದಿಂದ ಎಲ್ಲೆಲ್ಲಿಯೂ ಆಹಾರ, ಕಂದ ಮೂಲ ಫಲ ಧಾನ್ಯಗಳು ಔಷಧಿ ವಿರುದ್ಧಗಳು ತುಂಬಿ ತುಳುಕಾಡುವಂತೆ ಮಾಡಿದಳು. ಅಷ್ಟು ಮಾತ್ರವಲ್ಲ, ತನ್ನ ತಪಸ್ಸಿನಿಂದ ಗಂಗೆ ಸಹಸ್ರ ಶಾಖೆಯಾಗಿ ಎಲ್ಲೆಲ್ಲಿಯೂ ಒಡೆದು ಜಲಸಮೃದ್ಧಿ ಆಗುವಂತೆ ಮಾಡಿದಳು. ಮತ್ತೊಮ್ಮೆ ದೇವಕಾರ್ಯಕ್ಕಾಗಿ 1 ರಾತ್ರಿಯನ್ನು 10 ರಾತ್ರಿಗಳಾಗಿ ಹಿಗ್ಗಿಸಿದಳು ಅಂತ. ಸುಮತಿ ಮಹಾಪತಿವ್ರತೆ. ಅವಳ ಗಂಡನಿಗೆ ಶಾಪ ಬಂದಾಗ ಸೂರ್ಯೋದಯದ ಆರಂಭ ಬರ್ತಿದ್ದಂತೆ, ಸೂರ್ಯೋದಯವಾಗ್ತಿದ್ದಂತೆ ಸಾಯ್ತಾನೆ ಎಂದಾಗ ಅವಳು ಸೂರ್ಯನನ್ನೇ ತಡೆದು ಬಿಟ್ಲು. ಅದಕ್ಕೆ ಅವಳ ಅನಸೂಯೆಯ ಶಿಷ್ಯೆ ಸುಮತಿ. ಮತ್ತೆ ಅನಸೂಯೆ ಅವಳಿಗೆ ಸಾಂತ್ವನ ಹೇಳಿ ಅವಳ ಗಂಡನನ್ನ ತನ್ನ ತಪಶಕ್ತಿಯಿಂದ ಬದುಕಿಸಿಕೊಟ್ಟು 10 ರಾತ್ರಿಗಳ ಕಾಲ ನಿಂತು ಹೋಗಿದ್ದಂತಹ ಸೂರ್ಯೋದಯವನ್ನು ಮತ್ತೆ ಆಗುವಂತೆ ಮಾಡಿದಳು. ಇಂಥದ್ದು ಇವಳ ಶಕ್ತಿ. ಅವಳು ಎಲ್ಲ ಭೂತಗಳಿಂದ ಎಲ್ಲ ಜೀವರಾಶಿಗಳಿಂದ ವಂದನೀಯಳಾದಂಥವಳು ಅಂತ. ಇವಳಿಗೆ ನಮಸ್ಕಾರ ಮಾಡು, ಸೀತೆಯನ್ನು ಇವಳಿಗೆ ಪರಿಚಯ ಮಾಡಿಸು ಅಂತ ಹೇಳ್ತಾನೆ. ಒಬ್ಬ ಗಂಡ ತನ್ನ ಹೆಂಡತಿಯನ್ನು ಹೀಗೆ 10 ಜನರ ಮುಂದೆ ಇಂಟ್ರಡ್ಯೂಸ್ ಮಾಡಿಸ್ಬೇಕು. ಇದು ರಾಮಾಯಣ ಕಲಿಸುವಂಥದ್ದು. ಇಂಥ ಮಹನೀಯಳನ್ನು ನೋಡು, ನಮಸ್ಕಾರ ಮಾಡು, ಪುಣ್ಯ ಬರುತ್ತೆ ಅಂತ ಹೇಳ್ತಾನೆ. ಅತ್ರಿ ಮಹರ್ಷಿಗೆ ಎಷ್ಟು ದೊಡ್ಡ ಮನಸ್ಸು ನೋಡಿ. ಸಾಮಾನ್ಯವಾಗಿ ಲೋಕದಲ್ಲಿ ನಾವು ಕಂಡಂತೆ, ವಿಶೇಷವಾಗಿ ನನ್ನ ಅನುಭವದೊಳಗೆ ಹೇಳ್ತೀನಿ, ತುಂಬ ಪ್ರಸಿದ್ಧಳಾದ ಹೆಂಡತಿಯನ್ನ ಕಂಡು ಗಂಡ ಅಷ್ಟಾಗಿ ಸಹನೆ ಇಟ್ಟುಕೊಳ್ಳೋದಿಲ್ಲ. ಇಂಥವಳ ಗಂಡ ಅಂತ ಅನಿಸ್ಕೊಳ್ಳೋಕ್ಕೆ ಸಾಮಾನ್ಯ ಇಷ್ಟಪಡೋದಿಲ್ಲ. ಆ ಗಂಡತನದ ಕೊಬ್ಬು ಅವನಿಗೆ ಕಾಡುತ್ತೆ. ಆದರೆ ಹೆಂಡತಿ ಮಾತ್ರ ಪಾಪ ತನ್ನ ಗಂಡ ಎಷ್ಟು ಪ್ರಸಿದ್ಧನಾದರೂ ಅಂಥ ಪ್ರಸಿದ್ಧನ ಹೆಂಡತಿ ತಾನು ಅಂತ ಹೇಳಿಕೊಂಡು ಹೆಮ್ಮೆ ಪಡಬಲ್ಲಳು, ಅವನ ಕೆಲಸಕ್ಕೆ ಸಹಕಾರಿಣಿಯಾಗಬಲ್ಲಳು. ಆದರೆ ಕೆಲವು ಬಾರಿ ಮಾತ್ರ ಅಂಥ MS ಸುಬ್ಬಲಕ್ಷ್ಮಿಯ ಗಂಡ ಆಗಿದ್ದ ಸದಾಶಿವಂ ಎಷ್ಟು ಆಕೆಯನ್ನ ನಿಯಂತ್ರಣ ಮಾಡ್ತಾ ಇದ್ರು. ಒಳ್ಳೇದಕ್ಕೂ ಕೆಟ್ಟದಕ್ಕೂ ಬೇರೆ ಇರಬಹುದು. ಅವರು TJS ಜಾರ್ಜ್ ಅವರು ಬರೆದಂಥ ಪುಸ್ತಕದಲ್ಲಿ ಬಹಳ ರಮಣೀಯವಾಗಿ ಬರುತ್ತೆ. ಸದಾಶಿವಂ ಘರಾನ ಅಂತಲೇ ಒಂದು ಚಾಪ್ಟರ್ ಇಡ್ತಾರೆ. MS ಸುಬ್ಬಲಕ್ಷ್ಮಿ ಸಂಗೀತವನ್ನು ಹೇಗೆ ನಿಯಂತ್ರಿಸ್ತಾ ಇದ್ರು, ಅವರ ಕಣ್ಣು ಹುಬ್ಬುಗಳನ್ನು ಹೇಗೆ ಸನ್ನೆ ಮಾಡಿದ್ರೆ ಅವ್ರು ಹಾಗೆ ಮುಗಿಸ್ಬೇಕು, ಮನೋಧರ್ಮಕ್ಕೆ ಒಂದಿಷ್ಟು ಅವಕಾಶ ಇಲ್ಲ, ಆ ರೀತಿಯಾಗಿ ನಿಯಂತ್ರಣ ಮಾಡ್ತಾ ಇದ್ರು ಅಂತೆಲ್ಲ ಬರೆದಿದ್ದಾರೆ. ಅವರಿಗೆ ದೊಡ್ಡ ಕೆರಿಯರ್ ಕೊಟ್ಟರು ನಿಜ. ಆದರೆ ಈ ರೀತಿಯಾದ ಹತೋಟಿ ಸಾಮಾನ್ಯವಾಗಿ ಹೆಂಡತಿ ಮಾಡಲಾರಳು. ಅಂದರೆ ಹೆಂಡತಿಯ ಗುಣವನ್ನ ಸಾರ್ವಜನಿಕವಾಗಿ ಕೊಂಡಾಡುವ ಗಂಡ ಬಹಳ ವಿರಳ. ಯಾವಾಗ ಕೊಂಡಾಡಿಯಾನೋ ಅವನಿಗೆ 60ನೇ ವರ್ಷದ ಶಾಂತಿ ಮಾಡಿ ದೊಡ್ಡ ಸನ್ಮಾನ ಮಾಡಿದಾಗ ಇವಳೂ ಇದ್ದಾಳೆ, ಇವಳಿಗೆ ಸಹಕಾರವೂ ತುಂಬಾ ಇತ್ತು ಅಂತ ಹೇಳಿಯಾನೆ ಹೊರತು ಅವಳನ್ನು ಮುಂದೆ ಇಟ್ಟು ಇವಳಿಂದಲೇ ಎಲ್ಲ ಆದದ್ದು ಅಂತ ತನ್ನ ಸನ್ಮಾನ ಇಲ್ಲದ ಜಾಗದಲ್ಲಿ ಆಕೆಗೆ ಸನ್ಮಾನ ಮಾಡಿಸಲಾರ ಅಂತ ಅನ್ಸುತ್ತೆ. ಆದರೆ ಅತ್ರಿ ಮಹರ್ಷಿಗಳು ಹಾಗಲ್ಲ. ಋಷಿ ಪರಂಪರೆಯಲ್ಲಿ ಎಲ್ಲಕ್ಕೂ ಗೌರವ ಸಲ್ಲುವಂಥದ್ದು. ಆ ರೀತಿಯಾದ ಗೌರವವನ್ನು ಇಲ್ಲಿ ಅತ್ರಿ ಮಹರ್ಷಿಗಳು ಸಲ್ಲಿಸ್ತಾರೆ. ಆಮೇಲೆ ಎಲ್ಲರೂ ಅವರಿಗೆ ನಮಸ್ಕಾರ ಮಾಡ್ತಾರೆ. ತಾಮತ್ರಿಪತ್ನೀಂ ಧರ್ಮಜ್ಞಾಂ ಅಭಿಚಕ್ರಾಮ ಮೈಥಿಲಿ ಶಿಥಿಲಾಂ ವಲಿತಾಂ ವೃದ್ಧಾಂ ಜರಾ ಪಾಂಡರ ಮೂರ್ಧಜಾಂ ಸತತಂ ವೇಪಮಾನಾಂಗಿಂ ಪ್ರವಾತೆ ಕದಲೀಂ ಯಥಾ ತಾಂತು ಸೀತಾ ಮಹಾಭಾಗಾ ಮನಸೂಯಾಂ ಪತಿವ್ರತಾಂ ಅಭ್ಯವಾದಯದವ್ಯಗ್ರ ಸ್ವಮ್ನಾಮ ಸಮುದಾಹರತ್ ಅಭಿವಾದ್ಯ ಚ ವೈದೇಹಿ ತಾಪಸೀಂ ತಾಮನಂದಿತಾಂ ಬದ್ಧಾಂಜಲಿ ಪುಟ ಹೃಷ್ಟ ಪರ್ಯಪೃಚ್ಛದನಾಮಯಂ. ಗಾಳಿಗೆ ಬಾಳೆಯ ಗಿಡ ಫಲಭರಿತವಾದ ಕದಳಿ ವೃಕ್ಷ ಓಲಾಡುವಂತೆ ಮೈಯೆಲ್ಲ ಓಲಾಡ್ತಾ ಇತ್ತು. ಮೈಯೆಲ್ಲ ಸುಕ್ಕು ಸುಕ್ಕಾಗಿತ್ತು.
ವಾಲ್ಮೀಕಿಗಳಿಗೆ ಮುಪ್ಪನ್ನು ವರ್ಣಿಸುವಲ್ಲಿ ಜುಗುಪ್ಸೆ ಇಲ್ಲ. ಮುಪ್ಪನ್ನ ಸೆಲೆಬ್ರೇಷನ್ ಅಂತ ಸ್ವಾಗತಿಸ್ತಾರೆ. ಕಾರಣ ಮಗುತನ ಬರುತ್ತೆ, ಪ್ರೀತಿ ಉಂಟಾಗುತ್ತೆ, ಬದುಕಿನಲ್ಲಿ ಪಾಕ ಬರುತ್ತೆ. ಆ ಪಾಕ ಬಂದಾಗ ಒಳ್ಳಿತು ನಮ್ಮಲ್ಲಿ ತುಂಬಿ ತುಳುಕಿದಾಗ 10 ಜನ ಬರ್ತಾರೆ, ಪ್ರೀತಿಸ್ತಾರೆ. ಎಷ್ಟೋ ಜನ ಹೇಳುವುದು ಕೇಳಿದ್ದೀನಿ. ನನ್ನ ಹಲವರು ಸ್ನೇಹಿತರೇ ಹೇಳಿದ್ದುಂಟು, ಕೆಲವರು ಇಂಟರ್ವ್ಯೂಗಳಲ್ಲಿ ಕೂಡ ಹೇಳಿದ್ದುಂಟು. ಲೋಕಪ್ರಸಿದ್ಧರಾದಂಥವರು, ಹೂ ಈಸ್ ದಿ ಮೋಸ್ಟ್ ಬ್ಯೂಟಿಫುಲ್ ವುಮನ್ ಹೂಮ್ ಯು ಹ್ಯಾವ್ ಸೀನ್ ಅಂದರೆ ಮೈ ಗ್ರ್ಯಾಂಡ್ ಮದರ್ ಅಂತ ಹೇಳಿದಂಥದ್ದು. ಸೌಂದರ್ಯ ಎಲ್ಲಿದೆ? ಅಂತರಂಗದಲ್ಲಿದೆ, ವಿಶ್ವಾಸದಲ್ಲಿದೆ, ವಾತ್ಸಲ್ಯದಲ್ಲಿದೆ. ಹಾಗೆ ಅನಸೂಯ ದೇವಿ ಆ ಥರ ಇದ್ದಳು. ಸೀತೆ ಕೈ ಮುಗಿದು ಅವಳ ಕಾಲಿಗೆ ನಮಸ್ಕಾರ ಮಾಡಿ ನಾನು ಸೀತೆ ಅಂತ ಹೇಳಿದಳಂತೆ. ಕಿವಿನೂ ಪಾಪ ಮಂದ ಇದ್ದಿರಬೇಕು ಅನಸೂಯೆಗೆ. ಹಾಗಾಗಿ ಗೊತ್ತಿತ್ತು ಮತ್ತೆ ವಯಸ್ಸಾದವರಿಗೆ ಮರೆತು ಹೋಗುತ್ತೆ, 10 ಬಾರಿ ಜ್ಞಾಪಕ ಮಾಡಿಕೊಳ್ಬೇಕು. ಎಷ್ಟು ಬಾರಿ ಕೇಳಿದ್ರು ಬೇಸರ ಮಾಡಿಕೊಳ್ಳಬಾರದು. ಹೇಳಿದ್ದನ್ನು ಹೇಳ್ತಾ ಇರ್ತಾರೆ, ಕೇಳಿಕೊಳ್ಬೇಕು. ಯಾಕೆ? ಅವರು ಅಷ್ಟು ಎಲ್ಲದರ ಹಿಂದೆ ಪ್ರಾಮಾಣಿಕವಾದ ಕಳಕಳಿ ವಿಶ್ವಾಸವೇ ಇರುವಂಥದ್ದು. ಕಾಪಟ್ಯ ಇಲ್ಲ, ಲೋಭ ಇಲ್ಲ, ನೃಶಂಸತೆ ಇಲ್ಲ. ಆ ರೀತಿಯಾಗಿ ಸೀತೆ ಹೋಗ್ತಾಳೆ. ಆಗ ಅವಳ ತಲೆ ಮೇಲೆ ಕೈ ಆಡಿಸಿ ಬೆನ್ನು ತಟ್ಟಿ ಪಕ್ಕದಲ್ಲಿ ಕೂಡಿಸಿಕೊಂಡು ಹೇಳ್ತಾಳಂತೆ, ತ್ಯಕ್ವಾ ಜ್ಞಾತಿಜನಂ ಸೀತೆ ಮಾನಂ ವೃದ್ಧಿಂ ಚ ಭಾಮಿನಿ ಅವರುದ್ಧಂ ವನೇ ರಾಮಂ ದಿಷ್ಟ್ಯಾ ತ್ವಂ ಅನುಗಚ್ಚಸಿ ನಗರಸ್ಥೋ ವನಸ್ಥೋ ವಾ ಶುಭೋ ವಾ ಯದಿ ವಾ ಶುಭಃ ಯಾಸಾಂ ಸ್ತ್ರೀಣಾಂ ಪ್ರಿಯೋ ಭರ್ತ ತಾಸಾಂ ಲೋಕ ಮಹೋದಯ. ನನಗೆ ನೀನು ಮಾಡಿರುವ ಕೆಲಸ ತುಂಬ ಸಂತೋಷ ಆಯಿತು. ಅರಮನೆಯಲ್ಲೇ ಉಳಿಯಂತ ರಾಮ ಹೇಳಿದ್ರು ಕೂಡ ನೀನು ಇಲ್ಲ ಅಂತ ಹಠ ಮಾಡಿ ಕಾಡಿಗೆ ಬಂದಿಯಂತೆ, ಅವನ ದಾರಿಯಲ್ಲಿ ನಡೆದಿಯಂತೆ. ಅದು ನನಗೆ ತುಂಬ ಸಂತೋಷ ಕೊಡ್ತಮ್ಮ. ಗಂಡ ಹೆಂಡತಿ ಒಟ್ಟಿಗಿರಬೇಕು, ಚೆನ್ನಾಗಿರಬೇಕು. ಹೆಂಗಸರಿಗೆ ಗಂಡ ಪ್ರೀತಿಪಾತ್ರನಾದರೆ ಅದಕ್ಕಿಂತ ದೊಡ್ಡ ಸೌಭಾಗ್ಯ ಏನಿದೆ? ಹಾಗಾಗಿ ನೀನು ಇಂಥ ಕೆಲಸ ಮಾಡಿ ಪುಣ್ಯವತಿ ಅಂತ ಅನಿಸ್ಕೊಂಡಿದ್ದೀಯಾ, ನನಗೆ ಬಹಳ ಸಂತೋಷ ಆಗುತ್ತೆ. ಗಂಡನಿಗಿಂತ ದೊಡ್ಡ ಬಂಧು ಯಾರಿಗೂ ಇಲ್ಲ, ಹೆಂಡತಿ ಯಾವ ಹೆಂಡತಿಗೂ ಗಂಡನಿಗಿಂತ ದೊಡ್ಡ ಬಂಧು ಇಲ್ಲ. ಹಾಗೆ ನಾಸ್ತಿ ಭಾರ್ಯಾ ಸಮಂ ಬಂಧು ಅಂತಲೂ ಮಾತು ಉಂಟು. ಹೆಂಡತಿಗಿಂತ ದೊಡ್ಡ ಬಂಧುವು ಯಾರೂ ಇಲ್ಲ ಅಂತ. ಆದ್ದರಿಂದ ನೀವಿಬ್ಬರೂ ಅನ್ಯೋನ್ಯವಾಗಿ ಚೆನ್ನಾಗಿದ್ದೀರಾ. ಆದರೆ ದುಷ್ಟ ಸ್ತ್ರೀಯರಿಗೆ ಮಾತ್ರ ಈ ರೀತಿಯಾದಂಥದ್ದಿಲ್ಲ. ಅವರು ಸದಾ ಧರ್ಮಭ್ರಷ್ಟರಾಗಿ ಈ ಲೋಕದಲ್ಲಿ ದಾಂಪತ್ಯ ಧರ್ಮವನ್ನು ನಾಶ ಮಾಡ್ತಾ ಇರ್ತಾರೆ ಅಂತ ಅನಸೂಯೆ ಹೇಳ್ತಾಳೆ. ಬಹಳಷ್ಟು ಬಾರಿ ಈ ವಿಮೆನ್ಸ್ ರೈಟ್ಸ್ಗೆ ಹೊರದಾಡ್ತಕ್ಕಂಥವರು ಗಂಡ ಸತ್ತವರೋ ಗಂಡ ಬೇಸತ್ತವರೋ ಆಗಿರ್ತಾರೆ ಅಂತ ಬೀಚಿ ಹೇಳ್ತಾರೆ. ಅದು ನಿಜ ಅಂತ ಅನ್ಸುತ್ತೆ. ಯಾರಿಗೆ ಒಳ್ಳೆಯ ಫ್ಯಾಮಿಲಿ ಲೈಫ್ ಇಲ್ಲ ಅವರೇ ಈ ಥರದ ಹಠಗಳನ್ನು ಮಾಡುವುದಾಗುತ್ತೆ. ಅವ್ರು ರಿಕನ್ಸೈಲ್ ಮಾಡ್ಕೊಳ್ಳೋಕೆ ಸಿದ್ಧ ಇದ್ರು ಇವ್ರು ಬಿಡೋದಕ್ಕೆ ಸಿದ್ಧ ಇರೋದಿಲ್ಲ. ನಾವು ತಕರಾರು ಮಾಡ್ತೀವಿ ಅಂತ ಆಗಿರುತ್ತೆ. ನಾವು ಸಂಧಾನವನ್ನು ಮಾಡಬೇಕು. ಬ್ಲೆಸ್ಡ್ ಆರ್ ದಿ ಪೀಸ್ ಮೇಕರ್ಸ್ ಅಂತ ಕ್ರಿಸ್ತ ಹೇಳಲಿಲ್ವೇ? ಹಾಗಾಗಿ ನೀನು ಆ ರೀತಿಯಾಗಿಲ್ಲದೆ ತುಂಬ ಪತಿಗೆ ಅನುಕೂಲೆಯಾಗಿದ್ದೀಯಾ, ಲೋಕಕ್ಕೆ ಒಂದು ಮಾದರಿಯಾಗಿದ್ದೀಯೆ ಅಂತ. ಈ ಸಂದರ್ಭದಲ್ಲಿ ಒಂದು ಆಕ್ಷೇಪ ಮಾಡುವುದುಂಟು. ಪತಿವ್ರತೆಯಾದರೆ ಮಾತ್ರ ದೊಡ್ಡದಲ್ವಾ, ಗಂಡನೂ ಕೂಡ ಸತಿವ್ರತರಾಗಿರಬಾರದೆ ಅಂತ. ಯಾರು ಇಲ್ಲ ಅಂದ್ರು, ಅದು ಇದ್ದೇ ಇದೆ. ಶ್ರೀರಾಮ ಎಲ್ಲಿಯಾದರೂ ಸೀತೆಗೆ ತಪ್ಪಿ ನಡೆದನೆ ಕಾಡ್ತಾನೆ ಇದೆ, ಅತ್ತರಿ ಎಲ್ಲಾದರೂ ಅನಸೂಯೆಗೆ ತಪ್ಪಿ ನಡೆದಳೆ. ಪರಸ್ಪರ ಇರುವಂಥದ್ದು, ಅದರೊಳಗೆ ಯಾವ ವಿಧವಾದಂತಹ ಬೇರೆಯ ಅಭಿಪ್ರಾಯವೂ ಇಲ್ಲ. ಹಾಗಾಗಿ ನಮ್ಮ ಪರಂಪರೆ ಎರಡನ್ನೂ ಒತ್ತಿ ಹೇಳಿದೆ. ಪತ್ನಿ ಕರ್ತವ್ಯಗಳನ್ನು ಹೇಳಿದಂತೆ ಪತಿಯ ಕರ್ತವ್ಯಗಳನ್ನು ಧರ್ಮಶಾಸ್ತ್ರಕಾರರು ಸುವಿಸ್ತರವಾಗಿ ಹೇಳಿದ್ದಾರೆ. ವಿವಾಹ ಮಂತ್ರಗಳಲ್ಲಿ ಎಷ್ಟು ಕಡೆ ಬರುತ್ತೆ ಅವನು ಆ ರೀತಿಯಾಗಿ ನಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಇಬ್ಬರೂ ಸೇರಿ ಹೃದಯ ಸ್ಪರ್ಶ ಅಂತ ಹೃದಯ ಸಂವಾದ ಸರಿಯಾಗಿ ಇರಬೇಕು ಅಂತ ಮಾಡುವಂಥದ್ದು ಸಪ್ತಪದಿಯಲ್ಲೆಲ್ಲ ಇದೇ ಕಾಣಿಸುವಂಥದ್ದು. ಆಮೇಲೆ ಅನಸೂಯೆ ಹಾಗೆಲ್ಲ ಹೇಳಿದಾಗ ಸೀತೆ ಹೇಳ್ತಾಳೆ, ಇದೇನು ದೊಡ್ಡದಲ್ಲ ಬಿಡಿಯಮ್ಮ, ನಾನು ಎಲ್ಲರೂ ಮಾಡುವಂಥದ್ದೇ ಮಾಡಿರುವುದು, ನಿಮ್ಮಂಥವರೆಲ್ಲ ನಡ್ಕೊಂಡಿರೋದೇ ನಮಗೆ ಆದರ್ಶ, ಅದನ್ನು ನೋಡಿ ನಾವು ಕಲಿತಾ ಇದ್ದೀವಿ, ನೀವು ಮಾಡುವುದು ತುಂಬ ದೊಡ್ಡದು ಅಂತ. ಮತ್ತೆ ಅವಳು ಹೇಳ್ತಾಳೆ, ಇದರೊಳಗೆ ಏನು ಆಶ್ಚರ್ಯ ಇಲ್ಲ, ನೈತದ ಆಶ್ಚರ್ಯ ಆರ್ಯಾಯ ಎನ್ಮಾಂ ತ್ವಂ ಅನುಭಾಷಸೆ. ಆರ್ಯೆ, ನೀನು ಆಶ್ಚರ್ಯ ಪಡಬೇಕಾಗಿಲ್ಲ. ಯಾಕೆ? ಯದ್ಯಪ್ಯೇಷ ಭವೇದ್ಭರ್ತ ಮಮಾರ್ಯೆ ವೃತ್ತವರ್ಜಿತ ಅದ್ವೈಧಂ ಉಪಚರ್ತವ್ಯಂ ತಥಾಪ್ಯೇಷ ಮಯಾ ಭವೇತ್. ನನ್ನ ಗಂಡ ಚಾರಿತ್ರಹೀನ ಏನಾಗಿಲ್ಲ, ತುಂಬ ಚೆನ್ನಾಗಿದ್ದಾನೆ. ಗಂಡ ಅನ್ನುವ ಅಧಿಕಾರವನ್ನು ಏನೂ ತೋರಿಸ್ತಾ ಇಲ್ಲ. ಒಂದು ಯಾವ ಸಂದರ್ಭದಲ್ಲಿಯೂ ಎರಡು ಭಾವ ಇಲ್ಲದೆ ಏಕೋಭಾವದಿಂದ ನನ್ನನ್ನು ಪ್ರೀತಿಸ್ತಾ ಇದ್ದಾನೆ. ಕಿಂ ಪುನರ್ಯೋ ಗುಣಶ್ಲಾಘ್ಯ ಸಾನುಕ್ರೋಶೋ ಜಿತೇಂದ್ರಿಯ ಸ್ಥಿರಾನುರಾಗ ಧರ್ಮಾತ್ಮ ಮಾತೃವತ್ ಪಿತೃವತ್ ಪ್ರಿಯ. ಸೀತೆ ರಾಮನಿಗೆ ಕೊಡ್ತಾ ಇರೋ ಸರ್ಟಿಫಿಕೇಟ್. ರಾಮ ಎದುರುಗಡೆ ಇಲ್ಲ. ಇನ್ನೊಬ್ಬ ಹೆಣ್ಣಿನ ಜೊತೆಗೆ, ಒಬ್ಬ ಹಿರಿಯಳ ಜೊತೆಗೆ ಸಲುಗೆಯಿಂದ ಪ್ರೀತಿಯಿಂದ ಏಕಾಂತದಲ್ಲಿ ಮಾತಾಡ್ತಾ ಇರುವಾಗ ನಟ್ಟಡವಿಯಲ್ಲಿ
ಮೂರನೇ ಮನುಷ್ಯ ಇಲ್ಲದೆ ಇರೋವಾಗ ಸೀತೆ ಹೇಳ್ತಾ ಇರೋದು ಅಂದರೆ ರಾಮನ ಕ್ರೆಡೆನ್ಷಿಯಲ್ಸು ಎಷ್ಟು ಫೂಲ್ ಪ್ರೂಫ್ ಅಂತ ಗೊತ್ತಾಗುತ್ತೆ. ಸೀತೆಯ ಬಗೆಗೆ ಕಾರುಣ್ಯದ ಬೂಟಾಟಿಕೆಯಲ್ಲಿ ರಾಮನ ನಿಂದೆ ಮಾಡೋಕ್ಕೆ ಹೊರಟವರು ಸೀತೆಯ ಈ ಮಾತುಗಳನ್ನು ಮರೆಯಬಾರದು. ಅವನು ಗುಣಶ್ಲಾಘ್ಯ, ಗುಣದಿಂದ ಬಹಳ ಪ್ರಶಂಸನೀಯನಾಗಿದ್ದಾನೆ. ಸಾನುಕ್ರೋಶ, ವೆರಿ ಕಂಪ್ಯಾಷನೇಟ್. ಭಾಸ ಈ ಸಾನುಕ್ರೋಶ ಅನ್ನುವ ಮಾತನ್ನು ಉದಯನನಿಗೆ ಎಷ್ಟು ಬಾರಿ ಅಪ್ಲೈ ಮಾಡ್ತಾನೆ. ಮತ್ತೆ ಮತ್ತೆ ಹೇಳ್ತಾನೆ ಸಾನುಕ್ರೋಶ ಸಾನುಕ್ರೋಶ ಅಂತ. ಜಿತೇಂದ್ರಿಯ, ಕಂಟೈನ್ಡ್ ಆಗಿದ್ದಾನೆ, ಆತ್ಮವಂತನಾಗಿದ್ದಾನೆ. ಸ್ಥಿರಾನುರಾಗ, ಮದುವೆಯಾದ ಹೊಸದ್ರೊಳಗಸ ಗೋಣಿನ ಎತ್ತೆತ್ತಿ ಒಗದ ಅಂತ, ಹೊಸದ್ರೊಳಗೆ ಗಂಡ ಹಸಿ ಹಿಟ್ಟಿಂದ ಬರ್ತಾ ಬರ್ತಾ ಬರಲು ತಗೊಂಡ ಅಂತೆಲ್ಲ ಗಾದೆ ಕೇಳಿದ್ದೀವಿ. ಹಾಗೆ ಅಲ್ಲ, ಯಾವುದೋ ಒಂದು ಸೆನ್ಸೇಷನಲ್ ಆಗಿರುವಂತಹ ಕಾಲದಲ್ಲಿ ಬಹಳ ಬಹಳ ಇನ್ ದಿ ಫೀವರ್ ಆಫ್ ಮ್ಯಾರೇಜ್ ಅಂತಾರಲ್ಲ, ಆ ಹನಿಮೂನ್ ಡೇಸ್ಗೆ ಮಾತ್ರ ಇವನ ಪ್ರೀತಿ ಅಲ್ಲ, ಆದ್ಯಂತವಾಗಿ ಸ್ಥಿರಾನುರಾಗ. ಎಷ್ಟು ಜನಕ್ಕಿದೆ ಆ ಶಕ್ತಿ? ಹೌ ಮೆನಿ ಪೀಪಲ್ ಆರ್ ಕೇಪಬಲ್ ಆಫ್ ರಿನ್ಯೂಯಿಂಗ್ ದರ್ ಮ್ಯಾರಿಡ್ ಲೈಫ್ ಅಫ್ರೆಶ್ ಅಂಡ್ ಸ್ಪಿರಿಟೆಡ್? ಅದು ಬಹಳ ಮುಖ್ಯ. ಶ್ರೀರಾಮನಿಗೆ ಅಂತ ಸ್ಥಿರವಾದ ಅನುರಾಗ, ಧರ್ಮಾತ್ಮ. ಆ ಅನುರಾಗ ಯಾವ ರೀತಿ ಅಧರ್ಮಕ್ಕೂ ಹೋಗದಂತೆ ನೋಡ್ಕೊಳ್ತಿದ್ದ. ತಾಯಿ ತಂದೆ ಹಾಗೆ ನನಗೆ ಪ್ರೀತಿ ಪಾತ್ರನಾಗಿದ್ದಾನೆ ಅಂತ, ನನಗವನೇ ತಂದೆ ತಾಯಿ ಆಗಿದ್ದಾನೆ ಅಂತ ಹೇಳ್ತಾಳೆ. ಮಾತೃವತ್ ಪಿತೃವತ್ ಪ್ರಿಯ. ಇನ್ನೇನು ಅದಕ್ಕಿಂತ ಬೇಕಾಗಿದೆ? ಯಾಮೃತ್ಯಂ ವರ್ತತೆ ರಾಮ ಕೌಸಲ್ಯಾಯ ಮಹಾಬಲ ತಾವೇವ ನೃಪನಾರೀಣ ಮನ್ಯಾಸಾಮಪಿ ವರ್ತತೆ. ಮತ್ತೆ ಹೇಳ್ತಾ ಇದ್ದಾಳೆ, ಕೌಸಲ್ಯಲ್ಲಿ ಎಷ್ಟು ಭಕ್ತಿ ಗೌರವ ಇದೆಯೋ ಅರಮನೆಯ ಎಲ್ಲ ಹೆಂಗಸರ ಬಗ್ಗೆ ಅಷ್ಟು ಭಕ್ತಿ ಗೌರವ ಇದೆ. ಸಕೃದೃಷ್ಟ್ವಾ ಸ್ವಪಿ ಸ್ತ್ರೀಷು ನೃಪೇಣ ನೃಪವತ್ಸಲ ಮಾತೃವದ್ವರ್ತತೆ ವೀರೋ ಮಾನ ಮುಸೃಜ್ಯ ಧರ್ಮವಿತ್. ದಶರಥ ಒಮ್ಮೆ ಕಣ್ಣು ಹಾಕಿದ ಹೆಣ್ಣನ್ನು ತಾಯಿ ಅಂತ ಗೌರವಿಸ್ತಾನೆ ಅಂತ. ಇದು ದಶರಥನ ಕ್ಯಾರೆಕ್ಟರ್ನು ಹೇಳ್ತಾ ಇದೆ, ರಾಮನ ಕ್ಯಾರೆಕ್ಟರ್ನು ಹೇಳ್ತಾ ಇದೆ. ಹಲವು ಬಾರಿ ಹೇಳಿದಂತೆ 300ಕ್ಕೂ ಹೆಚ್ಚು ಜನ ಅಂತಃಪುರ ಕಾಂತೆಯರು ದಶರಥನಿಗೆ. ಅಂದರೆ ಅವರ ಪಾಡು ಏನಾಗಿರಬಹುದು, ಅವರು ಏಕಾಂತದಲ್ಲಿ ಪಾಪ ಒದ್ದಾಡ್ತಾ ಇದ್ರು, ಗಂಡನ ಪ್ರೀತಿ ವಿಶ್ವಾಸ ಅನುನಯಗಳಿಗೆ ಇಲ್ಲದೆ. ಅರೆ ಇವನು ರಾಮ ಅವ್ರನ್ನೆಲ್ಲ ತಾಯಂದರಂತೆ ಕಾಣ್ತಾ ಇದ್ದ. ನಾನು ವಿಸ್ತರಿಸುವುದು ಅನುಚಿತವಾದೀತು, ಒಂದು ರೀತಿ ಅಸಭ್ಯವೂ ಆದೀತು, ರಾಮಾಯಣ ಕಾವ್ಯದ ಘನತೆಗೆ ಭಂಗ ಬಂದೀತು. ಇಷ್ಟು ಜನ ಚಿಕ್ಕ ವಯಸ್ಸಿನವರು, ವಯಸ್ಸಾದವರು, ಎಲ್ಲ ರೀತಿಯ ಹೆಂಗಸರ ನಡುವೆ ಅಂತಃಪುರದಲ್ಲಿ ರಾಮ ಜಿತೇಂದ್ರಿಯನಾಗಿ ಓಡಾಡಿಕೊಂಡು ಮರ್ಯಾದೆಯಿಂದ ಇದ್ದ. ನಾವು ಎಂತೆಂಥ ಕಥೆಗಳು ಕೇಳಿದ್ದೀವಿ, ಸಾರಂಗಧರನ ಕಥೆ ಮೊದಲಾದಂಥವು. ಎಂತೆಂಥ ವಿಕಾರಗಳೆಲ್ಲ ಅಂತಃಪುರ ಸ್ತ್ರೀಯರಿಗೆ ಉಂಟಾಗುವಂಥದ್ದು. ರಾಮ ಅವರಲ್ಲಿಯೂ ವಿಕಾರವನ್ನು ಉಂಟು ಮಾಡದೆ ತಾನೂ ವಿಕೃತನಾಗದೆ ನಡೀತಾ ಇದ್ದ. ಅಂದರೆ ಅದು ಮಾನವ ಮಾತ್ರರಿಗೆ ಸಾಧ್ಯವಾಗುವಂಥದ್ದ, ಯಾವುದೋ ಮಹರ್ಷಿಗೆ ಸಾಧ್ಯವಾಗುವಂಥದ್ದು. ಅದನ್ನ ಸೀತೆ ಗಮನಿಸಿದ್ದಾಳೆ. 10 ಹೆಂಗಸರ ಮಧ್ಯೆ ಒಬ್ಬ ಗಂಡಸು ಹೇಗೆ ನಡ್ಕೊಳ್ತಾನೆ ಅಂತ ಆತನ ಹೆಂಡತಿಗೆ ಚೆನ್ನಾಗಿ ಗೊತ್ತಾಗುವುದು. ಸೀತೆ ಅದನ್ನು ನೋಡಿ, ಇವನಪ್ಪ ನಿಜವಾಗಿ ಗಂಡ ಅಂದ್ರೆ, ಇವನು ನಿಜವಾಗಿ ವ್ಯಕ್ತಿ ಅಂತಂದ್ರೆ ಅಂತ ಎಷ್ಟು ಸಂತೋಷ ಪಟ್ಟಿದ್ದಾಳು. ಹಾಗಲ್ಲದೆ ಇದ್ರೆ ಅವನ ಹಿಂದೆ ಸಂತೋಷವಾಗಿ ಕಾಡಿಗೆ ಬರ್ತಾ ಇದ್ಲ. ರಾವಣಾಸುರನಂತವನು, ಅವನಿಗೇನು ಅಂದಕ್ಕೆ ಕಡಿಮೆ ಇರಲಿಲ್ಲ, ಚಂದಕ್ಕೆ ಕಡಿಮೆ ಇರಲಿಲ್ಲ, ವೈಭೋಗಕ್ಕೆ ಕಡಿಮೆ ಇರಲಿಲ್ಲ. ಬಾರಿ ಬಾರಿಗೂ ಕಾಲಿಗೆ ಬಿದ್ದು ಪಿಬ ವಿಹರ ರಮಸ್ವ ಭುಂಕ್ಷ ಭೋಗಾನ್ ಮೈಲಲ್ಲ ಲಲನೆ ಅಂತ ಬಾಯಿ ಬಡ್ಕೊಂಡ್ರು ಕೂಡ ತೃಣಮಂತರತ ಕೃತ್ವ ಬಭಾಷೆ ಜನಕಾತ್ಮಜ, ಕಸಕ್ಕಿಂತ ಕಡೆಯಾಗಿ ನೋಡಿದಳಲ್ಲ. ಇದಕ್ಕೆ ತಾನೇ ಕಾಳಿದಾಸ ಮಹಾಕವಿ ಹೇಳ್ತಾನೆ, ಕಿರೀಟಕ್ಕೆ ಬದಲಾಗಿ ಪಾದುಕೆಗಳನ್ನು ಇಟ್ಟುಕೊಂಡು ಪಾವನವಾದ ಭರತನ ತಲೆ, ರಾವಣನ ಭೋಗಕ್ಕೆ ಬದಲಾಗಿ ಅವನ ತಲೆಯನ್ನು ಎಡಗಾಲಿಂದ ಒದ್ದ ಸೀತೆಯ ಪಾದ, ಎರಡೂ ಸೇರಿದಾಗ ಲಂಕೇಶ್ವರ ಪ್ರಣತಿಭಂಗ ದೃಢವ್ರತಂ ಯತ್ ವಂದ್ಯಂ ಯುಗಂ ಚರಣಯೋರ್ ಜನಕಾತ್ಮಜಾಯ ಜ್ಯೇಷ್ಠಾನವೃತ್ತಿ ಜಟಿಲಂಚ ಶಿರೋಸ್ಯ ಸಾಧೋ ಅನ್ಯೋನ್ಯ ಪಾವನ ಬಭೂತ್ ಯುಗಪತ್ ಸಮೇತ್ಯ. ಸೀತೆಯ ಕಾಲು ಪಾವನವಾಯಿತೆ, ಭರತನ ತಲೆ ಪಾವನವಾಯಿತೆ ಗೊತ್ತಾಗಲಿಲ್ಲ. ಇವು ಎರಡರ ಕಾಂಬಿನೇಷನ್ ಇಂದ ನಾವು ಪಾವನರಾಗಿರಬೇಕು. ಇಂಥದ್ದು ಸೀತಾರಾಮರ ಪ್ರೀತಿ. ಅವೆಲ್ಲ ಮತ್ತೆ ರಾಮಾಯಣದ ವೈಶಿಷ್ಟ್ಯವೇ ಅದು. ಎವ್ರಿ ಕ್ಯಾರೆಕ್ಟರ್ ಫೋಕಸಸ್ ಆನ್ ದಿ ಕ್ಯಾರೆಕ್ಟರ್ ಆಫ್ ರಾಮ. ಪ್ರತಿಯೊಂದು ಕೂಡ ಅವನು ರಾವಣನೇ ಇರಲಿ, ವಾಲಿಯೇ ಇರಲಿ, ಎಲ್ಲರೂ ಕೂಡ ದೇ ಕಾಸ್ಟ್ ಡಿಲೈಟ್ಫುಲ್ ಲೈಟ್ ಆನ್ ರಾಮ. ಪ್ರತಿಯೊಂದು ಅವರ ಮಾತು ಕಡೆಗೆ ರಾಮನನ್ನು ಉತ್ತರೋತ್ತರವಾಗಿ ಪ್ರಶಂಸೆ ಮಾಡುವಲ್ಲಿ, ಆ ಮಹನೀಯನನ್ನು ಗುರುತಿಸಿಕೊಡೋದ್ರೊಳಗೆ ಆಗುತ್ತೆ. ವಾಲ್ಮೀಕಿಗಳು ಇಲ್ಯುಮಿನೇಟ್ ಮಾಡಿದ್ದಾರೆ ಶ್ರೀರಾಮನನ್ನು. ಅದೆಷ್ಟು ಕ್ಯಾರೆಕ್ಟರ್ಸ್ ಅನ್ನುವಂಥ ಲ್ಯಾಂಪ್ಸ್ ಮೂಲಕವಾಗಿ ಎಷ್ಟು ವ್ಯಾಟೇಜ್ ಇರುವಂಥದ್ದು, ಅಸಾಧಾರಣವಾದದ್ದು. ಆಮೇಲೆ ಅವಳು ಹೇಳ್ತಾಳೆ, ಆಗಚ್ಛಂತ್ಯಾಶ್ಚ ವಿಜನಂ ವನಮೇವಂ ಭಯಾವಹಂ ಸಮಾಹಿತಂ ಮೇ ಶ್ವಶ್ರಯ ಚ ಹೃದಯೇ ತದ್ಧೃತಂ ಮಹತ್.
ಕಾಡಿಗೆ ಹೊರಟಾಗ ನನ್ನ ಅತ್ತೆ ಕೂಡ ನನಗೆ ಉಪದೇಶ ಮಾಡಿದಳು ಸರಿಯಾಗಿ ನಡ್ಕೊಳ್ಬೇಕು ಅಂತ. ಪಾಣಿಗ್ರಹಣ ಕಾಲೇ ಚ ಯತ್ಪುರ ತ್ವಗ್ನಿ ಸನ್ನಿಧವು ಅನುಶಿಷ್ಟ ಜನನ್ಯಾಸ್ಮಿ ವಾಕ್ಯಂ ತದಪಿ ಮೇಧೃತಂ. ವಿವಾಹ ಕಾಲದಲ್ಲಿ ನನ್ನ ತಾಯಿ ಅಗ್ನಿಯ ಮುಂದೆ ಏನು ಹೇಳಿದಳು ಅದು ಜ್ಞಾಪಕ ಇದೆ. ಹಾಗಾಗಿ ನಾನು ಸಾವಿತ್ರಿ ಪತಿಶುಶ್ರೂಷಾಂ ಕೃತ್ವ ಸ್ವರ್ಗೇ ಮಹೀಯತೆ ತಥಾ ವೃತ್ತಿಶ್ಚ ಯಾತಾತ್ಮಂ ಪತಿಶುಶ್ರೂಷಯ ದಿವಂ. ನೀನಾಗಲಿ ಸಾವಿತ್ರಿ ಆಗಲಿ ರೋಹಿಣಿ ಆಗಲಿ ಯಾವ ರೀತಿ ತಮ್ಮ ಗಂಡಂದರ ಜೊತೆ ನಡ್ಕೊಂಡ್ರು ಅದನ್ನು ನಾನು ಆದರ್ಶ ಅಂತ ತೆಗೆದುಕೊಂಡಿದ್ದೀನಿ, ಹಾಗೆ ಮಾಡ್ತಾ ಇದ್ದೀನಿ ಅಂತಂದಾಗ ಅನಸೂಯೆಗೆ ಬಹಳ ಸಂತೋಷವಾಗುತ್ತೆ. ದಟಿಕೆ ಮುರಿದು ಅವಳ ಕೆನ್ನೆ ತಟ್ಟಿ ತಲೆಯನ್ನು ಮೂಸಿ ನೋಡಿ ತಬ್ಬಿಕೊಂಡು ಹೇಳ್ತಾಳಂತೆ, ಶಿರಸಾಘ್ರಾಯ ಚೋವಾಚ ಮೈಥಿಲೀಂ ಹರ್ಷಯಂತ್ಯುತ. ನೀನು ಎಷ್ಟು ಚೆನ್ನಾಗಿ ಮಾತನಾಡಿದ್ದೀಯಮ್ಮ, ನಿನ್ನ ವರ್ತನೆ ನಿನ್ನ ಮಾತು ಒಂದಕ್ಕೆ ಒಂದು ಅದ್ಭುತವಾದ ಮ್ಯಾಚ್. ಹಾಗಾಗಿ ನನಗೆ ಬೇಕಾದಷ್ಟು ತಪಸ್ಸಿದೆ, ನನಗಾಗಿ ಏನೂ ಬೇಕಾಗಿಲ್ಲ, ಅದು ನಿನಗೇನು ಬೇಕು ಹೇಳಿಕೊಡ್ತೀನಿ ಅಂತ ಕೇಳ್ತಾಳೆ. ಸೀತೆಯ ವ್ಯಕ್ತಿತ್ವವೂ ಇಲ್ಲಿ ನೋಡಿ. ಅನಸೂಯೆ ಸುಮಾರು ತಲೆಮಾರುಗಳು 4-5 ತಲೆಮಾರುಗಳು ನೋಡಿದಂಥವಳು, 3 ಲೋಕಗಳ ವ್ಯಕ್ತಿತ್ವಗಳನ್ನು ಗಮನಿಸಿಕೊಂಡಂಥವಳು. ಅವಳು ಎಷ್ಟೋ ಜನ ಪತಿವ್ರತಿಯರನ್ನ ತಪಸ್ವಿನಿಯರನ್ನ ತಯಾರು ಮಾಡಿದಂಥವಳು, ತ್ರಿಮೂರ್ತಿಗಳನ್ನ ತೊಡೆಯ ಮೇಲೆ ಮಕ್ಕಳಂತೆ ಆಡಿಸಿ ಲಾಲಿ ಹಾಡಿದಂಥವಳು. ಅವಳಿಗೆ ಸೀತೆ ಮೊದಲ ನೋಟಕ್ಕೆ ಇಷ್ಟವಾದಳು ಅಂತಂದ್ರೆ ಸೀತೆಯ ವ್ಯಕ್ತಿತ್ವ ಎಷ್ಟು ದೊಡ್ಡದಾಗಿರಬೇಕು. ಇದು ಪ್ರಬಂಧ ಧ್ವನಿಯಾಗಿ ಮಹಾಕವಿ ಮಹರ್ಷಿ ವಾಲ್ಮೀಕಿಗಳು ನಮ್ಮ ಮನಸ್ಸಿಗೆ ಬಿಟ್ಟುಬಿಟ್ಟಿದ್ದಾರೆ. ನೇಮಯೇರ್ ವಿವಿಧೈರಾಪ್ತಂ ತಪೋಹಿ ಮಹದಸ್ತಿಮೆ. ಎಷ್ಟೋ ವಿಧವಾದ ನಿಯಮಗಳಿಂದ ಮಾಡಿದ ತಪಸ್ಸು ಬೇಕಾದಷ್ಟು ನನ್ನ ಹತ್ರ ಇದೆ. ತತ್ ಸಂಶ್ರಿತ್ಯ ಬಲಂ ಸೀತೆ ಛಂದಯೇ ತ್ವಾಂ ಶುಚಿಸ್ಮಿತೆ. ಎಷ್ಟು ಚೆನ್ನಾಗಿ ನಗತೀಯಮ್ಮ, ನೀನು ನಕ್ಕರೆ ಬೆಳದಿಂಗಳಿದ್ದಂತೆ ಇದೆ, ನಿನಗೇನು ಬೇಕು ಹೇಳೋ ಕೊಡ್ತೀನಿ, ನಿನಗೇನು ಬೇಕು ಹೇಳು. ಅದು ಮಾತ್ರವಲ್ಲ, ಈ ಕಷ್ಟದಲ್ಲಿಯೂ ನೀನು ತುಂಬ ಸಂತೋಷವಾಗಿದ್ದೀಯ. ವನವಾಸ ಅಂತ ನೀನು ಗೋಳಾಡ್ತಾನೇ ಇಲ್ಲ, ಹ್ಯಾಪ್ ಮುಖ ಹಾಕ್ಕೊಂಡಿಲ್ಲ. ಅಯ್ಯೋ ನೋಡಿ ನಮ್ಮ ಚಿಕ್ಕತ್ತೆ ಇದಾರಲ್ಲ, ಗೊತ್ತಲ್ಲ ನಿಮಗೆ ಅವ್ರು ಏನು ಮಾಡಿಬಿಟ್ರು ಅಂತ, ಅವ್ರ ಮನೆ ಹಾಳಾಗ ಅವ್ರ ತವ್ರ ಮನೆಯಲ್ಲಿ ಇಷ್ಟೇ ಕಲಿಸಿದ್ದು ಅಂತ ಅನ್ಸುತ್ತೆ, ನಾನು ಮಹಾಪತಿವ್ರತೆ ಆಗಿದ್ದೀನಿ, ನಮ್ಮ ಚಿಕ್ಕತ್ತೆ ಹಾಗಂತ ಅಂದ್ಕೊಳ್ಬೇಡಿ. ಈಗೆಲ್ಲ ಒಂದು ನೋ ಕ್ಯಾರಿಯಿಂಗ್ ಟೇಲ್ಸ್ ಚಾಡಿ ಹೇಳಲೇ ಇಲ್ಲ. ಆಗ ಅವಳು ಹೇಳ್ತಾಳೆ ನೋಡಿ, ಉಪಪನ್ನಂ ಮನುಜ್ಞಂಚ ವಚನಂತವ ಮೈಥಿಲಿ ಪ್ರೀತ್ಯಾಚಾಭ್ಯುತಿತಂ ಕಿಂತೆ ಕರವಾಣಿ ಬ್ರವೀಹಿಮೆ. ತುಂಬ ಸಂತೋಷವಾಯ್ತಮ್ಮ, ಏನು ಬೇಕು ಕೇಳು ಅಂದರೆ, ತಸ್ಯಾಸ್ ತದ್ವಚನಂ ಶ್ರುತ್ವ ವಿಸ್ಮಿತಾ ಮಂದವಿಸ್ಮಯ ಕೃತಮಿತ್ಯ ಬ್ರವೀತ್ ಸೀತಾ ತಪೋಬಲ ಸಮನ್ವಿತಾಂ. ಅಮ್ಮ ಆಯಿತು, ನಿನ್ನ ಅನುಗ್ರಹದಿಂದ ನನಗೆ ಯಾವುದೂ ಕೊರತೆ ಆಗಿಲ್ಲ, ಬೇಕಾದಷ್ಟಿದೆ, ಏನೂ ಬೇಕು ಅಂತ ಅನ್ನಿಸ್ತಾ ಇಲ್ಲ ಅಂತ. ಇಡೀ ಪಾಪ ವನವಾಸದಲ್ಲಿ ಸೀತೆ ಕೋರಿದ್ದು ಒಂದೇ ಒಂದು ಮಾಯಾಜಿಂಕೆ. ಅದು ಎಂಥ ದುರಂತವಾಯಿತು, ಏನೂ ಇಲ್ಲ. ಸಫರಂಚ ಪ್ರಹರ್ಷಂಚ ಹಂತ ಸೀತೆ ಕರೋಮ್ಯಹಂ ಅಂದರೆ, ಅಯ್ಯೋ ಇಂಥವ್ರಿಗೆ ಇನ್ನೂ ಕೊಡಲೇಬೇಕು, ಕೊಟ್ಟೇ ಕೊಡ್ತೀನಿ ಅಂತ. ಇದಂ ದಿವ್ಯಂ ವರಂ ಮಾಲ್ಯಂ ವಸ್ತ್ರಂ ಆಭರಣಾನಿ ಚ ಅಂಗರಾಗಂಚ ವೈದೇಹಿ ಮಹಾರ್ಹಂ ಚಾನುಲೇಪನಂ ಮಯಾ ದತ್ತಮಿದಂ ಸೀತೆ ತವ ಗಾತ್ರಾಣಿ ಶೋಭಯೇತ್ ಅನುರೂಪಂ ಅಸಂಕ್ಲಿಷ್ಟಂ ನಿತ್ಯಮೇವ ಭವಿಷ್ಯತಿ. ಆಹಾ, ಎಷ್ಟು ಒಳ್ಳೆ ಮಾತು ಹೇಳ್ತೀಯ, ಇಂಥವ್ರಿಗೆಲ್ವಾ ಕೊಡಬೇಕು, ನಿನಗೆ ಸಂತೃಪ್ತಿ ಆಗಿದ್ರು ನನಗಾಗಬೇಕಮ್ಮ. ಇದು ನೋಡು, ಎಂದೂ ಬಾಡದೇ ಇರುವಂತಹ ಹೂಗಳು, ಎಂದೂ ಮಾಸದೇ ಇರುವಂತಹ ಗಂಧ ಪರಿಮಳ ಹೋಗದೇ ಇರುವಂತಹ ಅಂಗರಾಗ ಮೈಗೆ ಹಚ್ಚಿಕೊಳ್ಳುವಂಥದ್ದು, ಅದರ ಹೊಳಪೇ ಕಡಿಮೆ ಆಗದೆ ಇರತಕ್ಕಂಥ ಆಭರಣಗಳು, ಹರಿಯದೇನೆ ಇರತಕ್ಕಂಥ ಒಳ್ಳೆಯ ಸೀರೆ, ಇದನ್ನೆಲ್ಲ ತೆಗೆದುಕೋ, ಈ ಅಲಂಕಾರವನ್ನು ನೀನು ಮಾಡ್ಕೋ. ಅಂಗರಾಗೇಣ ದಿವ್ಯೇಣ ಲಿಪ್ತಾಂಗಿ ಜನಕಾತ್ಮಜೆ ಶೋಭಯಿಷ್ಯಸಿ ಭರ್ತಾರಂ ಯಥಾಶ್ರೀ ವಿಷ್ಣು ಅವ್ಯಯಂ ಯಥಾಶ್ರೀಯರ್ ವಿಷ್ಣು ಅವ್ಯಯಂ. ಈ ಅಲಂಕಾರ ಮಾಡಿಕೊಂಡ್ರೆ ರಾಮನ ಜೊತೆ ನೀನು ವಿಷ್ಣುವಿನ ಜೊತೆ ಲಕ್ಷ್ಮಿ ಇದ್ದಂತೆ ಶೋಭೆಯಾಗಿರ್ತೀಯ ಅಂತ. ಸ್ತ್ರಾಸ ವಸ್ತ್ರಂ ಅಂಗರಾಗಂಚ ಭೂಷಣಾನಿ ಸೃಜಸ್ತದ ಮೈಥಿಲಿ ಪ್ರತಿಜಗ್ರಾಹ ಪ್ರೀತಿದಾನಂ ಅನುತ್ತಮಂ. ಪ್ರೀತಿಯಿಂದ ಮಾನಸ ಸೃಷ್ಟಿಯಾಗಿ ಮಾಡಿಕೊಟ್ಲು ಅಂತ ಅದನ್ನೆಲ್ಲವನ್ನು ತೆಗೆದುಕೊಂಡು ಕೈ ಮುಗೀತಾಳೆ. ಆಗ ಇವಳು ಹೇಳ್ತಾಳೆ, ನನಗೆ ನಿನ್ನ ಸ್ವಯಂವರದ ಮೂಲಕ ಮದುವೆ ಆಯಿತು ಅಂತ ಕೇಳಿದ್ದೀನಿ. ಸ್ವಯಂವರೇ ಕಿಲ ಪ್ರಾಪ್ತ ತ್ವಮನೇನ ಯಶಸ್ವಿನ ತಾಂ ಕಥಾಂ ಶ್ರೋತುಮಿಚ್ಛಾಮಿ ವಿಸ್ತರೇಣ ಚ ಮೈಥಿಲಿ. ನಿನ್ನ ಮದುವೆ ಹೇಗಾಯ್ತಮ್ಮ ಸ್ವಲ್ಪ ಹೇಳು ಅಂತ. ಆ ವಯಸ್ಸಾದವರು ಮತ್ತೊಬ್ಬರನ್ನ ವಿಚಾರಿಸುವಾಗ ಎಷ್ಟು ವಾತ್ಸಲ್ಯ ಪ್ರೀತಿ. ದರಿದ್ರ ಇಂಥ ಸೊಗಸಾದ ಸಂದರ್ಭಗಳನ್ನು ಮುಂದಿನ ಸಂಸ್ಕೃತ ಕವಿಗಳು ಸರಿಯಾಗಿ ಕೊಡಲೇ ಇಲ್ಲ, ಎಲ್ಲೋ ಅಲ್ಲಿ ಇಲ್ಲಿ ಅಪವಾದ ಅಷ್ಟೇನೆ. ಅಂದರೆ ದೊಡ್ಡವರು ಚಿಕ್ಕವ್ರ ಜೊತೆ ಆತ್ಮೀಯವಾಗಿ ಮಾತನಾಡಿಕೊಳ್ಳೋ ಫ್ಯಾಮಿಲಿ ಪಿಕ್ಚರ್ಸ್ ಬೇಕಲ್ವ. ಜೈನ ಕವಿಗಳಾಗಲಿ ಮತ್ತೊಬ್ಬರಾಗಲಿ ದೇವರು ದಿಂಡ್ರು ಉಪದೇಶ ಉಪದೇಶ ಉಪದೇಶ, ಮೇಲ್ಹೊಳೆ ಹರಿಯುವಷ್ಟು ಉಪದೇಶ. ಯಾರಿಗೆ ಬೇಕು ಬಾಯಿ ಬಡ್ಕೊಳ್ಳೋಕೆ ಅಷ್ಟು ಉಪದೇಶ. ಜೀವನವನ್ನು ಚೆನ್ನಾಗಿ ಚಿತ್ರಿಸಿದ್ರೆ ಅದೇ ಉಪದೇಶ ಆಗುತ್ತಲ್ಲ. ಮಹಾತ್ಮ ಗಾಂಧಿ ಅವ್ರನ್ನ ಯಾರೋ ಕೇಳಿದ್ರು, ವಾಟ್ ಈಸ್ ಯುವರ್ ಮೆಸೇಜ್ ಅಂದರೆ ಮೈ ಲೈಫ್ ಈಸ್ ಮೈ ಮೆಸೇಜ್ ಅಂತಂದ್ರು. ಎಂಥ ಧೀರತೆ ಅದು. ಹಾಗೆ ಬೇಕಾಗುತ್ತೆ
ಇಲ್ಲಿ ಅಂಥದ್ದನ್ನು ವಾಲ್ಮೀಕಿ ಕೊಡೋದು. ಎಲ್ಲಿಯೂ ಕೂಡ ದೇವರ ಸ್ತೋತ್ರ ಭಜನೆ ಬರೋದಿಲ್ಲ. ಅಪವಾದಾಸ್ಪದವಾಗಿ ಒಂದು ಬರುತ್ತೆ, ಅದು ಆದಿತ್ಯ ಹೃದಯ ಯುದ್ಧಕಾಂಡದಲ್ಲಿ, ಮತ್ತೆ ದೇವತೆಗಳು ಮಾಡಿದಂಥ ಶ್ರೀರಾಮ ಸ್ತುತಿ. ಅದು ಎಷ್ಟು 100 ಶ್ಲೋಕವಲ್ಲ, 200 ಶ್ಲೋಕವಲ್ಲ, 24,000 ಶ್ಲೋಕಗಳಲ್ಲಿ ಎಲ್ಲಿಯೂ ಮಿಸ್ ಆಗುತ್ತೆ. ಇನ್ನು ಉಳಿದಂತೆ ಇರುವುದೆಲ್ಲ ಮಾನುಷ ಪ್ರಪಂಚ. ಯಾತಕ್ಕೆ? ನಮಗೆ ಇದು ಬಹಳ ಮುಖ್ಯ. ಈ ಲೋಕದಲ್ಲಿ ಹೇಗೆ ನಡ್ಕೊಳ್ಬೇಕು ಅನ್ನೋದಾದರೆ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರಯ್ಯ, ಅಷ್ಟೇ, ಇನ್ನೇನೂ ಅಲ್ಲ. ಇದು ಅದಕ್ಕಾಗಿಯೇ ಡಿ ವಿ ಜಿಯವರ ಮಾತು, ಲಕ್ಷ್ಯ ತಪ್ಪದೆ ಚರಿಸು ಸಾಮಾನ್ಯ ಧರ್ಮಗಳ ಮೋಕ್ಷ ಸ್ವತಃ ಸಿದ್ಧ ಮಂಕುತಿಮ್ಮ. ಸಾಮಾನ್ಯ ಧರ್ಮಗಳನ್ನು ಸರಿಯಾಗಿ ನಿರ್ವಾಹ ಮಾಡಿದರೆ ಮೋಕ್ಷ ಸ್ವಯಂ ಸಿದ್ಧವಾಗುತ್ತದೆ. ಶಂಕರ ಭಗವತ್ಪಾದರು ಬ್ರಹ್ಮಸೂತ್ರ ಭಾಷ್ಯದ ಆರಂಭದಲ್ಲಿಯೇ ಸಾಧನ ಚತುಷ್ಟಯವನ್ನು ಕುರಿತು ಮತ್ತೆ ಮತ್ತೆ ಹೇಳ್ತಾರೆ. ಯಾಕೆ? ಯಾವಾಗ ಸಾಧನ ಚತುಷ್ಟಯಗಳು ಸಂಪನ್ನವಾಗುತ್ತವೋ ತನ್ನಂತೆ ತಾನೇ ಜ್ಞಾನ ಉದಿತವಾಗುತ್ತೆ, ದೃಢವಾಗುತ್ತೆ. ಅದಿಲ್ಲದೆ ಇನ್ನೆಂಥದ್ದು ವಾಚಾರಂಭಣವಾಗುತ್ತೆ. ಅದಕ್ಕಾಗಿ ಇಷ್ಟು ಸೊಗಸಾದದ್ದು. ವಯಸ್ಸಾದ ಆ ಸಾಧ್ವಿ ಅನಸೂಯೆ ಕೂತ್ಕೊಂಡು ಚಿಕ್ಕ ಹುಡುಗಿಯ ಮದುವೆ ಕಥೆ ಕೇಳುವಂಥದ್ದು. ಅಂದರೆ ಇದರ ಹಿಂದೆ ಎಷ್ಟು ಆತ್ಮೀಯತೆ ಕೆಲಸ ಮಾಡ್ತಾ ಇದೆ ಅಂತ. ಸೀತೆಗೂ ನೋಡಿ, ವನವಾಸದಲ್ಲಿ ತನ್ನ ತವರು ಮನೆ, ತನ್ನ ಮದುವೆ ದಿವಸಗಳು ಅದನ್ನು ಜ್ಞಾಪಿಸಿಕೊಳ್ಳೋದು. ನಾವೆಲ್ಲ ಮದುವೆ ಮತ್ತೊಂದು ಮಗದೊಂದು ವಿಡಿಯೋ ಆಲ್ಬಮ್ಮು ಎಲ್ಲ ತೆಗೆದಿಟ್ಕೊಂಡಿರ್ತೀವಿ, ಅದು ನೋಡೋಕ್ಕೂ ಪುರ್ಸುತ್ತಿರೋಲ್ಲ. ಯಾರಾದರೂ ಬಂದಾಗ ತಿರುಗಿ ಹಾಕಿದಾಗ, ಅಯ್ಯೋ ಈ ಸೀರೆ ಹುಟ್ಟಿದ್ನ, ನಾನು ಹೀಗೆ ಮಾತಾಡಿದ್ನ, ಹೀಗೆ ನಡ್ಕೊಂಡಿದ್ನ, ಗೊತ್ತೇ ಆಗಲಿಲ್ವಲ್ಲ, ಇನ್ನು ಸ್ವಲ್ಪ ಸರಿಯಾಗಿರ್ಬೋದಾಗಿತ್ತಲ್ಲ, ಅಥವಾ ಆಗಷ್ಟು ಚೆನ್ನಾಗಿದೆ, ಇವಾಗ ಏನು ಬಂತು ರೋಗ. ಇವೆಲ್ಲ ನಮಗೆ ಇಂಟ್ರಾಸ್ಪೆಕ್ಷನ್ ಎಷ್ಟು ಚೆನ್ನಾಗಿರುವಂಥದ್ದು. ಇದು ತಾನೇ ಇವೇ ಜೀವನ ಸಂಜೀವನಾನಿ ಅಂತ ಭವಭೂತಿ ಹೇಳ್ತಾನೆ. ಅವನ ಉತ್ತರ ರಾಮಚರಿತೆಯ ಮೊದಲನೇ ಅಂಕ ಪೂರ್ತಿ ಅದ್ಭುತವಾದ ಆಲ್ಬಮ್. ಇಡೀ ರಾಮಾಯಣವನ್ನು ಪೇಂಟಿಂಗ್ಗಳ ರೂಪದಲ್ಲಿ ಲಕ್ಷ್ಮಣ ಮಾಡಿಸಿದ್ರೆ ಅದನ್ನು ನೋಡಿ ನೋಡಿ ಸಂತೋಷ ಪಡುವಂಥದ್ದಾಗುತ್ತೆ. ಇದಕ್ಕೆ ಸ್ಫೂರ್ತಿ ಕಾಳಿದಾಸ ರಘುವಂಶದಲ್ಲಿ ಮಾಡಿದ ಸೀತಾರಾಮರ ವನವಾಸ ಆಗಿ ಅಯೋಧ್ಯೆಗೆ ಬಂದು ಪಟ್ಟಾಭಿಷಿಕ್ತರಾದ ಮೇಲೆ ಅವರ ಜೀವನ ಕಥಾನಕಗಳನ್ನೇ ಚಿತ್ರವಾಗಿ ಬರೆಸಿ ತೂಗಿಸಿದ್ದರಂತೆ ಅರಮನೆಯಲ್ಲಿ. ಅದನ್ನು ನೋಡ್ತಾ ಆ ಕಷ್ಟವೆಲ್ಲ ಇವರಿಗೆ ಸುಖವಾಗಿ ಕಾಣಿಸ್ತಂತೆ. ಅಯ್ಯೋ ನಾನು ಹೀಗಾಡದನ ನೋಡುದ್ಯಾ, ರಾವಣ ಹಿಂಗೆ ಎತ್ಕೊಂಡು ಹೋಗ್ಬಿಟ್ಟ, ಅಯ್ಯೋ ಪಾಪ ಜಟಾಯು ಸತ್ತೋದ್ರಲ್ಲ ಅಂತ. ಹಳೆತನ್ನು ನಾವು ನೆನೆಸ್ಕೊಂಡಾಗ ಆ ಕಷ್ಟ ನಷ್ಟಗಳು ಸಿಹಿಯಾಗಿ ಕಾಣುತ್ತದೆ. ಕಾರಣ ರಸದೂರ, ಸೈಕಿಕ್ ಡಿಸ್ಟೆನ್ಸ್ ಬಂದಿರುತ್ತೆ. ಸೊ ಈವನ್ ಪೇನ್ ಬಿಕಮ್ಸ್ ಪ್ಲೆಷರ್. ನೆನಪು ಅನ್ನುವುದೊಂದು ಸ್ಪರ್ಶಮಣಿ, ಅನುಭವ ಯಾವತ್ತೂ ಕಬ್ಬಿಣ. ಈ ನೆನಪಿನ ಸ್ಪರ್ಶಮಣಿ ಸೋಂಕಿದಾಗ ಗತಾನುಭವ ಅದು ಬಂಗಾರವಾಗಿ ತೋರಿಕೊಳ್ಳುತ್ತೆ. ಅಂತಹ ಸ್ವಾರಸ್ಯವನ್ನ ಇಲ್ಲಿ ನಾವು ಸೀತೆ ತನ್ನ ಮದುವೆಯನ್ನು ತಾನೇ ವಿವರಿಸಿಕೊಳ್ಳುವುದು. ವಾಲ್ಮೀಕಿಗಳು ಫ್ಲಾಶ್ ಬ್ಯಾಕ್ ಟೆಕ್ನಿಕ್ನ ಮೊದಲಿಗೆ ಆವಿಷ್ಕಾರ ಮಾಡಿದವರು, ಅದನ್ನು ಅತ್ಯದ್ಭುತವಾಗಿ ವಿಸ್ತಾರ ಮಾಡಿದವರು ವೇದವ್ಯಾಸರು. ಮುಂದಿನ ಕವಿಗಳು ದುರ್ದೈವದಿಂದ ಫ್ಲಾಶ್ ಬ್ಯಾಕ್ನ ಅಷ್ಟಾಗಿ ಬಳಸ್ಕೊಳ್ಳಿಲ್ಲ. ಒಬ್ಬ ಬಾಣಭಟ್ಟ ಬಳಸ್ಕೊಂಡ, ಅದು ಓವರ್ ಡೂಯಿಂಗ್ ಆಗೋಗ್ಬಿಡ್ತು. ಸಿಕ್ಕಾಪಟ್ಟ ಫ್ಲಾಶ್ ಬ್ಯಾಕ್ಗಳ ಮಧ್ಯೆ ನಮಗೆ ಕಥೆ ಹೋಗೋದೇ ಗೊತ್ತಾಗೋದಿಲ್ಲ. ಅಂದರೆ ಅಲ್ಲಲ್ಲಿ ಕಥೆಯ ಹಿಂದಿನ ಘಟನೆಗಳು. ಸೀತೆ ನೋಡಿ ನಾಯಕಿಯೇ ತನ್ನ ವಿವಾಹವನ್ನು ಹೇಳಿಕೊಳ್ಳುವಂಥದ್ದು ಎಷ್ಟು ಚೆನ್ನಾಗಿರುತ್ತೆ. ಇದನ್ನು ಕವಿ ನಿಬದ್ಧ ಪ್ರೋಡೋಕ್ತಿ ಅಂತ ಕರೀತಾರೆ. ಆಗ ಅವಳು ಹೇಳ್ತಾಳೆ, ತಾನು ಹುಟ್ಟಿದ್ರಿಂದ ಮೊದಲುಗೊಂಡು ಸಂಕ್ಷೇಪವಾಗಿ ಹೇಳಿಬಿಡ್ತಾಳೆ. ಮಿಥಿಲಾಧಿಪತಿ ಯಜ್ಞಭೂಮಿಯಲ್ಲಿ ನನ್ನನ್ನು ಕರ್ಷಣ ಮಾಡ್ತಾ ಇದ್ದಾಗ ಉಳುವಾಗ ಸಿಕ್ಕಿದ್ದು ತಸ್ಯ ಲಾಂಗಲ ಹಸ್ತಸ್ಯ ಕೃಶತ ಕ್ಷೇತ್ರ ಮಂಡಲಂ ಅಹಂ ಕಿಲೋತ್ಥಿತ ಭಿತ್ವಾ ಜಗತೀಂ ನೃಪತೆ ಸುತ ಸಮಾಂ ದೃಷ್ಟ್ವಾ ನರಪತಿರ್ ಮುಷ್ಟಿ ವಿಕ್ಷೇಪ ತತ್ಪರಃ ಪಂಸುಗುಂಠಿತ ಸರ್ವಾಂಗೀಂ ಜನಕೋ ವಿಸ್ಮಿತೋಭವತ್. ಯಜ್ಞ ಮಾಡುವಾಗ ಉಳುತ್ತಲೇ ಧಾನ್ಯವನ್ನು ಬಿತ್ತುತ್ತಾ ಬರಬೇಕು ಅಂತ ಬರುತ್ತೆ. ಹಾಗೆ ಮುಷ್ಟಿ ವಿಕ್ಷೇಪ ಅಂದರೆ ಮುಷ್ಟಿಯಲ್ಲಿ ಧಾನ್ಯ ಹಿಡ್ಕೊಂಡು ಉಳುತ್ತಾ ಚೆಲ್ತಾ ಬೀಜಗಳನ್ನು ಬರುವಾಗ ಆ ಪೆಟ್ಟಿಗೆ ಒಳಗಿದ್ದಂಥ ಮಗುವನ್ನು ನೋಡಿದ, ಧೂಳು ತುಂಬಿಕೊಂಡಿದ್ದ ಮೈಯನ್ನು ಕಂಡು ಸಂತೋಷವಾಗಿ ಆಶ್ಚರ್ಯಪಟ್ಟು ಅನಪತ್ಯೇನ ಚ ಸ್ನೇಹಾದಂಕಮಾರೋಪ್ಯ ಚ ಸ್ವಯಂ ಮಮೇಯಂ ತನಯೇ ತ್ಯುಕ್ತ್ವಾ ಸ್ನೇಹೋ ಮೈ ನಿಪಾತಿತಃ. ಮಕ್ಕಳಿಲ್ಲ ಅವನಿಗೆ. ಈ ಮಗುವನ್ನು ಕಂಡು ಮತ್ತೆ ಮೇಲಕ್ಕೆ ಎತ್ತಿ ಇವಳು ನನ್ನ ಮಗಳು ಅಂತ ಜೋರಾಗಿ ಹರ್ಷಧ್ವಾನ ಮಾಡ್ತಾನಂತೆ. ಆಗ ಅಂತರಿಕ್ಷದಲ್ಲಿ ಅಶರೀರವಾಣಿಯಾಗಿ ಅಯೋನಿಜೆ ಧರ್ಮದೃಷ್ಟಿಯಿಂದ ತುಂಬಿರುವ ನಿನಗೆ ತಕ್ಕ ಮಗಳು ಅಂತ ಹೇಳಿದ್ದಾಯಿತು ಅಂತ. ಆಮೇಲೆ ಬೆಳೀತಾಳೆ. ಬೆಳೆದಾಗ ವಿವಾಹ ಯೋಗ್ಯ ವಯಸ್ಸಾದಾಗ ಏನು ಮಾಡುವುದು ಅಂತ ಚಿಂತೆ. ದುಡ್ಡು ಕಳ್ಕೊಂಡ ಬಡವನ ಹಾಗೆ ಯೋಚನೆ ಮಾಡಿದನಂತೆ, ಮಗಳಿಗೆ ಹೇಗೆ ಮದುವೆಯನ್ನು ಹುಡುಕೋದು ಅಂತ. ಹೆಣ್ಣು ಮಕ್ಕಳಿದ್ದರೆ ಇಷ್ಟು ಕಷ್ಟ ಅಂತ ಹೇಳ್ತಾರೆ, ಈ ಕಾಲದಲ್ಲಿ ಅಷ್ಟಿಲ್ಲ ಅಂತ ಅನಿಸುತ್ತೆ. ಒಂದು ಸುಭಾಷಿತವೂ ಉಂಟು, ರಂಗನಾಥ ಸ್ವಾಮಿ ಯಾತಕ್ಕೆ ಕಾಲು ಚಾಚಿಕೊಂಡು ಆರಾಮಕ್ಕೆ ಮಲಗಿದ್ದಾನೆ ಅಂದರೆ ಅವನಿಗೆ ಹೆಣ್ಣು ಮಕ್ಕಳಿಲ್ಲ ಅದಕ್ಕೆ ಅಂತ. ಆಮೇಲೆ ಒಳ್ಳೆಯ ಅಳಿಯಂದ್ರಿಗೆ
ಕೇಳ್ಕೊಂಡು ಬಂದಿರಬೇಕು. ಪ್ರದರ್ಶನ ಅವಾಪ್ನೋತಿ ಶಕ್ರೇಣಾಪಿ ಸಮೋಭುವಿ ತಾಂ ದರ್ಶನ ಮಧೂರಸ್ತಾಂ ದೃಷ್ಟ್ವಾ ಚಾತ್ಮನಿ ಪಾರ್ಥಿವ ಚಿಂತಾರ್ಣವಗತಃ ಪಾರಂ ನಾಸಸಾದ ಅಪ್ಲವೋ ಯಥಾ. ಇಂದ್ರನಿಗೂ ಕೂಡ ಮಗಳ ಮದುವೆ ಅಂತಂದ್ರೆ ಚಿಂತೆ ಆಗಿಬಿಡುತ್ತೆ, ಇನ್ನು ಭೂಮೀಂದ್ರನಾದ ಜನಕನಿಗೆ ಕೇಳಬೇಕೆ. ಹಾಗೆ ಯೋಚನೆ ಮಾಡ್ತಾ ಇದ್ದಾಗ ಸ್ವಯಂವರದ ಆಲೋಚನೆ ಬಂತು. ಆ ಸ್ವಯಂವರದಲ್ಲಿ ಧನುಸ್ಸನ್ನ ಯಾವನು ಆರೋಪಣ ಮಾಡ್ತಾನೆ, ಜಾರೋಪಣ ಅಂದರೆ ಹೆದೆ ಏರಿಸ್ತಾನೆ, ಅವನಿಗೆ ಕೊಡುವಂಥದ್ದು ಅಂತ ಆ ಧನುಸ್ಸು ಎತ್ತಲಾಗದ್ದು. ಅದನ್ನ ಯಾರು ಎತ್ತಕ್ಕಾಗದೇ ಇದ್ದಾಗ ಶ್ರೀರಾಮ ಬರ್ತಾನೆ ಅಂತ ಹೇಳಿ ನಿಮೇಶಾಂತರ ಮಾತ್ರೇಣ ತದಾ ನಮ್ಯಸ ವೀರ್ಯವಾನ್ ಜಾಂಸಮಾರೋಪ್ಯ ಝಟಿತಿ ಪೂರಯಾಮಾಸ ವೀರ್ಯವಾನ್. ಒಂದು ನಿಮೇಶ ಕಣ್ರೆಪ್ಪೆ ಮಿಟುಕಿಸುವಷ್ಟರೊಳಗೆ ಹೆದೆ ಏರಿಸಿ ಬಿಲ್ಲು ಮುರಿದ ಆಗಿತ್ತು ಅಂತ. ಅವರು ತೆಲುಗಿನ ಕವಿ ಜಂಧ್ಯಾಲ ಪಾಪಯ್ಯ ಶಾಸ್ತ್ರಿ ಹೇಳ್ತಾಳ್ರೆ, ಜಳ್ಳು ಮನೆ ಪೆಳ್ಳು ಮನೆ ವಿಲ್ಲು ಗುಂಡೆಲು ಗುಬಿಲ್ಲ ಮನೆ ಗಂಟಲು ಗಲ್ಲು ಮನೆ ಅಂತ ಆ ಜಯಮು ನಯಮು ರಯಮು ಪಲ್ಕಗ ಸೀತೆಗೆ ಮದುವೆ ಆಗಿದ್ದು ಬಿಲ್ಲು ಫಳ್ಳಂತ ಮುರಿಯಿತು. ಅಲ್ಲಿದ್ದ ರಾಜರಿಗೆಲ್ಲ ಹೃದಯ ಝಲ್ಲಂತ ಆಯಿತು. ಜಯಧ್ವಾನದ ಗಂಟೆಗಳು ಗಲ್ಲಂತ ಮೊಳಗಿದವು. ಸೀತೆಗೆ ಜಯ ನಯ ಎಲ್ಲ ಕೂಡ ಒಟ್ಟಿಗೆ ಆಗಿಬಿಡ್ತು ಅಂತ ಹೇಳಿಬಿಟ್ಟಿದನುವೆ. ವಿಶ್ವನಾಥ್ ಸತ್ಯನಾರಾಯಣ ಅಂತೂ ಬಹಳ ರಮಣೀಯವಾಗಿ ಆತನಿ ದೃಷ್ಟಿಕಿ ಆಸೀತ ಆಗಲೇದು, ಆತನಿ ಕೃಷ್ಟಿಕಿ ಆಧನವು ಸಾಗಲೇದು, ಚೆರುಕು ಗಡವೋಲೆ ವಿರಿಗೆನಂತ ಅಂತ ಹೇಳ್ತಾರೆ. ಅವನ ಕಣ್ಣಿನ ನೋಟಕ್ಕೆ ಸೀತೆ ನಿಲ್ಲಲಾಗದೆ ನಾಚಿ ತಲೆ ತಗ್ಗಿಸಿಕೊಳ್ತಾಳೆ. ಅವನ ಕೈಯ ಸೆಳೆತಕ್ಕೆ ಬಿಲ್ಲು ನಿಲ್ಲಲಾಗದೆ ಸೊಂಟ ಮುರಿದು ಬಿತ್ತು. ಹಾಗೆ ಸೀತೆಯ ವಿವಾಹವಾಯಿತು ಅಂತ ಪದ್ಮ ಸುಬ್ರಹ್ಮಣ್ಯಂ ಅವರು ಈ ಒಂದು ಸಂದರ್ಭವನ್ನು ತಮ್ಮ ರಾಮಾಯ ತುಭ್ಯಂ ನಮಃದಲ್ಲಿ ಮಾಡುವಾಗ ಬಿಲ್ಲನ್ನು ಎತ್ತುವ ಕೋಲಾಹಲವನ್ನು ಬಹಳ ವಿಸ್ತಾರವಾಗಿ ರಮಣೀಯವಾಗಿ ಕಲ್ಪನಾತಿಶಯತೆಯಿಂದ ಚಿತ್ರಿಸ್ತಾರೆ. ಕಡೆಗೆ ನಿಮಿಷ ಮಾತ್ರದಲ್ಲಿ ರಾಮ ಬಿಲ್ಲನ್ನು ಎತ್ತುತ್ತೋ ಇಲ್ಲವೋ ಅದು ಮುರಿದಾಗಿರುತ್ತೆ, ಸೀತೆ ಮಧುಕಮಾಲೆಯನ್ನು ಹಾಕುವುದಾಗಿರುತ್ತೆ. ಅಂದರೆ ಧನುರ್ಭಂಜನ ರಾಮನಿಗೆ ಬಾಲಕ್ರೀಡನ. ಆ ರೀತಿಯಾದಂಥ ಕಾವ್ಯೋಚಿತವಾದ ಸ್ವಾರಸ್ಯವನ್ನು ಮಹರ್ಷಿ ಕೂಡ ಇಲ್ಲಿ ತೋರಿಸಿರುವುದು ನಮಗೆ ಗಮನೀಯವಾದಂಥದ್ದು. ಆಮೇಲೆ ಮದುವೆ ಆದ ಮೇಲೆ ರಾಮ ಮದುವೆ ಆಗೋದಕ್ಕೆ ಒಪ್ಪಲಿಲ್ಲವಂತೆ. ದೀಯಮಾನಾಂ ನತು ತದಾ ಪ್ರತಿಜಗ್ರಾಹ ರಾಘವ ಅವಿಜ್ಞಾಯ ಪಿತುಶ್ಚಂದಂ ಅಯೋಧ್ಯಾಧಿಪತೇ ಪ್ರಭೋ. ನಮ್ಮಪ್ಪ ಒಪ್ಪವರೆಗೂ ಮದುವೆ ಆಗೋದಿಲ್ಲ ಅಂತಂದರಂತೆ. ಹಾಗಾಗಿ ಈಗಲೇ ಕನ್ಯಾದಾನ ಬೇಡ ಅಂತಂದುಬಿಟ್ಟ ರಾಮ. ಅವನು ನೋಡಿ ಎಂಥವನು, ಒಂದು ಕಡೆ ರಾಮ, ಇನ್ನೊಂದು ಕಡೆ ಆಕೆ ಗೌರಿ, ಭವಾನಿ, ಕಾತ್ಯಾಯಿನಿ, ಉಮಾ, ಹೈಮವತಿ. ಆಕೆ ತಂದೆಯ ಮಾತಿಗೆ ಅರೇಂಜ್ಡ್ ಮ್ಯಾರೇಜ್ಗೆ ಒಪ್ಪಿಕೊಂಡಂಥವ್ರು. ಕಾಳಿದಾಸನಿಗೆ ಈ ಭಾರತೀಯ ಸಂಸ್ಕೃತಿಯ ಮರ್ಮ ತುಂಬ ಚೆನ್ನಾಗಿ ಗೊತ್ತು. ಪಾರ್ವತಿ ಶಿವನಿಗಾಗಿ ತಪಸ್ಸು ಮಾಡಿದಳು. ತಂದೆ ತಾಯಿಗಳು ಹೇಳಿದ್ರು, ಬೇಡಮ್ಮ ಅರಮನೆಯೊಳಗೆ ತಪಸ್ಸು ಮಾಡ್ಕೊ ಅಂತ. ಅರಮನೆಯೊಳಗೆ ತಪಸ್ಸೆಲ್ಲ ಆಗುವಂಥದ್ದು, ನಾನು ಕಾಡಿಗೆ ಹೋಗಬೇಕು. ಇಲ್ಲಮ್ಮ, ಹೂವು ದುಂಬಿಯ ಭಾರವನ್ನು ವಹಿಸಬಲ್ಲದಲ್ಲದೆ ಹಕ್ಕಿಯ ಭಾರವನ್ನಲ್ಲ, ನಿನಗೆ ಕಾಡಲ್ಲಿ ತಪಸ್ಸಾಗೋಲ್ಲ ಅಂದರೆ ಇಲ್ಲ, ಹೋಗ್ತೀನಿ, ತಪಕ್ಕಿಲೇದಂ ತದವಾಪ್ತಿ ಸಾಧನಂ ಅಂತ ಹೋಗಿ ತಪಸ್ಸು ಮಾಡಿದಾಗ ಶಿವನೇ ಬಂದು ಅದ್ಯ ಪ್ರಭೃತ್ಯವರತಾಂಗಿ ತವಾಸ್ಮಿ ದಾಸಃ, ಇನ್ನು ಮುಂದೆ ನಾನು ನಿನ್ನ ದಾಸನಾಗಿದ್ದೀನಿ, ಕ್ರೀತಸ್ತಪೋಭಿ, ನಿನ್ನ ತಪಸ್ಸಿಂದ ಕೊಂಡುಕೊಂಡು ಬಿಟ್ಟಿದ್ದೀಯಾ ಅಂದಾಗ ಅಥ ವಿಶ್ವಾತ್ಮನೇ ಗೌರಿ ಸಂಧಿದೇಶ ಸಖೀಮಿತಃ ದಾತಾಮೇ ಭುಭೃತಾಂ ನಾಥಃ ಪ್ರಮಾಣಿ ಕ್ರೇತಾಮಿತಿ. ವಿಶ್ವಾತ್ಮನಿಗೆ ಸಖಿಯ ಮೂಲಕ ಹೇಳ್ತಿದ್ದಾಳಂತೆ, ಗುಟ್ಟಾಗಿ ಸಖಿಯನ್ನು ಕರೆದು ಹೇಳೆ ನಮ್ಮಪ್ಪನ ಕೇಳಬೇಕು ಅಂತ ಹೇಳಿಬಿಟ್ಟು. ಅಂದರೆ ಫಲ ಬಂದಾಗ ಅದನ್ನ ಮಾರ್ಗದಲ್ಲಿ ಬರಬೇಕು ಅಂತ ಫಲಾಭಿಸಂಧಿಯಿಂದ ಮಾಡುವಂಥದ್ದಲ್ಲ. ಕರ್ಮ ಮಾತ್ರದಲ್ಲಿ ಅಧಿಕಾರ, ಪ್ರಾಪರ್ ಚಾನಲ್ನಲ್ಲಿ ಅದು ಬರಬೇಕು, ಬೇರೊಂದು ರೀತಿಯಲ್ಲಿ ಅಲ್ಲ ಅಂತನ್ನುವಂಥದ್ದು. ತಂದೆಯೇ ಬಂದು ಮದುವೆ ಮಾಡಿಕೊಡಬೇಕು. ಹಾಗಾಗಿ ಶ್ರೀ ಮಹಾದೇವನು ಕೂಡ ಸಪ್ತರ್ಷಿಗಳನ್ನ, ಅರುಂಧತಿಯನ್ನ ಎಲ್ಲ ಮುಂದಿರಿಸಿ ಅವರ ಮೂಲಕ ನೆಗೋಸಿಯೇಷನ್ಸ್ ಮಾಡಿ ತಾನು ಬ್ರಾಹ್ಮ ವಿವಾಹವನ್ನು ಮಾಡಿಕೊಂಡಿದ್ದು. ಗಾಂಧರ್ವ ವಿವಾಹ, ರಾಕ್ಷಸ ವಿವಾಹ, ಅಸುರ ವಿವಾಹಗಳಲ್ಲ. ಅಂತಂದ್ರೆ ನಾವುಂಟು 3 ಲೋಕ ಉಂಟು, ನಾನು ತಪಸ್ ಮಾಡಿದೆ, ನಾನು ಕಷ್ಟಪಟ್ಟೆ, ನನ್ನ ಗಂಡ. ಹಾಗಲ್ಲ, ಲೋಕಕ್ಕೆ ತಾಯಿ ತಂದೆಗಳಾಗಬೇಕಾದ್ರೆ ಈ ರೀತಿಯಾಗಿರಬೇಕಲ್ವ. ಮತ್ತೆ ರಾಮನು ಹಾಗೆ ತತಶ್ವಶುರಾಮ ಮಂತ್ರಿಯ ವೃದ್ಧಂ ದಶರಥಂ ನೃಪಂ ಮಮ ಪಿತ್ರಾತ್ವಂ ದತ್ತ ರಾಮಾಯ ವಿದಿತಾತ್ಮನೆ. ಎಲ್ಲವನ್ನ ತಿಳಿದ ರಾಮ, ಅವನಿಗೆ ನಾನು ಕೊಡಲ್ಪಟ್ಟಿದ್ದು ನಮ್ಮ ತಂದೆಯ ಮೂಲಕ, ಅವನ ತಂದೆಯೂ ಬಂದು ನನ್ನ ತಂದೆಯ ಮೂಲಕ ಆಹ್ವಾನ ಕೊಡಿಸಲ್ಪಟ್ಟು ಬಂದಿದ್ದು. ಹಾಗಾಗಿ ಪಿತುರ್ಮೇ ಬಹುಮತ ಇತಿ ಅಂತ ಹೇಳ್ಬಿಟ್ಟು ಬರುತ್ತೆ. ತಂದೆಗೆ ತುಂಬ ಪ್ರೀತಿ ಪಾತ್ರಳಾದಂಥ ಸೊಸೆ ಅಂತ ರಾಮನಿಗೆ ಸೀತೆ ಮೇಲೆ ಬಹಳ ಪ್ರೀತಿ ಇತ್ತಂತೆ. ಅಂದರೆ ದಶರಥ ಬೇಕಾದಷ್ಟು ಹೆಂಡತಿಯರನ್ನ ಕಟ್ಟಿಕೊಂಡು ಹೆಂಗಸರ ಗುಣದೋಷಗಳನ್ನು ಚೆನ್ನಾಗಿ ಬಲ್ಲವನಾಗಿದ್ದ, ಅದಕ್ಕೆ ಆಹುತಿಯೂ ಆದ, ವಾಸ್ ಎ ವಿಕ್ಟಿಮ್ ಟು ದಟ್. ಆದರೆ
ಸೀತೆ ಅಂಥವಳಲ್ಲ ಅಂತ ಗೊತ್ತಾಗಿ ಮಗನದು ವೆಲ್ ಡನ್ ಚಾಯ್ಸ್ ಅಂತ ಮೆಚ್ಚಿಕೊಂಡ ಅಂತ ಅನ್ಸುತ್ತೆ. ಹೀಗೆ ಮಮ ಚೈವಾನುಜ ಸಾಧ್ವಿ ಊರ್ಮಿಳಾ ಪ್ರಿಯದರ್ಶನ ಭಾರ್ಯಾರ್ಥೆ ಲಕ್ಷ್ಮಣಸ್ಯಾಪಿ ದತ್ತಾ ಪಿತ್ರ ಮಮ ಸ್ವಯಂ. ಆಮೇಲೆ ಲಕ್ಷ್ಮಣನಿಗೆ ಊರ್ಮಿಳೆಯೂ ಕೂಡ ದಕ್ಕಿದ್ದು ಈ ತರಹ ಆಗಿದ್ದು ಅಂತ. ಆಗ ತುಂಬ ಸಂತೋಷವಾಗುತ್ತೆ ಅನಸೂಯೆಗೆ. ಪರ್ಯಷಜ್ಜತ ಬಾಹುಭ್ಯಾಂ ಶಿರಸಾಘ್ರಾಯ ಮೈಥಿಲೀಂ. ತೋಳಿಂದ ಅಪ್ಪಿಕೊಂಡು ತಲೆಯನ್ನು ಮೂಸಿ ಬೆಂತಟ್ಟಿ ಕೆನ್ನೆ ಹಿಡಿದು ಹೇಳ್ತಾಳೆ, ಎಷ್ಟು ಚೆನ್ನಾಗಿ ನಿನ್ನ ಮದುವೆ ಕಥೆ ಹೇಳ್ದಿಯಮ್ಮ. ವ್ಯಕ್ತಾಕ್ಷರ ಪದಂ ಚಿತ್ರಂ ಭಾಷಿತಂ ಮಧುರಂ ತ್ವಯ ಯಥಾ ಸ್ವಯಂವರಂ ವೃತ್ತಂ ತತ್ಸರ್ವಂ ಹಿಶ್ರುತಂ ಮಯ. ಸ್ಪಷ್ಟವಾಗಿ ಮಾತಾಡ್ತೀಯ, ಗೊಗ್ಗರ ಧ್ವನಿ ಇಲ್ಲ, ಕೀರ್ಲ ಧ್ವನಿ ಇಲ್ಲ, ಕಾಗೆ ಕಂಠ ಇಲ್ಲ, ಗೂಬೆ ಕಂಠ ಇಲ್ಲ, ಯಾವುದೂ ಇಲ್ಲ. ಸೊಗಸಾದಂತಹ ಇಂಪಾದ ಧ್ವನಿ. ಅವಸರವಾಗಿ ಓಡಿಸ್ಕೊಂಡು ಹೋಗಲಿಲ್ಲ, ನಾವಣಿಸ್ಕೊಂಡು ಎಳ್ಕೊಂಡು ಬರಲಿಲ್ಲ. ಎಷ್ಟು ಚೆನ್ನಾಗಿ ಹೇಳಿದ್ದೀಯಾ ನೀನು. ಅದು ನಿನ್ನ ಸ್ವಯಂವರ ಕಣ್ಣೆದುರಿಗೆ ನೋಡಿದಂತೆ ಆಯಿತು. ವಾಟ್ ಎ ಬ್ಯೂಟಿಫುಲ್ ನೆರೇಷನ್. ರಮೇಹಂ ಕಥೆಯಾತೇತು ದೃಢಂ ಮಧುರ ಭಾಷಿಣಿ. ನಿನ್ನ ಕಥೆ ಮತ್ತು ಮೆಲುಕಾಕಿ ಸಂತೋಷ ಪಡ್ತೀನಿ ಅಂತ. ವಯಸ್ಸಾದವರಿಗೆ ಯಾರಾದರೂ ಪ್ರೀತಿಯಿಂದ ಮಾತನಾಡಿಸುವವರು ಬೇಕು. ಅವರಿಗೆ ಇನ್ನೇನು ಊಟ ಕೊಟ್ಟು ತೃಪ್ತಿಪಡಿಸೋಕೆ ಸಾಧ್ಯವೇ? ವಸ್ತ್ರ ಕೊಟ್ಟು ತೃಪ್ತಿಪಡಿಸೋಕೆ ಸಾಧ್ಯವೇ? ಇನ್ನೇನು ಕೊಡೋದಕ್ಕೆ ಸಾಧ್ಯ? ಅವರಿಗೆ ಕೊಡಬಲ್ಲದ್ದು ಅಂದರೆ ಸಮಯವೊಂದನ್ನು ಬಿಟ್ಟು ವಯಸ್ಸಾದವರಿಗೆ ಇನ್ನೇನೂ ಕೊಡೋದಕ್ಕೆ ಸಾಧ್ಯ ಇಲ್ಲ. ಆ ಸಮಯ ಕೊಡೋದು ಅಂದರೆ ಹೇಗೆ? ಪ್ರೀತಿಯಿಂದಲೇನೆ. ನಾವು ಅದನ್ನು ಬಿಟ್ಟು ಇನ್ನೆಲ್ಲ ಕೊಡ್ತೀವಿ ವಯಸ್ಸಾದವರಿಗೆ. ದುಡ್ಡು ಕೊಡ್ತೀವಿ, ಕಾಸು ಕೊಡ್ತೀವಿ, ಎತ್ತೆಸಿತೀವಿ ಪರ್ಸಿಂದ, ಕಾಶಿಗೆ ಹೋಗ್ತೀವೋ ರಾಮೇಶ್ವರಕ್ಕೆ ಹೋಗ್ತೀವಿ, ಹೋಗ್ಬಾ ಅಂತ. ನೀವು ನಡ್ಕೊಂಡು ಬಂದಿಲ್ಲ, ಕಾಶಿ ವಿಶ್ವೇಶ್ವರ ದೇವಸ್ಥಾನ ಚಿಕ್ಕಪೇಟೆನಲ್ಲಿದೆ, ತೋರಿಸಿಪ್ಪ ಸಾಕು ಅಂತ ಅವರು ಕೇಳ್ತಾರೆ. ಬಿಲಾಂಗಿಂಗ್ನೆಸ್ ಅದು ಬಹಳ ಬೇಕಾಗಿರುವುದಲ್ವಾ? ಜೀವನದ ಸಂಧಿಯಲ್ಲಿ ಅವರಿಗೆ ಅದೇ ದೀಪವಾಗುವಂಥದ್ದು. ಗಾಂಧಾರಿ ಅಂತವಳು ಬಾಯಿ ಬಡ್ಕೊಂಡು ಬಿಡ್ತಾಳೆ. ಎಷ್ಟಿರೇಖಾ ನವರ್ಜಿತ ಭೀಮಾ, ಎಲ್ಲ ಮಕ್ಕಳನ್ನೂ ಕೊಂದೆ, ಒಬ್ಬ ಮಗನನ್ನ ಒಂದು ಊರೆಗೋಲು ದಂಡ ಊರ್ಕೊಳ್ಳೋದಕ್ಕೆ ಒಂದು ಕೈ ದೊಣ್ಣೆ ಥರ ಒಬ್ಬ ಮಗನ ಉಳಿಸ್ಲಿಲ್ವಲ್ಲಪ್ಪ, ಎಲ್ಲ ಸವರು ಬಿಟ್ಟಿಯಲ್ಲ, ಏನು ಮಾಡಿದ್ದು ಅಂತ. ಎಷ್ಟು ಸಂಕಟ ಆಗಿದೆ ಆ ತಾಯಿಗೆ. ಇದು ನಮ್ಮ ಭಾರತೀಯ ಮೌಲ್ಯ. ಆಲ್ ಜನರೇಷನ್ಸ್ ಲಿವಿಂಗ್ ಅಟ್ ದಿ ಸೇಮ್ ಟೈಮ್, ಆಲ್ ಟೈಮ್ಸ್ ಎಕ್ಸಿಸ್ಟಿಂಗ್ ಅಟ್ ದಿ ಸೇಮ್ ಟೈಮ್. ಈ ಸೈಮಲ್ಟೇನಿಯಸ್ ಎಕ್ಸಿಸ್ಟೆನ್ಸ್ ಬಗ್ಗೆ ದೊಡ್ಡ ದೊಡ್ಡ ಸಂಶೋಧನೆ ಮಾಡಿ ಪಾಶ್ಚಾತ್ಯರು ತಿಳ್ಕೊಳ್ತಾ ಇದ್ದಾರೆ. ಮೊನ್ನೆ ದಿವಸ ದೊಡ್ಡ ವಿದ್ವಾಂಸರು, ಬಹುಭಾಷಾ ಕೋವಿದರು, ಸುಮಾರು 30ಕ್ಕೂ ಹೆಚ್ಚು ಭಾಷೆಗಳು ಬಲ್ಲಂತ ದೊಡ್ಡ ಗಣಿತಶಾಸ್ತ್ರಜ್ಞರು, ಮೇಧಾವಿಗಳು ಡಾಕ್ಟರ್ ಭಾನುಮೂರ್ತಿ ಅಂತ ಮದ್ರಾಸಲ್ಲಿದ್ದಾರೆ. ಅವರು ನನಗೆ ಫೋನ್ ಮಾಡಿ ಹೊಸ ಸಂಶೋಧನೆಗಳನ್ನೆಲ್ಲ ಚರ್ಚೆ ಮಾಡಿ ಹೇಳ್ತಾ ಇದ್ರು. ಈಗೆಲ್ಲ ಬಂದಿದೆ ನೋಡಿ, ಹಾರ್ಟ್ ಪೇಷಂಟ್ಗಳಿಗೆ, ವಯಸ್ಸಾದವರಿಗೆ, ಚಿಕ್ಕ ಮಕ್ಕಳನ್ನ ಆಗಾಗ ತೋರಿಸ್ತಾ ಇದ್ರೆ, ಚಿಕ್ಕವರು ಯುವಕರು ಬಂದು ಮಾತಾಡಿಸ್ತಾ ಇದ್ರೆ ಬೇಗ ಕುದುರ್ಕೊಳ್ತಾರೆ, ಅವರು ಮುಪ್ಪಂತೆ ತೋರೋದಿಲ್ಲ ಅಂತೆಲ್ಲ ಹೇಳೆ. ಇದು ನಮ್ಮಲ್ಲಿ ಯಾವ ಕಾಲದಲ್ಲೂ ನಡೀತಾ ಬರ್ತಾ ಇದೆ. ಅವ್ರಿಗೀಗ ಜ್ಞಾನೋದಯವಾಗ್ತಾ ಇದೆ. ಮುದುಕರಿಗೆ ಒಂದು ಕಂಪಾರ್ಟ್ಮೆಂಟು, ಮಕ್ಕಳಿಗೆ ಒಂದು ಕಂಪಾರ್ಟ್ಮೆಂಟು. ಯಾಕೆಂದ್ರೆ ಮಕ್ಕಳು ಗಲಾಟೆ ಮಾಡ್ತಾರೆ. ನಮ್ಮಲ್ಲಿ ಎಷ್ಟೋ ಕಡೆ ಹೇಳುವುದುಂಟು, ಈ ಫಂಕ್ಷನ್ಸ್ಗೆಲ್ಲ ಮಕ್ಕಳನ್ನ ಕರ್ಕೊಂಡು ಬರೋದು ಬೇಡಪ್ಪ, ಅವ್ರು ಗಲಾಟೆ ಮಾಡ್ತಾರೆ, ಇದಕ್ಕೆಲ್ಲ ಮುದುಕರನ್ನ ಕರ್ಕೊಂಡು ಬರೋದು ಬೇಡ, ಅವ್ರು ಕೂತ್ಕೊಳ್ಳೋದಿಲ್ಲ ಅಂತ. ಹೀಗಾಗಿ ಎಲ್ಲ ಕಂಪಾರ್ಟ್ಮೆಂಟ್ ಆದಾಗ ಏನು, ಯಾರಿಗೂ ಇಂಟ್ರಾಕ್ಷನ್ ಇರೋದಿಲ್ಲ, ಯಾರಿಗೆ ಬೇಡವಾಗಿರ್ತಾರೆ. ಇಂಥದ್ದಾಗಿ ಯಾವುದನ್ನು ನಾವು EQ ಅಂತೀವಿ, ಎಮೋಷನಲ್ ಕೋವಿಷೆಂಟ್ ಅಂತೀವಿ, ಅದು ಸಿಕ್ಕಾಪಟ್ಟೆ ಡಿಪ್ಲೇಟ್ ಆಗ್ತಾ ಇದೆ ಅಂತ ಹೇಳಿ ಸಂಶೋಧನೆ ಅಂತ. ಅಂಗೈ ಹುಣ್ಣಿಗೆ ಕನ್ನಡಿ ಯಾಕೆ, ಸಂಶೋಧನೆ ಯಾಕೆ ಅಂತ. ನಾವೇ ಒಂದು 4 ದಿವಸ ಯಾರ ಜೊತೆನೂ ಮಾತಾಡ್ತಾ ಇದ್ದರೆ ದೆವ್ವ ಹಿಡ್ದಂಗೆ ಆಗ್ಬಿಡ್ತೀವಿ. ಅದನ್ನು ನೋಡಿದಾಗ ಗೊತ್ತಾಗುತ್ತೆ, ಎಲ್ಲ ಜನಾಂಗದ ಜೊತೆಗೆ, ಎಲ್ಲ ವರ್ಣಗಳ ಜೊತೆಗೆ, ಎಲ್ಲ ವಯಸ್ಸಿನವರ ಜೊತೆಗೆ ಬೆರೀತಾ ಇರಬೇಕು. ಒಂದಿಷ್ಟು ಕಳ್ಕೊಳ್ಳೋದಿರುತ್ತೆ, ಅರೆ ಅಪಾರವಾಗಿ ಪಡ್ಕೊಂಡಿರ್ತೀವಿ. ಅದು ಅನಸೂಯೆಗಾದದ್ದು. ರವಿರಸ್ತಂಗತ ಶ್ರೀಮಾನ್ ಉಪೋಹ್ಯ ರಜನೀಂ ಶಿವಾಂ ದಿವಸಂ ಪ್ರತಿಕೀರ್ಣಾನಾಂ ಆಹಾರಾರ್ಥಂ ಪತತ್ರಿಣಾಂ ಸಂಧ್ಯಾಕಾಲೇ ನಿಲೀನಾನಾಂ ನಿದ್ರಾರ್ಥಂ ಶ್ರೂಯತೆ ಧ್ವನಿ. ಅಮ್ಮ, ನಿನ್ನ ಕಥೆ ಕೇಳ್ತಾ ಸಂಜೆ ಆಗಿದ್ದೇ ಗೊತ್ತಾಗಲಿಲ್ಲ. ನೋಡು, ಸೂರ್ಯ ಮುಳುಗ್ತಾ ಇದ್ದಾನೆ, ಮಂಗಳಕರವಾಗಿ ರಜನೀ ಮುಖ. ಈಗ ರಮಣೀಯವಾಗಿದೆ ಸಾಯಂಕಾಲ, ಸೂರ್ಯ ಮುಳುಗ್ತಾ ಇದ್ದಾನೆ. ನಮ್ಮ ಸಂಸ್ಕೃತ ಕವಿಗಳು, ಕನ್ನಡದ ಪ್ರಾಚೀನ ಕವಿಗಳು, ಪ್ರಾಚೀನ ಭಾರತೀಯ ಕವಿಗಳೆಲ್ಲ ಎಲ್ಲ ಭಾಷೆಯಲ್ಲಿಯೂ ಸಂಧ್ಯಾದಿಗಳನ್ನು ಅದೆಷ್ಟು ಚೆನ್ನಾಗಿ ವರ್ಣಿಸ್ತಾ ಇದ್ದಾರೆ. ನಮ್ಮ ತಿರುಮಲಾಂಬೆ ವರ್ಣನೆ ಮಾಡ್ತಾಳೆ, ಅಚ್ಯುತರಾಯನ ಹೆಂಡತಿ ಆ ವರದಾಂಬಿಕಾ ಪ್ರಣಯ ಚಂಪುನಲ್ಲಿ ಸೂರ್ಯ ಒಂದು ಕುಂಕುಮದ ಭರಣಿ, ಕಾಲ ಅನ್ನುವ ಹುಡುಗ ಈ ಚೇಷ್ಟೆ ಮಾಡ್ತಾ ಕುಂಕುಮ ಭರಣಿಯನ್ನು ಉರುಳಿಸ್ಬಿಟ್ಟ. ಅದು ಪಶ್ಚಿಮ ಸಮುದ್ರದಲ್ಲಿ ಬಿತ್ತು, ಕುಂಕುಮ ಎಲ್ಲ ಚೆಲ್ಲಿ ಹೋಗ್ಬಿಡ್ತು. ಹಾಗಾಗಿ ಕೆಂಪು ಬಣ್ಣ ಸಂಧ್ಯಾಕಾಶದಲ್ಲಿ ತೋರ್ತಾ ಇದೆ ಅಂತ ನಮ್ಮ ಬಸವಪ್ಪ ಶಾಸ್ತ್ರಿಗಳು ಹೇಳ್ತಾರೆ. ಹಂಸ ಅಂದರೆ ಸೂರ್ಯ, ಹಂಸ ಅಂದರೆ ಸನ್ಯಾಸಿ. ಅವನು ತನ್ನ ಕಾಷಾಯ ವಸ್ತ್ರವನ್ನು ಪಶ್ಚಿಮ ಆಕಾಶದಲ್ಲಿ ಹರಡಿಬಿಟ್ಟಿದನುವೆ ಸಾಯಂಕಾಲದ ಸ್ನಾನಕ್ಕಾಗಿ ಸಮುದ್ರಕ್ಕೆ ಇಳಿದಿದ್ದಾನೆ ಅಂತ.
ಕಾಷಾಯದ ವಸ್ತ್ರ ಆ ರೀತಿಯಾಗಿ ಹರಡಿದ್ದಾನೆ ಅಂತ. ಶ್ರೀಹರ್ಷ ಮತ್ತೊಂದು ವರ್ಣನೆ ಮಾಡ್ತಾನೆ. ದಿಗ್ಧಂತಿಗಳು, ದಿಗ್ಗಜಗಳು ಅನ್ನುವಂತಹ ಕಲ್ಲುಗಳ ಮೇಲೆ ಆಕಾಶ ಅನ್ನುವ ಬಾಂಡ್ಲಿಯನ್ನು ಬೋರ್ಲಿಟ್ಟು ಸೂರ್ಯ ಅನ್ನುವ ದೀಪವನ್ನು ಬೆಳಗಿಸಿ ಮೋಡ ಅನ್ನುವಂತಹ ನಂದಬಟ್ಲು ಹೂವನ್ನು ಉಜ್ಜಿಬಿಟ್ಟು ಅದಕ್ಕೆ ಕಾಡಿಗೆ ತಯಾರು ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ ಅಂತ. ಕಾಡಿಗೆ ತಯಾರು ಮಾಡೋದು ಯಾರಿಗಾದ್ರೂ ಗೊತ್ತಾ? ನಂದಬಟ್ಲು ಹೂವು, ಅಳಲೆಕಾಯಿ ಇದನ್ನೆಲ್ಲ ತೆಗೆದುಕೊಂಡು ಒಂದು ಬಾಂಡ್ಲೆಗೆ ತೇದು ಇಟ್ಟುಬಿಟ್ಟು ಅದನ್ನು ಹರಳೆಣ್ಣೆ ದೀಪಕ್ಕೆ ಬೋರ್ಲ್ ಹಾಕಿಬಿಟ್ರೆ ಅದು ನಿಧಾನವಾಗಿ ಗೂಡು ಗೂಡಾಗಿ ಮಸಿ ಆಗುತ್ತೆ. ಅದನ್ನು ಮತ್ತೆ ಆಕಳ ಬೆಣ್ಣೆಯಲ್ಲಿ ಅಥವಾ ತುಪ್ಪದಲ್ಲಿ ಕರ್ಪೂರದ ಜೊತೆಗೆ, ಅಂದರೆ ಪಚ್ಚ ಕರ್ಪೂರದ ಜೊತೆಗೆ ಬೆರೆಸಿ ಮಾಡುವಂಥದ್ದು. ಆ ಒಂದು ಮಸಿಯೇ ಕಾಡಿಗೆಯಾಗಿ ಅಂಧಕಾರವಾಗಿ ಆಯಿತು ಅಂತೆಲ್ಲ ಬೇಕಾದಂತಹ ರೀತಿಯಲ್ಲಿ ವರ್ಣನೆ ಮಾಡಿದ್ದಾರೆ. ಆ ಕಮಲಗಳು ಕೈ ಮುಕ್ಕೊಂಡು, ಸೂರ್ಯದೇವ ಮತ್ತೆ ನೀನು ಎಂದು ಬರ್ತೀಯಾ? ನಾಳೆವರೆಗೂ ನೀನು ಬರೋದಿಲ್ಲ, ನಾವು ಮುಖ ಮುಚ್ಚಿಕೊಂಡೇ ಇರಬೇಕಲ್ಲ ಅಂತ. ಸೂರ್ಯ ಮುಳುಗಿದ ತಕ್ಷಣ ಅವನ ಪತ್ನಿ ಕಮಲಿನಿ ಅವಳು ಕೂಡ ಮುಖ ಮುಚ್ಕೊಂಡ್ಬಿಟ್ಲು. ಚಂದ್ರ, ಅವನಿಗೆ ರಾಜ ಅಂತಲೂ ಹೆಸರು ಸಂಸ್ಕೃತದಲ್ಲಿ. ರಾಜ ಬಂದು ಎಷ್ಟು ಕರಪ್ರಸಾರ ಮಾಡಿದ್ರು, ಅಂದರೆ ಕೈಯಾಡಿಸಿದ್ರು ಅವರು ಮುಖ ತೆರಗಿಸಲಿಲ್ಲ. ಪತಿವ್ರತೆಯರು ಹೀಗೆ ತಾನೇ ಇರುವಂಥದ್ದು ಅಂತೆಲ್ಲ ಬಂದಿದೆ. ಕಮಲ ಮುಚ್ಕೊಂಡ್ಬಿಡುತ್ತೆ, ಸೂರ್ಯ ಮುಳುಗಿಬಿಡ್ತಾನೆ. ದುಂಬಿಗೆ ಕಮಲದೊಳಗೆ ಹೋಗೋಕ್ಕಾಗಲ್ಲ, ಅದು ಹೊರಗೇನೆ ಗುಯ್ ಅಂತ ಸುತ್ತಾ ಇರುತ್ತೆ. ಅದು ಹೇಗಿದೆ ಅಂದರೆ, ಕಮಲದಲ್ಲಿ ಲಕ್ಷ್ಮಿ ಇರ್ತಾಳೆ. ಹಾಗಾಗಿ ಲಕ್ಷ್ಮಿ ಅಂದರೆ ದುಡ್ಡಿರುವಂತಹ ಕೋಶ, ಅಂದರೆ ಬ್ಯಾಂಕ್ ತರಹ ಆಗಿದೆ. ಆ ಬ್ಯಾಂಕ್ ಸುತ್ತಲೂ ವಿಷಲ್ ಹೊಡ್ಕೊಂಡು ಬೀಟ್ ಪೊಲೀಸ್ ತಿರುಗುತ್ತಾ ಇರುವ ಹಾಗೆ ಅದು ಇತ್ತು ಅಂತ ಗಂಗಾದೇವಿ ಮಥುರಾ ವಿಜಯ ಕಾವ್ಯದಲ್ಲಿ ವರ್ಣನೆ ಮಾಡ್ತಾಳೆ. ಎಷ್ಟು ಜನ ಎಷ್ಟು ತರಹ ವರ್ಣನೆ ಮಾಡಿದ್ದಾರೆ. ಈ ಥರದ್ದು ಒಂದು ತೋರಿಸಿ ಇಂಗ್ಲಿಷ್ನಲ್ಲಿ, ಫ್ರೆಂಚಲ್ಲಿ ಒಂದು ತೋರಿಸಿ, ಜರ್ಮನಲ್ಲಿ ಒಂದು ತೋರಿಸಿ, ಖಂಡಿತ ಸಾಧ್ಯ ಇಲ್ಲ. ಪ್ರಕೃತಿನ ಅವರು ಈ ಸೂಕ್ಷ್ಮವಾದ ಮನೋಹರವಾದ ವೈವಿಧ್ಯಮಯ ರೂಪದಲ್ಲಿ ಕಾಣಲೇ ಇಲ್ಲ. ಭಾರತೀಯರಿಗೆ ಬಂತು. ಕಾರಣ ಯಾಕೆ? ನಮ್ಮ ಸನಾತನ ಧರ್ಮ ಎಲ್ಲವೂ ಬ್ರಹ್ಮವೇ, ಎಲ್ಲವೂ ಪರಮಾತ್ಮನ ಸ್ವರೂಪವೇ ಅಂತ ಗೌರವಿಸುವುದರಿಂದ. ಇಷ್ಟು ಪ್ರೀತಿ ಇನ್ನೆಲ್ಲಿಯೂ ಕಾಣುವಂಥದ್ದಲ್ಲ. ಇಲ್ಲಿ ಅಂಥ ವರ್ಣನೆ ಬರುತ್ತೆ. ಅಷ್ಟು ಸಹಜವಾದ ಸ್ವಭಾವೋಕ್ತಿಯಲ್ಲಿ ಕವಿ ವರ್ಣನೆ ಮಾಡ್ತಾನೆ. ಈಗ ಪಕ್ಷಿಗಳು ಕಲಕಲ ಧ್ವನಿ ಮಾಡ್ತಾ ಗೂಡಿಗೆ ಬರ್ತಾ ಇವೆ. ಋಷಿಗಳೆಲ್ಲರೂ ಕೂಡ ತಮ್ಮ ಸ್ನಾನಕ್ಕಾಗಿ ಸಾಯಂ ಸಂಧ್ಯಾ ವಂದನೆ ಅಗ್ನಿಹೋತ್ರಾದಿಗಳಿಗಾಗಿ ಮಡಿ ನಾರು ಬಟ್ಟೆಯನ್ನು ಹಿಡ್ಕೊಂಡು, ಇನ್ನೊಂದು ಕಡೆಯಲ್ಲಿ ಕಮಂಡಲವನ್ನು ಹಿಡ್ಕೊಂಡು ಗುಂಪು ಗುಂಪಾಗಿ ಹೋಗ್ತಾ ಇದ್ದಾರೆ. ಮತ್ತೆ ಇನ್ನು ಕೆಲವರು ಒದ್ದೆಯಾದ ಬಟ್ಟೆ ಉಟ್ಕೊಂಡು ನೀರು ತುಂಬಿಕೊಂಡು ವಾಪಸ್ ಬರ್ತಾ ಇದ್ದಾರೆ. ಪಕ್ಷಿಗಳೆಲ್ಲ ಚಿಲಿಪಿಲಿ ಶಬ್ದ ಮಾಡ್ತಾ ಇದೆ. ಅಲ್ಲಲ್ಲಿ ಪಾರಿವಾಳಗಳ ಮೈಬಣ್ಣದಂತೆ ಕಪೋತ ಅನ್ನುವಂಥ ಶಬ್ದವನ್ನು ಇಲ್ಲಿ ಬಳಸ್ತಾರೆ. ಕಪೋತಾಂಗಾರುಣೋ ಧೂಮೋ ದೃಶ್ಯತೆ ಪವನೋದ್ಧತ ಅಂತ. ಕಪೋತ, ಪಾರಾವತ ಅಂತ ಎರಡು ಜಾತಿ. ಬಿಳಿ ಪಾರಿವಾಳಗಳಿಗೆ ಪಾರಾವತ ಅಂತ, ಬೂದು ಬಣ್ಣದ ಪಾರಿವಾಳಗಳಿಗೆ ಕಪೋತ ಅಂತ ಹೆಸರು. ಹಾಗಾಗಿ ಕಪೋತ ಪಕ್ಷಿಗಳ ಹಾಗೆ ಧೂಮ ಆ ಬಣ್ಣದಲ್ಲಿ ಮೆಲ್ಲನೆ ಮೇಲಕ್ಕೆ ಏಳ್ತಾ ಇದೆ. ಅಲ್ಪಪರ್ಣಾಹಿ ತರವೋ ಘನೀಭೂತ ಸಮಂತತಃ. ಎಲೆಗಳಿಲ್ಲದೆ ಇದ್ರೂ ಮರಗಳಿಗೆ ಇವಾಗ ಎಲೆಗಳು ಬಂದಂತೆ ಕತ್ತಲೆ ಕಂಡು ಅವುಗಳ ಕೊಂಬೆಗಳು ಡೀಟೇಲ್ಸ್ ಕಾಣಿಸ್ತಾ ಇಲ್ಲ. ರಜನೀಚರ ಸತ್ವಾನಿ ಪ್ರಚರಂತಿ ಸಮಂತತಃ. ಈಗ ಕತ್ತಲಾಗ್ತಿದ್ದಂತೆ ಹುಳ ಹುಪ್ಪಟೆಗಳು, ಅಲ್ಲಿ ಹಾರಾಡುವಂತಹ ಕೀಟಗಳು ಇವುಗಳೆಲ್ಲ ಕಾಣಿಸಿಕೊಳ್ತಾ ಇವೆ. ನಾಕ್ಟರ್ನಲ್ ಹ್ಯಾಬಿಟ್ಸ್ ಇರುವಂಥ ಅನಿಮಲ್ಸ್ ಎಲ್ಲ ಓಡಾಡ್ತಾ ಇವೆ. ಸಂಪ್ರವೃತ್ತ ನಿಶಾ ಸೀತೆ ನಕ್ಷತ್ರ ಸಮಲಂಕೃತ ಜ್ಯೋತ್ಸ್ನಾ ಪ್ರಾವರಣಶ್ಚಂದ್ರೋ ದೃಶ್ಯತೆ ಭ್ಯುದಿತೋಂಬರೆ. ಈಗ ಬೆಳದಿಂಗಳ ದುಕೂಲವನ್ನು ಮಡಿವುಟ್ಟುಕೊಂಡು ಚಂದ್ರ ಬಂದಿದ್ದಾನೆ. ನಕ್ಷತ್ರಗಳು ಅನ್ನುವಂಥ ಹೂಗಳಿರುವ ಉದ್ಯಾನಕ್ಕೆ ಬರ್ತಾ ಇದ್ದಾನೆ. ಅದನ್ನು ಎಷ್ಟು ಚೆನ್ನಾಗಿ ಕವಿಗಳು ವರ್ಣನೆ ಮಾಡ್ತಾರೆ. ಈ ಬಿದಿಗೆ ಚಂದ್ರ ಅನ್ನುವಂಥ ನೇಗಿಲು ಆಕಾಶ ಅನ್ನುವಂಥ ಹೊಲವನ್ನೆಲ್ಲ ಒತ್ತು, ನಕ್ಷತ್ರ ಅನ್ನುವಂಥ ಬೀಜ ಬಿತ್ತು, ಬೆಳದಿಂಗಳು ಅನ್ನುವಂಥ ಬೆಳೆನ ತೆಗೀತಾ ಇದೆ ಅಂತೆಲ್ಲ ವರ್ಣನೆಗಳು ಮಾಡಿದ್ದಾರೆ. ಈ ಕಾವ್ಯಗಳನ್ನು ಓದಬೇಕು, ಆಸ್ವಾದ ಮಾಡಬೇಕು, ಅನ್ನೊಂದು ಪದ್ಯವನ್ನು ಚಪ್ಪರಿಸಬೇಕು, ಆಗಲೇ ಸೊಗಸು. ಹಾಗಾಗಿ ಗಮ್ಯತಾಂ ಅನುಜಾನಾಮಿ ರಾಮಸ್ಯಾನುಚರೀಭವ ಕಥಯಂತ್ಯಾಹಿ ಮಧುರಂ ತ್ವಯಾಹಂ ಪರಿತೋಷಿತ. ಹಾಗಾಗಿ ಸೀತೆ, ನೀನಿಗೆ ಎಲ್ಲ ಅಲಂಕಾರ ಮಾಡಿಕೊಂಡು ಹೋಗು ರಾಮನ ಹತ್ರಕ್ಕೆ, ಈ ಬೆಳದಿಂಗಳಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತ ನೋಡಿ ವಯಸ್ಸಾದವಳಾದರೂ ರಸಜ್ಞತೆ ಎಷ್ಟು ಚೆನ್ನಾಗಿದೆ. ಈಗಮ್ಮ ನಿನ್ನ ಗಂಡನಿಗೆ ಚೆನ್ನಾಗಿ ಕಾಣಿಸ್ಬೇಕು, ಆಗಲೇ ಸೊಗಸು. ಗಂಡನಿಗೆ ಹೆಂಡತಿಗೆ ಗಂಡ ಚೆನ್ನಾಗಿ ಕಾಣಿಸ್ಬೇಕು. ನಮಗೆ ಯಾರು ಇಷ್ಟವಾಗ್ತಾರೋ ಅವರಿಗೆ ನಾವು ಚೆನ್ನಾಗಿ ಕಂಡ್ರೆ ಚೆನ್ನಾಗಿ ಕಂಡಂತೆ. ಪ್ರಿಯೇಶು ಸೌಭಾಗ್ಯ ಫಲಾಹಿ ಚಾರುತ ರಕ್ತೇ ವಿರಕ್ತೇ ಚ ವರೇ ವಧೂನಾಂ ನಿರರ್ಥಕ ಕುಂಕುಮ ಪತ್ರಭಂಗ. ಲೈಫ್ ಪಾರ್ಟ್ನರ್ಸ್ ಇಷ್ಟಪಡದೆ ಇದ್ಮೇಲೆ ಎಷ್ಟು ಸೊಗಸಿದ್ರೆ ಏನೋ, ಅವ್ರು ಇಷ್ಟಪಟ್ಟ ಮೇಲೆ ಎಷ್ಟು ಕುರೂಪ ಇದ್ರೆ ಏನೋ. ಎರಡೂ ಈ ರೀತಿಯಾಗಿ ಅಲಂಕುರುಚ ತಾವತ್ವಂ ಪ್ರತ್ಯಕ್ಷಂ ಮಮ ಮಿತಿ. ನನ್ನ ಕಣ್ಣೆದರಿಗೆ ಒಡವೆ ತೊಟ್ಕೋ, ನನ್ನ ಕಣ್ಣೆದರಿಗೆ ಸೀರೆ ಉಟ್ಕೋ ಅಂತಾಳೆ. ವಯಸ್ಸಾದವ್ರಿಗೆ ಹಠ ಜಾಸ್ತಿ. ಈಗಲೇ ಉಟ್ಕೋ, ಈಗಲೇ ತಿನ್ನು ಅಂತ ಜುಲುಮೆ ಮಾಡ್ತಾರಲ್ಲ, ಅದನ್ನು ಅವಳು ಹೇಳ್ತಾಳೆ. ಪ್ರೀತಿಂ ಜನಯಮೇ ವತ್ಸೆ ದಿವ್ಯಾಲಂಕಾರ ಶೋಭಿತ. ನೀನು ನನ್ನ ಕಣ್ಣೆದರಿಗೆ ಇದನ್ನೆಲ್ಲ ಅಲಂಕಾರ ಮಾಡಿಕೊಂಡ್ರೆ ನಾನು ಸ್ವಲ್ಪ ಹೊತ್ತು ನೋಡ್ತೀನಮ್ಮ, ನಂಗೆ ತುಂಬ ಪ್ರೀತಿ ಉಂಟಾಗುತ್ತೆ ಅಂತ ಹೇಳಿ, ಈಗ ಹೋಗು
ರಾಮನ ಪಕ್ಕದಲ್ಲಿ ನೀನಿರು ಅಂತಂದಾಗ ಅವಳು ಅಲಂಕಾರ ಮಾಡಿಕೊಂಡು ಸೀತಾ ಸುರಸುತೋಪಮ ದೇವಸ್ತ್ರೀ ಹಾಗೆ ಕಂಗೊಳಿಸಿದಳಂತೆ. ಅವಳ ಕಾಲಿಗೆ ನಮಸ್ಕಾರ ಮಾಡಿ ರಾಮನ ಕಡೆಗೆ ಹೋಗ್ತಾಳಂತೆ. ರಾಮ ಇವಳು ಹೀಗೆ ಅಲಂಕಾರ ಮಾಡಿಕೊಂಡು ಬಂದದ್ದನ್ನು ನೋಡ್ತಾನೆ. ಆಶ್ಚರ್ಯ ಚೂಡಾಮಣಿ ಅಂತ ಶಕ್ತಿಭದ್ರ ಅನ್ನುವ ಕೇರಳದ ಕವಿ ಒಂದು ನಾಟಕ ಬರೆದಿದ್ದಾನೆ. ಆಶ್ಚರ್ಯ ಚೂಡಾಮಣಿ ಅಂತ ಅದರ ಹೆಸರು. ಸೀತೆಗೆ ದಿವ್ಯಾಲಂಕಾರಗಳನ್ನು, ಈ ಒಡವೆಗಳನ್ನೆಲ್ಲ ಕೊಟ್ಟಂತ ಅನಸೂಯೆ ಒಂದು ವರವನ್ನೂ ಕೊಟ್ಟಿದ್ದಳಂತೆ. ನೀನು ಯಾವ ಸ್ಥಿತಿಯಲ್ಲೂ ಗಂಡನಿಗೆ ಸರ್ವಾಲಂಕಾರ ಭೂಷಿತಿಯಾಗಿ ಕಾಣಿಸು ಅಂತ. ಪಾಪ ಅವಳು ಅಗ್ನಿಪ್ರವೇಶದ ಸಂದರ್ಭದಲ್ಲಿ ಹಾಗೇ ಎದುರಿಗೆ ಕಾಣಿಸಿದ್ರು ರಾಮನ ಎದುರಿಗೆ ಅಲಂಕಾರ ಮಾಡಿಕೊಂಡಂತೆ ಕಾಣಿಸಿದ್ರಿಂದ ಇವಳೇನು ಈ ವನವಾಸ ಎಲ್ಲ ಆಗಿ ಅಪಹೃತಳಾಗಿದ್ದಾಗಲೂ ಇಷ್ಟು ಟಿಪ್ ಟಾಪ್ ಆಗಿದ್ದಳು ಅಂತಂದರೆ ಇವಳನ್ನು ಸಂಶಯಿಸಬೇಕು ಅಂತ ರಾಮ ಆಕ್ಷೇಪಿಸ್ದ ಅಂತ ಆ ನಾಟಕದ ಕೊನೆಯ ಅಂಕದಲ್ಲಿ ಕಥೆ ಬರುತ್ತೆ. ನಿಜವಾಗಿ ಅದು ಇನ್ನೊಂದು ತರಹ. ಒಳ್ಳೆಯ ದಾಂಪತ್ಯ ಪರಸ್ಪರ ಚೆನ್ನಾಗಿರುವಂತೆಯೇ ಕಾಣಿಸುತ್ತೆ, ಬೇರೊಂದನ್ನು ಅಪೇಕ್ಷೆ ಪಡುವಂಥದ್ದಲ್ಲ. ನಾವು ಒಬ್ಬರನ್ನ ಪ್ರೀತಿಸಿದ್ರೆ ಅವರು ಯಾವ ರೀತಿ ಇದ್ರೂ, ಅವ್ರು ಹೇಗಿದ್ರೂ ಇಷ್ಟವಾಗುತ್ತೆ. ಪ್ರೀತಿಯ ಮುಂದೆ ಯಾವ ಗುಣಗಳು ಯಾವ ಅವಗುಣಗಳು ಬರುವಂಥದ್ದಲ್ಲ, ಆ ತರ್ಕ ನಿಲ್ಲುವುದಿಲ್ಲ. ರಾಮನಿಗೆ ಸೀತೆಯನ್ನು ಕಂಡು ಬಹಳ ಸಂತೋಷ ಆಗುತ್ತೆ. ಪ್ರೀತಿದಾನಂ ತಪಸ್ವಿನ್ಯ ವಸನಾಭರಣ ಸ್ರಜಂ ಪ್ರಹೃಷ್ಟಸ್ತ್ವಭವದ್ರಾಮೋ ಲಕ್ಷ್ಮಣಶ್ಚ ಮಹಾರಥ. ಸೀತೆಗೆ ಅನಸೂಯೆ ಇಷ್ಟು ಬೇಗ ಸಂತೋಷದಿಂದ ಅಲಂಕಾರಾದಿಗಳು ಕೊಟ್ಟಿದ್ದನ್ನು ಕಂಡು ರಾಮನಿಗೆ ಲಕ್ಷ್ಮಣನಿಗೆ ಸಂತೋಷವಾಯಿತು. ಆ ಮಹಾಪತಿವ್ರತೆ ಸಾಧ್ವಿಯ ಸರ್ಟಿಫಿಕೇಟ್ ಪಡೆಯೋದು, ಮೆಚ್ಚುಗೆಯನ್ನು ಗಳಿಸೋದು ಸ್ವಲ್ಪದ್ದೇ ಅಲ್ಪದ್ದೇ ಸಾಧನೆ. ಆಮೇಲೆ ಆ ರಾತ್ರಿ ಅವರು ಆಶ್ರಮದಲ್ಲಿಯೇ ಉಳಿತಾರೆ. ಮರುದಿವಸ ಬೆಳಗ್ಗೆ ನಾವಿನ್ನು ಬರ್ತೀವಿ ಅಂತ ಪರ್ಮಿಷನ್ ತೆಗೆದುಕೊಳ್ತಾರೆ. ತೆಲುಗಿನ ಒಂದು ರಾಮಾಯಣದಲ್ಲಿ ಬರುತ್ತೆ ಸ್ವಾರಸ್ಯ. ಸೀತೆಗೆ ಅನಸೂಯೆ ಒಳಗೆ ಬರ್ತಾ ಇದ್ದಂತೆ ಹಣ್ಣು ಹಂಪಲು ಎಲ್ಲ ಕೊಡ್ತಾಳೆ. ತಗೊಳಮ್ಮ ತಿನ್ನು ಅಂತ. ಇದೇನು ನನಗೆ ಪರೀಕ್ಷೆಯ ಅಂತ ಕೇಳ್ತಾಳೆ. ಆಮೇಲಿಂದ ರಾಮ ಎಲ್ಲರೂ ತಿನ್ನೋಕ್ಕೆ ಆರಂಭ ಮಾಡಿದಾಗ ಸೀತೆಯು ತಿಂತಾಳೆ. ಆಗ ಅನಸೂಯೆ ಇದು ನನಗೆ ಉತ್ತರವ ಅಂತ ಹೇಳ್ತಾಳೆ. ಆಮೇಲೆ ಬೇಗ ಮಲಗೋದಿಕ್ಕೆಲ್ಲ ಒಂದು ಎತ್ತರವಾದ ಮಂಚ ಗಿಂಚ ಎಲ್ಲ ಅನಸೂಯೆ ಚರ್ಮದಿಂದ ಹಾಸಿದ್ದೆಲ್ಲ ಸಿದ್ಧ ಮಾಡಿಕೊಟ್ಟಾಗಲೂ ಇದು ಪರೀಕ್ಷೆನಾ ಅಂತ ಕೇಳ್ತಾಳೆ. ಆಮೇಲೆ ರಾಮ ಮಲಗ್ತಾ ಇದ್ದಂತೆ ಅವಳು ಒಂದು ಕಡೆ ರಾಮನ ಕಾಲ್ದೆಸೆಗೆ ಹೋಗ್ಬಿಟ್ಟು ಅಲ್ಲಿ ಹಾಸಿಗೆ ಹಾಸ್ಕೊಂಡು ಮಲಗ್ತಾಳೆ. ನೆಲದ ಮೇಲೇನೆ ರಾಮನು ನೆಲದ ಮೇಲೆ ಮಲಗಿರ್ತಾನೆ. ಇದು ನನಗೆ ಉತ್ತರವ ಅಂತ ಅನಸೂಯೆ ಕೇಳ್ತಾಳೆ ಅಂತ. ವಿಶ್ವನಾಥ ಸತ್ಯನಾರಾಯಣ ಅವರ ರಾಮಾಯಣ ಕಲ್ಪವೃಕ್ಷಂನಲ್ಲಿ ಅನಸೂಯೆ ಮತ್ತೆ ಸೀತೆಯರ ಈ ಒಂದೇ ಸಮಾಗಮ ಕಾಣುವುದು ನಮಗೆ ರಾಮಾಯಣದಲ್ಲಿ. ಅವರು ಏನು ಮಾಡ್ತಾರೆ, ಯುದ್ಧಕಾಂಡದಲ್ಲಿ ವಾಪಸ್ಸು ಸೀತಾರಾಮರೆಲ್ಲ ವಿಮಾನದಲ್ಲಿ ಬರುವಾಗ ಒಂದು ಸ್ವಲ್ಪ ನಿಲ್ಲಿಸಿ ಇಲ್ಲಿ ಅಂತಾಳೆ ಸೀತೆ. ಏನು ಅಂದರೆ ಅನಸೂಯಾದೇವಿಯ ಆಶ್ರಮ, ಒಂದು ಕ್ಷಣ ಅವ್ರನ್ನ ಹೋಗಿ ನೋಡಿ ನಮಸ್ಕಾರ ಮಾಡಿ ಬರೋಣ ಅಂತ. ಬಹಳ ಹೃದಯಸ್ಪರ್ಶಿಯಾದಂಥದ್ದು ಆ ಸಂದರ್ಭ. ಅನಸೂಯೆ ಹತ್ತಿರಕ್ಕೆ ಹೋಗಿ ನಮಸ್ಕಾರ ಮಾಡಿ ನೀವೂ ಬರಬೇಕು ಅಂತ. ಇಲ್ಲಮ್ಮ ನನಗೆ ಆಗೋದಿಲ್ಲ, ಇಲ್ಲಿಂದಲೇ ನಿಮ್ಮನ್ನು ಪಟ್ಟಾಭಿಷಿಕ್ತರು ಸದಾ ಅಂತ ಆಶೀರ್ವಾದ ಮಾಡ್ತೀನಿ ಅಂತ ಹೇಳ್ತಾಳೆ. ಆಮೇಲೆ ಆಶ್ರಮಕ್ಕೆ ಸ್ವಲ್ಪ ದೂರದಲ್ಲಿ ತಾನೇ ವಿಮಾನ ನಿಲ್ಲಿಸಬೇಕು, ಬೃಹದಾಕಾರವಾದ ವಿಮಾನ, ಅದಕ್ಕೆ ಒಂದು ಹ್ಯಾಲಿಪಾಡ್ ಥರದ್ದು ಏನೋ ಬೇಕಲ್ವಾ. ಹಾಗಾಗಿ ಪರ್ಣಕುಟೀರದಿಂದ ಸುಮಾರು ದೂರದಲ್ಲಿ ಅದನ್ನು ನಿಲ್ಲಿಸಿರ್ತಾರೆ. ಅದೊಂದು ಎತ್ತರವಾದ ದಿಬ್ಬದಲ್ಲಿ ನಿಲ್ಲಿಸಿರ್ತಾರೆ. ಆಮೇಲೆ ಹತ್ತುಕೊಂಡಾಗ ಮೆತ್ತಗೆ ನಡೆಯಲಾಗದೆ ಕಷ್ಟಪಟ್ಟು ಅರಸೂಯೆ ಎರಡು ಕೈಯಲ್ಲೂ 2 ಹಣ್ಣು ತಗೊಂಡು ಬಂದು ಸೀತೆಗೆ ಕೊಡ್ತಾಳಂತೆ. ಸೀತೆ ತಕ್ಷಣ ಧುಮುಕಿ ಇಳಿದು, ಅಮ್ಮ ಯಾತಕ್ಕೆ ನೀವು ಕಷ್ಟಪಟ್ಟು ನಡೀತಾ ಬಂದ್ರೆ, ಅಲ್ಲೇ ಕೊಡ್ಬೋದಾಗಿತ್ತಲ್ಲ ಅಂದರೆ, ಇಲ್ಲ ನನಗೀಗ ಜ್ಞಾಪಕ ಬಂತು, ವಿಶೇಷವಾಗಿ ಈ ಫಲ ಕೊಟ್ಟಿದ್ದೀನಿ ಅಂತ. ಅದು ಏನು ಲವಕುಶರು ಈ ಹಣ್ಣಿನಂತೆ ಇರುವ ಮಕ್ಕಳು ನನಗಿಬ್ಬರು ಹುಟ್ಟಲಿ ಅಂತ ಅನ್ನುವ ತಾತ್ಪರ್ಯ ಅಂತ. ಅನಸೂಯಾಖಂಡಮು ಅಂತಲೇ ಅವರು ಈ ಅಯೋಧ್ಯಾಕಾಂಡದ ಕಟ್ಟಕಡೆಯ 5ನೇ ಚಾಪ್ಟರ್ ಆಗಿ ಅನಸೂಯಾಖಂಡಮು ಅಂತ ಮಾಡಿದ್ದಾರೆ. ಮತ್ತಷ್ಟು ಇನ್ನಷ್ಟು ರಮಣೀಯವಾಗಿ ಸಂದರ್ಭವನ್ನು ವಿಸ್ತರಿಸ್ತಾರೆ. ವಾಲ್ಮೀಕಿ ಹೃದಯವೇತ್ತರು ವಿಶ್ವನಾಥ ಸತ್ಯನಾರಾಯಣ ಅವರು ತಮ್ಮ ಸಾಹಿತ್ಯ ಜೀವನದಲ್ಲಿ ಒಮ್ಮೆ ಆಂಧ್ರ ಪ್ರದೇಶದಲ್ಲಿ ಸಾರ್ವಜನಿಕವಾಗಿ ಪ್ರತಿಜ್ಞೆ ಮಾಡಿದ್ರು, ನನ್ನ ಬದುಕು ಲೇಖನಿ ಎಲ್ಲ ಭಾರತೀಯ ಸಂಸ್ಕೃತಿ ಸಮರ್ಥನೆಗೆ ಪ್ರಚಾರಕ್ಕಾಗಿಯೇ ಮೀಸಲಾಗಿರುವಂಥದ್ದು. ನಾ ಸಕಲೋಹ ವೈಭವಮು ಸನಾಥಮುಖಾಗ ದಾಶರಥಿಕತ ರಚಿಂಚದನ್, ನನ್ನ ಸಕಲ ಊಹಾ ವೈಭವವೆಲ್ಲ ಸನಾಥವಾಗುವಂತೆ ಈ ರಾಮಾಯಣವನ್ನು ಬರೀತೀನಿ ಅಂತ ಹೇಳಿ ಅವರು 25 ವರ್ಷ ವಾಲ್ಮೀಕಿ ರಾಮಾಯಣಕ್ಕಿಂತ ದೊಡ್ಡ ಗಾತ್ರದಲ್ಲಿ ಚಂಪೂ ರೂಪದಲ್ಲಿ ರಾಮಾಯಣ ಬರೆದರು. ಯಾಕೆ ಈ ಒಂದು ಭಾಗವನ್ನು ಇಷ್ಟು ವಿಸ್ತರಿಸ್ತಾ ಇದ್ದೀನಿ ಅಂದರೆ, ಇಲ್ಲಿ ಯಾವ ಫ್ಯಾಮಿಲಿ ಕ್ಲಾಶಸ್ ಇಲ್ಲ, ಅಧಿಕಾರಕ್ಕೆ ದುಡ್ಡಿಗೆ ದಾಹ ಇಲ್ಲ, ಫೈಟ್ಸ್ ಇಲ್ಲ, ಏನೂ ಇಲ್ಲ. ಹಾಗೆಂತ ದುಡ್ಡು ಕಾಸು ಏನೂ ಕೊಳ್ಳೆ ಹೋಗ್ತಾ ಇಲ್ಲ. ಇಲ್ಲಿ ಇರುವುದೆಲ್ಲ ಬಡತನ, ಇರುವುದೆಲ್ಲ ಅಷ್ಟಷ್ಟೇನೆ. ಆದರೆ 2 ದೂರದ ಜನರೇಷನ್ಸ್ ಮಧ್ಯೆ ಎಂಥ ಒಂದು ಲ್ಯಾಸ್ಟಿಂಗ್ ಈಕ್ವಾನಿಮಿಟಿ ಇತ್ತು ಅಂತ. ಇದು ನಮಗೆ ಬೇಕಾಗಿರೋದು. ಈಗ ಜನರೇಷನ್ ಗ್ಯಾಪ್ ಅಂತ ತುಂಬ ಜಗತ್ತು ಕೋಲಾಹಲಿಸ್ತಾ ಇದೆ. ಸೀತೆಗೆ ಅನಸೂಯೆಗೆ ರಾಮನಿಗೆ ಅತ್ತಿಗೆ ಎಲ್ಲಿತ್ತು ಜನರೇಷನ್ ಗ್ಯಾಪ್? ಧರ್ಮ ದೃಷ್ಟಿ ಇದ್ದರೆ
ಕಲಾನುಭವ ಇದ್ದರೆ, ಪ್ರೀತಿ ಇದ್ದರೆ ಯಾವ ಗ್ಯಾಪು ಇರೋದಿಲ್ಲ. ಅದನ್ನೇ ಭವಭೂತಿ ಹೇಳಿದ್ದು, ಅಹೇತು ಪಕ್ಷಪಾತೋ ಯಸ್ತಸ್ಯ ನಾಸ್ತಿ ಪ್ರತಿಕ್ರಿಯಾ ಸಹಿ ಸ್ನೇಹಾತ್ಮಕಸ್ತಂತುರಂತರ್ಮರ್ಮಾಣಿ ಸಿವ್ಯತಿ. ಪ್ರೀತಿ ಅನ್ನುವುದು ಹೃದಯದ ಎಲ್ಲ ಹರುಕುಗಳನ್ನು ಹೊಲಿಯುವಂಥ ದಿವ್ಯ ಸೂತ್ರ. ಇಟ್ಸ್ ಎ ಡಿವೈನ್ ಥ್ರೆಡ್ ವಿಚ್ ಸೀವ್ಸ್ ಆಲ್ ದಿ ಪಾಕೆಟ್ಸ್ ಅಂಡ್ ಟೋರ್ನ್ ಪೀಸಸ್ ಆಫ್ ಹಾರ್ಟ್ ಅಂಡ್ ವಿಚ್ ಆರ್ ಅಪಾರ್ಟ್. ಆ ದೃಷ್ಟಿಯಿಂದ ಕಂಡಾಗ ಈ ಅನಸೂಯ ಅತ್ರಿಗಳ ದಾಂಪತ್ಯ, ಸೀತಾರಾಮರು ಅವರನ್ನು ಕಂಡದ್ದು ತುಂಬ ಅರ್ಥಪೂರ್ಣವಾದದ್ದು ಅಂತ ಅನಿಸುತ್ತೆ. ಆಮೇಲೆ ನೋಡಿ, ಅತ್ರಿ ಮಹರ್ಷಿಗಳಾದರು, ಅಷ್ಟು ವಯಸ್ಸಾದವರು. ನಿನಗೆ ದಂಡಕಾರಣ್ಯ ಎಲ್ಲಿಗೆ ಬಿಗಿನ್ ಆಗುತ್ತೋ ಅಲ್ಲಿವರೆಗೂ ನಾನು ನಡ್ಕೊಂಡು ಬಂದು ದಾರಿ ತೋರಿಸ್ತೀನಿ ಅಂತ ಬರ್ತಾರೆ. ಹಾಗಾಗಿ ಅವ್ರು ನಡ್ಕೊಂಡು ಬಂದು ಅಷ್ಟು ದೂರವಾಗಿ ತೋರಿಸ್ತಾರೆ. ತೋರಿಸಿ ಹೇಳ್ತಾರೆ, ಯೇಷಪಂಥ ಮಹರ್ಷೀಣಾಂ ಫಲಾನ್ಯಾಹರತಾಂ ವನೆ ಅನೇನತು ವನಂ ದುರ್ಗಂ ಗಂತುಂ ರಾಘವತೆ ಕ್ಷಮಂ. ಇಲ್ಲಿಂದ ನೋಡಪ್ಪ, ಋಷಿಗಳು ತಾವು ಕಂದ ಮೂಲ ಫಲಾದಿಗಳಿಗೆ ಹುಡುಕ್ತಾ ಹೋದಂಥ ದಾರಿ, ಈ ಜಾಡು ಸಿಗುತ್ತೆ, ಇಲ್ಲಿಂದ ನಿನಗೆ ದಾರಿ ಸುಗಮವಾಗುತ್ತೆ, ಹೋಗು ಅಂತ ಹೇಳಿ ಹೋಗ್ತಾರೆ. ಮನೆಗೆ ಬಂದ ಚಿಕ್ಕ ವಯಸ್ಸಿನ ಅತಿಥಿಯನ್ನ ಹೇಗೆ ಬೀಳ್ಕೊಡ್ತಾರೆ. ಏನು ಫೋನಾ, ಇಮೇಲಾ, ಏನು ಮಾಡಿದ್ದ ರಾಮ ಅವರಿಗೆ? ಹೇಳದೆ ಕೇಳದೆ ಬಂದದ್ದು, ಒಂದು ರಾತ್ರಿ ಇದ್ದು ಹೋದದ್ದು. ಆ ಒಂದು ಘಟನೆ, ಇಲ್ಲಿ ಏನೂ ಈವೆಂಟ್ಸ್ ಇಲ್ಲ, ಇರುವುದಷ್ಟು ಭಾವ ಪ್ರಪಂಚ. ಅದು ಕಾವ್ಯ. ಟ್ರೂ ಪೊಯೆಟ್ರಿ ಕ್ಯಾನ್ ಗೋ ಬಿಯಾಂಡ್ ಈವೆಂಟ್ಸ್, ಬಿಕಾಸ್ ಪೊಯೆಟ್ರಿ ಇಟ್ ಸೆಲ್ಫ್ ಈಸ್ ಅನ್ ಈವೆಂಟ್ಫುಲ್ ಥಿಂಗ್ ಇನ್ ಅವರ್ ಲೈಫ್. ಇದನ್ನು ಮಹರ್ಷಿ ವಾಲ್ಮೀಕಿಗಳು ಮಾಡಿದ್ದಾರೆ. ಅಂಥ ರಾಮಾಯಣವನ್ನು ಎಷ್ಟು ಬಾರಿ ಓದಿದ್ರೂ ನನಗಂತೂ ಹೊಸ್ತಾಗಿ ಕಾಣಿಸ್ತಾ ಇರುತ್ತೆ. ಇಂದಿಗೆ ಅಯೋಧ್ಯಾಕಾಂಡ ಮುಗಿಯಿತು. ಮತ್ತೆ ನಾವು ನಾಳೆಯಿಂದ ಮತ್ತೊಂದು ವಿಶೇಷವಾದ ಕಾಂಡ, ರಾಮಾಯಣದ ಮಾರ್ಮಿಕವಾದ ಘಟ್ಟ, ಅದಕ್ಕೆ ಬರೋಣ, ಅರಣ್ಯಕಾಂಡಕ್ಕೆ. ಓಂ ತತ್ಸತ್.